ಎಲ್ಲರಿಗೂ ನಮಸ್ಕಾರ. ಇವತ್ತು ಕ್ರೈಸ್ ಹೆಡ್ ಆಫೀಸ್ ಇಂದ ಮ್ಯಾಥ್ಸ್ ರಿಸಲ್ಟ್ಸ್ ನ ಎನ್ಹಾನ್ಸ್ ಮಾಡಕ್ಕೆ ಮತ್ತೆ ಕ್ವಾಲಿಟಿ ರಿಸಲ್ಟ್ಸ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಕೊಡ್ಲಿಕ್ಕೆ ನಮ್ಮ ಎಕ್ಸ್ಪರ್ಟ್ ರಿಸೋರ್ಸ್ ಪರ್ಸನ್ಸ್ ಆದಂತಹ ಶಾನವಾಜ್ ಮಣಿಯರ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ರೆಸಿಡೆನ್ಷಿಯಲ್ ಸ್ಕೂಲ್ ಚಬ್ಬಿ ಧಾರವಾಡ್, ಮತ್ತೆ ಚೇತನ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಮೊದಲಘಟ್ಟ ವಿಜಯನಗರದಿಂದ ಜಾಯಿನ್ ಆಗಿದ್ದಾರೆ. ಇದು ನಾವು ಆನ್ಲೈನ್ ಮೂಲಕ ಮಾಡ್ತಾ ಇದ್ದೀವಿ. ಸೊ ಎಲ್ಲಾ ಪ್ರಾಂಶುಪಾಲರು ಪ್ಲೀಸ್ ಎನ್ಶ್ಯೂರ್ ಇದು ಲಿಂಕ್ ನ ನೀವು ನಿಮ್ಮ ಮಕ್ಕಳಿಗೆ ಶೇರ್ ಮಾಡಿದೀರಾ ಅಂತ. ಸೊ ಎಲ್ಲಾ ಕ್ರೈಸ್ ವಿದ್ಯಾರ್ಥಿಗಳು ಯಾರು 10th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ತಗೊಂತಾ ಇದ್ದಾರೆ, ಇದನ್ನ ನೋಡಿ ಇದ್ರ ಸದುಪಯೋಗ ಪಡ್ಕೋಬೇಕು ಅಂತ ಕೋರ್ಕೊಂತ ಇದ್ದೀನಿ. ಥ್ಯಾಂಕ್ ಯು. ಶಾನವಾಜ್ ಅವರು. ಗುಡ್ ಮಾರ್ನಿಂಗ್ ಮೇಡಮ್. ಶೆಟ್ಟಿ ಸರ್ ಮಾತಾಡ್ತಾರೆ. ಎಲ್ಲರಿಗೂ ನಮ್ಮದೇ ಆದಂಥ ರಿಸೋರ್ಸ್ ಪರ್ಸನ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರಿಗೆ ಒಂದು ಕೊನೆಯ ಹಂತದ ಎಕ್ಸ್ಪರ್ಟ್ ಕ್ಲಾಸನ್ನು ಇವತ್ತು ನಿರ್ವಹಣೆ ಮಾಡ್ತಾ ಇದ್ದಾರೆ. ನಮ್ಮ ತಿಳಿದ ಮಟ್ಟಿಗೆ ತಾವೆಲ್ಲ ತಮ್ಮ ಶಾಲಾ ಹಂತದಲ್ಲಿ ಶಿಕ್ಷಕರ ಮಾರ್ಗದರ್ಶನ ಮತ್ತು ಈಗಲೂ ಸಹ ಶಿಕ್ಷಕರು ತಮ್ಮ ಜೊತೆಗಿದ್ದಾರೆ. ಸೊ ಅವರೆಲ್ಲರ ಒಂದು ಪ್ರಯತ್ನ ಶ್ರಮದ ಫಲವಾಗಿ ಅತ್ಯುತ್ತಮವಾದಂಥ ಕಾನ್ಫಿಡೆನ್ಸ್ ಇದೆ. ಆದರೂ ಸಹ ಉಳಿದಂಥ ಒಂದು ಅವಧಿಯನ್ನು ಪರಿಣಾಮಕಾರಿಯಾಗಿ ಬಳಸ್ಕೊಳ್ಳೋ ದಿಸೆಯಲ್ಲಿ ಮತ್ತು ಅತ್ಯಂತ ಸ್ಮಾರ್ಟಾಗಿ ಪೂರ್ವ ಸಿದ್ಧತೆಗೊಳ್ಳೋ ಭಾಗವಾಗಿ ಇವತ್ತು ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ತಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ. ದಯಮಾಡಿ ಅದರ ಒಂದು ಪ್ರಯೋಜನವನ್ನ ಪಡ್ಕೋಬೇಕು ಅಂತೇಳಿ ಎಲ್ಲರಿಗೂ ತಮಗೆ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ನಾಗೇಶ್ JD ಎಜುಕೇಶನ್ ಮಾತಾಡ್ತೀನಿ. ಸೊ ಇವತ್ತಿನ ನಮ್ಮ ಫಸ್ಟ್ 2 SLC ಬೋರ್ಡ್ ಎಕ್ಸಾಮಿನೇಷನ್ಸ್ ನಲ್ಲಿ 2 ಸಬ್ಜೆಕ್ಟ್ ಆಗಿದೆ. ಬಟ್ ಆದ್ರೂ ಕೂಡ ಇನ್ ಬಿಟ್ವೀನು ಸ್ವಲ್ಪ ಇರ್ತಕ್ಕಂಥ ನಮಗೆ ಗ್ಯಾಪ್ ಏನಿದೆ, ಕಾಲಾವಧಿ ಏನಿದೆ, ಇದನ್ನು ಕೂಡ ಪರಿಣಾಮಕಾರಿಯಾಗಿ ಬಳಸ್ಕೊಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಮಾನ್ಯ ಬೆಳ್ಶೆಟ್ಟಿ ಸರ್ ಅವರು ಈ ಒಂದು ಸೆಷನ್ ನಿಮಗೆ ಆರ್ಗನೈಸ್ ಮಾಡಿದ್ದಾರೆ. ಸೊ ಇದನ್ನ ಬೇರೆ ರೀತಿಯಲ್ಲಿ ಏನಪ್ಪಾ ಎಕ್ಸಾಮ್ ಮಧ್ಯೆ ಕೂಡ ಇವ್ರೇನೋ ಸೆಷನ್ಸ್ ಮಾಡ್ತಿದ್ದಾರೆ ಅಂತಲ್ಲ. ಟಿಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಓದೋದು ಏನು ಓದ್ಬೇಕು ಇದು ಆಲ್ರೆಡಿ ಓದ್ಬಿಟ್ಟಿದ್ದೀರಾ. ಅದನ್ನ ಹೆಂಗೆ ಫೈನ್ ಟ್ಯೂನ್ ಮಾಡ್ಕೊಂಡು ಹೆಂಗೆ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ ನಲ್ಲಿ ನೀವು ಹೇಗೆ ಇದುವರೆಗೂ ನೀವೇನು ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅದನ್ನ ಸಮಗ್ರವಾಗಿ ಇನ್ನೊಂದ್ಸರಿ ಒಂದು ಅವಲೋಕನ ಮಾಡಿ ಅದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂಶಗಳಿರ್ತದೆ ಅದ್ರ ಬಗ್ಗೆ ಫೋಕಸ್ ಮಾಡಬೇಕು. ಆಮೇಲೆ ಹೇಗೆ ನೀವು ಅದನ್ನ ಪೇಪರ್ನ ಕ್ರ್ಯಾಕ್ ಮಾಡಬೇಕು ಅಂತಕ್ಕಂಥದ್ದು ವಿಷಯದಲ್ಲಿ ನಮ್ಮದೇ ಆದ ನಮ್ಮ ಕ್ರೈಸ್ನ ಇಬ್ಬರು ಮಾಸ್ಟರ್ ರಿಸೋರ್ಸ್ ಪರ್ಸನ್ಸ್ ಅವ್ರು ಇದ್ರ ಬಗ್ಗೆ ಬಹಳಷ್ಟು ಇದು ಮಾಡಿದ್ದಾರೆ. ಶಹನವಾಜ್ ಮನಿಯಾರು, ಆಮೇಲೆ ಚೇತನ್ ಅವರು, ಶಹನವಾಜ್ ಮನಿಯಾರ್ ಅವರು DBR ARS ಚಬ್ಬಿ ಧಾರವಾಡ, ಆಮೇಲೆ ಚೇತನ್ ಅವರು MDRS ಮೊದಲಘಟ್ಟ ವಿಜಯನಗರ. ಸೊ ಇದಿಬ್ರು ಬಹಳ ಇಂಪಾರ್ಟೆಂಟ್ ಟಿಪ್ಸ್ ಕೊಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಇಷ್ಟು ದಿನ ಏನೇ ಸಿದ್ಧತೆ ಮಾಡ್ಕೊಂಡಿದ್ರು ಕೂಡ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೂಡ ಈ ತರ ನಮ್ಮಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟ್ಸ್ ಕೊಡ್ತಕ್ಕಂಥ ಟಿಪ್ಸ್ ಕೂಡ ಸೊ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಹಾಗಾಗಿ ಅದನ್ನ ಯಾರು ನಿರ್ಲಕ್ಷ್ಯ ಮಾಡ್ದಿರಾ ಎಲ್ಲಾರು ಇದನ್ನ ಬಹಳ ಗಮನ ಇಟ್ಟು ಕೇಳಿ ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಅದನ್ನೇ ಫಾಲೋ ಮಾಡಿದ್ರೆ ನಿಮ್ಗೆ ಒಳ್ಳೆ ಫಲಿತಾಂಶ ಬರ್ಲಿಕ್ಕೆ ಸಹಾಯ ಆಗ್ತದೆ ಅಂತಕ್ಕಂಥ ನಾನಾದ್ರೂ ಭಾವಿಸ್ತೇನೆ. ಸೊ ಹಾಗಾಗಿ ಇವತ್ತಿನ ಸೆಷನ್ಗಳಿಗೆ ನಡೆಸ್ಕೊಡ್ಲಿಕ್ಕೆ ಬಂದಿರತಕ್ಕಂಥ ಶಾಹನವಾಜ್ ಮನಿಯರ್ ಹಾಗೂ ಚೇತನ್ ಅವರು ಕೂಡ ನಾನು ಧನ್ಯವಾದಗಳು ಹೇಳ್ತಾ, ಅವರು ಕೂಡ ಮಕ್ಕಳ ಹಿತದೃಷ್ಟಿಯಿಂದ ಕ್ರೈಸ್ನ ಎಲ್ಲ SSLC ಮಕ್ಕಳ ಹಿತದೃಷ್ಟಿಯಿಂದ ಅವರು ಶ್ರಮ ಹಾಕಿ ಅದನ್ನ ಏನೇನು ಸಿದ್ಧ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅವ್ರಿಗೆ ಅಭಿನಂದನೆಗಳು ತಿಳಿಸ್ತಾ ಸೆಷನ್ ಎಲ್ಲರೂ ಸದುಪಯೋಗ ಪಡಿಸ್ಕೊಬೇಕಂತ ಕೇಳ್ಕೊಂತ
ಸೆಷನ್ ಮುಂದುವರಿಸಲು ಕೋರ್ಕೊಳ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಶಾನವಾಸ್ ಸರ್, ನನ್ನ ಸ್ಕ್ರೀನ್ ಶೇರ್ ಮಾಡಿ. ಎಲ್ಲರಿಗೂ ಸ್ವಾಗತ. ಈ ಕೊನೆಯ ಘಟ್ಟ ಈಗ ನಮ್ಮ ಸ್ಟಾರ್ಟ್ ಮಾಡಿ. ಹಲೋ 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 ಸರ್, ಸ್ಟಾರ್ಟ್ ಮಾಡಿ ಸರ್. ಓಕೆ ಮೇಡಮ್. ಈಗ ಇನ್ನ 3 ದಿನ ಉಳಿದಿದೆ ನಮಗೆ SLCಗೆ. ಎಲ್ಲರಿಗೂ ಸ್ವಾಗತ. ಇದು ನಮಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಪ್ರೈಸ್ ಆಫೀಸರ್ ಮತ್ತೆ ಎಲ್ಲರಿಗೆ ಧನ್ಯವಾದ ಹೇಳ್ತಾ, ಈ ಕೊನೆಯದಲ್ಲಿ ನಾವು ಏನ್ ಮಾಡ್ಬೋದು ಅಂತಂದ್ರೆ, ಈ ನಮ್ಮ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆ ಬರೆಯಲು ಈಗ ಉಳಿದಿರುವಂತದ್ದು 72 ಗಂಟೆ. ಈ 72 ಗಂಟೆಯಲ್ಲಿ ನೀವು ಯಾರು ಪ್ಯಾನಿಕ್ ಆಗ್ಬಾರ್ದು. ಡು ನಾಟ್ ಗೆಟ್ ಪ್ಯಾನಿಕ್. ನಾನು ಅದು ಓದಿಲ್ಲ ಇದು ಓದಿಲ್ಲ ಅದನ್ನ ಮಾಡದೆ, ಫಸ್ಟ್ ಮೊದಲನೇದು ಅಂತಂದ್ರೆ, ಈಗ ನಿಮ್ಗೆ ಆಗಿರುವಂತ ಕ್ರೈಸ್ ಪ್ರಾಕ್ಟೀಸ್ ಟೆಸ್ಟ್ 1 ಹಾಗೂ ನಿಮ್ಮ ಸ್ಕೂಲ್ ಲೆವೆಲ್ ಟೆಸ್ಟ್ ಮತ್ತೆ ಇದು 4 ಟೆಸ್ಟ್ ಆಗಿದಾವೆ. ಇದರಲ್ಲಿ ಆಗಿರುವಂತದನ್ನ ನೀವು ಮಾಡಿರುವಂತ ಮಿಸ್ಟೇಕ್ಸ್ ಅನ್ನ ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡು ಅದರಲ್ಲಿ ಇರುವಂತ ಮಿಸ್ಟೇಕ್ಸ್ ನ ಕವರ್ ಅಪ್ ಮಾಡ್ಕೊಳ್ಳಿ. ಯಾವುದನ್ನು ಹೊಸದಾಗಿ ಇನ್ನು ಕಲಿಯಕ್ ಹೋಗ್ಬೇಡಿ. ಫಸ್ಟ್ ಟೆನ್ಷನ್ ಫ್ರೀ ಆಗಿ ಕೂಲ್ ಆಗಿ ಆ ಯಾವ್ಯಾವ ಕ್ವಶನ್ಸ್ ನ ಎಲ್ಲೆಲ್ಲಿ ಮಿಸ್ಟೇಕ್ಸ್ ಮಾಡಿರ ಅದನ್ನ ಅರಿತ್ಕೊಡಿ. ಅದಾದ್ಮೇಲೆ ನೆಕ್ಸ್ಟ್ ಯಾವುದೇ ಹೊಸದನ್ನ ಈಗ ಟ್ರೈ ಮಾಡಕ್ ಹೋಗ್ಬೇಡಿ. ಏನ್ ಕಲ್ತಿರಲ್ಲ ಅದನ್ನೇ ಪರ್ಫೆಕ್ಷನ್ ಮಾಡ್ಕೊಡಿ. ಈಗ ಪರ್ಫೆಕ್ಷನ್ ಮಾಡ್ಕೋದು ಇಂಪಾರ್ಟೆಂಟ್. ಈ ಪರ್ಫೆಕ್ಷನ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಈಗ ಅದರಲ್ಲಿ ಹೋದಂತಹ ಮಾರ್ಕ್ಸ್ ಗಳು ಕವರ್ ಅಪ್ ಆಗ್ಬಹುದು. ಈ ನಮ್ ನೆಕ್ಸ್ಟ್ ಸ್ಲೈಡ್ ಹೋದ್ರೆ, ಹೌ ಟು ಪ್ರಿಪೇರ್ ಫಾರ್ ಎಕ್ಸಾಮ್. ಈ ಎಕ್ಸಾಮ್ ಪ್ರಿಪೇರ್ ಮಾಡ್ಲಿಕ್ಕೆ ನಾವು ಯಾವ ರೀತಿ ಮಾಡ್ಬೇಕಂತಂದ್ರೆ, ಎಕ್ಸಾಮ್ ಪ್ರಿಪೇರ್ ಮಾಡುವಾಗ ಫಸ್ಟ್ ಸ್ಟೆಪ್ ನಮ್ಮ 3 ಸ್ಟೆಪ್ಸ್ ಇದಾವೆ. ಸ್ಟೆಪ್ ನೀವು 1ನೇ ಸ್ಟೆಪ್ ನೀವು ಆಲ್ರೆಡಿ ಮಾಡಿದಾರೆ ಅಂತ ತಿಳ್ಕೊಳ್ಳಿ. ನಿನ್ನೆ ಎಸ್ಟರ್ಡೇ ಒಂದು ದಿನ ಇದ್ದಿದ್ರಿಂದ ಥಿಯರಮ್ಸ್ ಮತ್ತು ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ನ ಪ್ರಿಪೇರ್ ಮಾಡ್ಕೋಬೇಕು. ಆ ಥಿಯರಮ್ಸ್ ನ 5 ಥಿಯರಮು ಮತ್ತು 5+2 7 ಥಿಯರಮು, ಕನ್ಸ್ಟ್ರಕ್ಷನ್ಸ್ ಈ ಆಲ್ರೆಡಿ ಗೊತ್ತಿದೆ ನಿಮ್ಗೆಲ್ಲರಿಗೂ. ಅದನ್ನ ಮಾಡ್ಕೊಂಡ ಮೇಲೆ ಪ್ರಿಪರೇಷನ್ ಮಾಡಿದ್ದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಇನ್ನೊಂದು ಕನ್ಫರ್ಮ್ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ 1 ಮುಗಿದ ತಕ್ಷಣ ಆ ಸ್ಟೆಪ್ 1 ಅಲ್ಲಿ ಕನ್ಸ್ಟ್ರಕ್ಷನ್ಸ್, ಡಿವೈಡಿಂಗ್ ಲೈನ್, ಓಜಿವ್ ಕರ್ವ್ ಇವನ್ನೆಲ್ಲವನ್ನು ಪರ್ಫೆಕ್ಷನ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ 2 ಬರಬೇಕು, ಸಾಲ್ವಿಂಗ್ ದ ಪ್ರಾಬ್ಲಮ್ ಯೂಸಿಂಗ್ ಫಾರ್ಮುಲಾ. ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡುವಂತ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಳ್ಳಿ. ಫಸ್ಟ್ ಫಾರ್ಮುಲಾಸ್ ಪರ್ಫೆಕ್ಟ್ ಆಗಿ ಆ ಫಾರ್ಮುಲಾಸ್ ಬೇಸ್ಡ್ ಮೀನ್, ಮೀಡಿಯನ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಮತ್ತು ಕ್ವಾಡ್ರಾಟಿಕ್ ಇಕ್ವೇಶನ್, ಆಮೇಲೆ ನೆಕ್ಸ್ಟ್ ನೇಚರ್ ಆಫ್ ದಿ ರೂಟ್ಸ್, ಸಾಲ್ವಿಂಗ್ ದ ಪ್ರಾಬ್ಲಮ್ ಯೂಸಿಂಗ್ SN ಫಾರ್ಮುಲಾ, ಏರಿಯಾ ರಿಲೇಟೆಡ್ ಟು ಟ್ರಯಾಂಗಲ್, ಈ ರೀತಿ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತೆ ಸ್ಟ್ಯಾಂಡರ್ಡ್ ಆಂಗಲ್ಸ್, ಕಾಂಪ್ಲಿಮೆಂಟರಿ ಆಂಗಲ್ಸ್ ಇವೆಲ್ಲವನ್ನು ಪರ್ಫೆಕ್ಟ್ ಆದ್ರೆ ನಿಮ್ಗೆ ಸ್ಟೆಪ್ 2 ಆಗುತ್ತೆ. ಈ ಸ್ಟೆಪ್ 2 ಸ್ಟೆಪ್ 1 ಯಾವಾಗ ಮಾಡ್ಬೇಕಂದ್ರೆ, ಈಗ ಇರೋದು ನಮ್ಗೆ 72 ಅವರ್ಸ್ ಇದೆ. ನೆಕ್ಸ್ಟ್ ಸ್ಲೈಡ್. 72 ಅವರ್ಸ್ ಇದೆ ಇವತ್ತಿಂದ ಹಿಡಿದು ನಾವು. 72 ಅವರ್ಸ್ ಅಲ್ಲಿ ನಮ್ಗೆ ಟೋಟಲ್ ಈಗ ಉಳಿದಿರೋದು, ನೆಕ್ಸ್ಟ್ ಸ್ಲೈಡ್. 72 ಅವರ್ಸ್ ಅಲ್ಲಿ 68 ಅವರ್ಸ್ ನಮ್ಗೆ ಈಗ ರಿಮೈನಿಂಗ್ ಆಗುತ್ತೆ. 38 ಅವರ್ಸ್ ಎಕ್ಸಾಕ್ಟ್ಲಿ ಫಾರ್ ಸ್ಟಡಿ ಅವರ್ಸ್ ಸಿಗುತ್ತೆ. ಈ 38 ಅವರ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ನಾವು ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ನಮ್ಗೆ ಸ್ಟೆಪ್ 1 ಆಲ್ರೆಡಿ ಪರ್ಫೆಕ್ಟ್ ಆಗಿದ್ದೀರಾ. ಈಗ ಸ್ಟೆಪ್ 2 ನ ಮಾಡ್ಕೋಬೇಕು ನಾವು. ಸ್ಕಿಲ್ ಬೇಸ್ಡ್ ಥಿಯರಮ್ಸ್ ಅನ್ನ ಆದ್ಮೇಲೆ ಫಾರ್ಮುಲಾ ಬೇಸ್ಡ್ ಅಪ್ಲಿಕೇಶನ್ ಕ್ವಶನ್ಸ್ ಮಾಡಿ ನೆಕ್ಸ್ಟ್ ರಿವಿಷನ್ ಅನ್ನ ಲಾಸ್ಟ್ ಡೇ ಮಾಡ್ಕೊಡಿ. ಈ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಎಕ್ಸಾಮ್ ನಲ್ಲಿ ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ತೀರಿ ಅದು ಇಂಪಾರ್ಟೆಂಟ್. ಯಾಕಂತಂದ್ರೆ ಈಗ ನಮ್ಗೆಲ್ಲರಿಗೂ ಪ್ರಿಪೇರ್ ಆಗಿದ್ದೀರಾ, ಆದ್ರೆ ಎಕ್ಸಾಮ್ ನಲ್ಲಿ ಪ್ರೆಸೆಂಟ್ ಮಾಡೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್. ಅದಕ್ಕಾಗಿ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀರಿ ಅಂತಂದ್ರೆ, ಇಲ್ಲಿ ನಮ್ದೊಂದು ಚಾರ್ಟ್ ಇದೆ. ಇದ್ರಲ್ಲಿ ನೋಡ್ರಿ, ಈಗ 80 ಮಾರ್ಕ್ಸ್ ಟೋಟಲ್ ನಮ್ಗಿದೆ. ಆ 80 ಮಾರ್ಕ್ಸ್ ಅನ್ನ 180 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಬೇಕು. 1 ಮಿನಿಟ್ 1 ಮಾರ್ಕ್ಸ್ ಗೆ ನಮ್ಗೆ ಇದನ್ನ ಡಿವೈಡ್ ಮಾಡಿದ್ರೆ 2.25 ಮಿನಿಟ್ಸ್ ಸಿಗುತ್ತೆ. ಆಗ ನಮ್ಗೆ ಅಷ್ಟು ಅವಶ್ಯಕತೆ ಬೀಳಲ್ಲ. ಇಲ್ಲಿ ನಮ್ಗೆ 5 ಮಾರ್ಕ್ಸ್ ಕ್ವಶನ್ಸ್ ಇದೆಯಲ್ಲ, ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಿರುವಂತದ್ದು ಥಿಯರಮ್ ಈ ಕ್ವಶನ್ಸ್ ಬರ್ತಿದಾವೆ. ಇಲ್ಲಿ ಬಂದಿದ್ದು ನಮ್ಗೆ 11.25 ಮಿನಿಟ್ಸ್ ಅಷ್ಟು ಬೇಕಾಗಿಲ್ಲ ನಮ್ಗೆ. ಇಲ್ಲಿ ನಮ್ಗೆ 4 to 5 ಮಿನಿಟ್ಸ್ ಅಲ್ಲಿ ಮುಗಿಸ್ಬಿಡ್ತೀವಿ ನಾವು ಥಿಯರಮ್. ಆ ಟೈಮ್ ಯುಟಿಲೈಸೇಷನ್ ನಾವು ಇಲ್ಲಿ ಅಪ್ಲಿಕೇಶನ್ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ
ಮತ್ತೆ ಇಲ್ಲಿ 3 ಮಾರ್ಕ್ಸ್ ಅಲ್ಲಿ 6.75 ಮಿನಿಟ್ಸ್ ಇದೆ ಅಲ್ಲ ಅಪ್ಲಿಕೇಶನ್ ಕ್ವಶನ್ಸ್, ಅವನ್ನ ಸಾಲ್ವ್ ಮಾಡಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಈ ರೀತಿ ನೀವು ಟೈಮ್ ಅನ್ನ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ನಿಮ್ ಹಾಫ್ ಅನ್ ಅವರ್ ಬಿಫೋರ್ ಎಕ್ಸಾಮ್ ನ ಕಂಪ್ಲೀಟ್ ಮಾಡಬಹುದು. 1 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಮಾಡಿ 36 ಮಿನಿಟ್ ಬೇಕು. ಅದನ್ನ ನೀವು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ನಮ್ಗೆ ಇಲ್ಲಿ ಥಿಯರಮ್ಸ್ ಕ್ವಶನ್ಸ್ ಫಾಸ್ಟ್ ಆಗಿ ಮುಗಿಸಿದ್ರು ನೀವು ಅಲ್ಲಿ ಕಂಪ್ಲೀಟ್ ಮಾಡಬಹುದು. 2 ಮಾರ್ಕ್ಸ್ ಕ್ವಶನ್ಸ್ 36 ಮಿನಿಟ್ ಇದೆ, ಅದನ್ನು ನೀವು ಎಲಿಮಿನೇಷನ್ ಮೆಥಡ್ ಅವೆಲ್ಲ ಈಗ ನೆಕ್ಸ್ಟ್ ನಾನು ಸ್ಟೇಟ್ ಲೆವೆಲ್ ಪ್ರಿಪೇರ್ಟಿ ಮತ್ತು ಇದದ್ದು ತೋರಿಸ್ತೇನೆ, ಕಂಪ್ಯಾರಿಸನ್ ತೋರಿಸ್ತೇನೆ. ಅದ್ರಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಐಡಿಯಾ ಬರ್ತದೆ ನಿಮ್ಗೆ ಎಲ್ಲಿ ಟೈಮ್ ಸೇವ್ ಮಾಡ್ಕೋಬಹುದು ಅಂತ ಹೇಳಿ. ಅಲ್ಲಿ ಟೈಮ್ ಸೇವ್ ಮಾಡ್ಕೊಂಡ್ರೆ ನೀವು ಈಗ ಆ ಕ್ವಶನ್ಸ್ ನೀವು ಅಲ್ಲಿ ಟೈಮ್, ನಮ್ಮ ಮ್ಯಾಥಮೆಟಿಕ್ಸ್ ಮೇನ್ ಪ್ರಾಬ್ಲಮ್ ಟೈಮ್ ಮ್ಯಾನೇಜ್ಮೆಂಟ್. ಈ ಟೈಮ್ ಮ್ಯಾನೇಜ್ಮೆಂಟ್ ಪರ್ಫೆಕ್ಟ್ ಆಗಿ ಮಾಡ್ಕೊಂಡ್ರೆ ನೀವು ಕನ್ಫ್ಯೂಷನ್ ಆಗಲ್ಲ. ಅಲ್ಲಿ ನೀವು ಪರ್ಫೆಕ್ಟ್ ಆಗಿ ನೀವು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು. ಆ ಪ್ರಾಬ್ಲಮ್ಸ್ ಅನ್ನ ಎಕ್ಸಾಕ್ಟ್ ಆಗಿ ಸೊಲ್ಯೂಷನ್ ಬಂದಿತ್ತಿಲ್ಲ ಅಂತ ವೆರಿಫಿಕೇಶನ್ ಮಾಡ್ಕೋಬೇಕು, ಅಂದ್ರೆ ಮಾತ್ರ ನಿಮ್ದು ಪರ್ಫೆಕ್ಟ್ ಆಗಿ ಬರುತ್ತೆ. ಆ ವೆರಿಫಿಕೇಶನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಲಾಸ್ಟ್ ಮೂಮೆಂಟ್ ಪ್ಲಸ್ ಮೈನಸ್ ಏನ್ ಕನ್ಫ್ಯೂಷನ್ ಮಾಡ್ಕೊಂಡು ಏನ್ ಮಾಡ್ಬಿಡ್ತೀರಾ, ಆ ಟೈಮ್ ಮಿಸ್ ಆಗುತ್ತೆ. ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಉಳಿದಿರುವಂತ ಟೈಮ್ ಅನ್ನ ವೆರಿಫಿಕೇಶನ್ ಗೆ ಯೂಸ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಈಗ ನಮ್ಗ ಟೈಮ್ ಮ್ಯಾನೇಜ್ಮೆಂಟ್ ಆದ ನಂತರ ಟೋಟಲ್ ನಮ್ಗಿರೋದು 16, ನೆಕ್ಸ್ಟ್ ಸ್ಲೈಡ್, 16 + 22 ಟೋಟಲ್ 38 ಕ್ವಶನ್ಸ್ ಇದ್ದಾವೆ ನಮ್ಗೆ ಎಕ್ಸಾಮ್ ನಲ್ಲಿ. ಈಗ ಆಲ್ರೆಡಿ ನೀವು ಬಹಳಷ್ಟು ಎಕ್ಸಾಮ್ ಫೇಸ್ ಮಾಡಿರಿ. ನೋಡಿರಿ ಎಕ್ಸಾಮ್ ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 8 ಇರ್ತವೆ, ಮತ್ತು 1 ಮಾರ್ಕ್ಸ್ ಕ್ವಶನ್ಸ್ 8, ಟೋಟಲ್ 16. 8 + 8 ಎಷ್ಟಾಯ್ತು? 16 ಆಯ್ತು. ಇನ್ನು 22 ಕ್ವಶನ್ಸ್ ಅಲ್ಲಿ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್. ಈ 16 ಮಾರ್ಕ್ಸ್ + 64 ಆಡ್ ಮಾಡಿದ್ರೆ 80 ಮಾರ್ಕ್ಸ್ ಆಗುತ್ತೆ. ಇದನ್ನ 80 ಮಾರ್ಕ್ಸ್ ನ ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ಈಗ ನಿಮ್ಗೆ ಆಲ್ರೆಡಿ ನಮ್ಗೀಗ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ ಹಾಗೆ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಈ ಸಲದ್ದು ಆಲ್ಮೋಸ್ಟ್ ಆಲ್ ಈಸಿ ಕ್ವಶನ್ ಪೇಪರ್ ಬರ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಇದನ್ನ ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್ ಹಾಗೂ ಬೋರ್ಡ್ ಕ್ವಶನ್ ಪೇಪರ್ ನ ನಾವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಅರೌಂಡ್ 60 ಮಾರ್ಕ್ಸ್ ನಮ್ಗೆ ಈಸಿಲಿ ಸಿಗುತ್ತೆ. ಈ ನಮ್ಮ ಮ್ಯಾಥಮೆಟಿಕ್ಸ್ ಅಂದ್ರೆ ನಮ್ಮ ನಂಬರ್ಸ್ ಚೇಂಜ್ ಆಗುತ್ತೆ, ಕ್ವಶನ್ಸ್ ಆಲ್ಮೋಸ್ಟ್ ಚೇಂಜ್ ಆಗಲ್ಲ. ಈಗ ನಾನೀಗ ಒಂದು ಕಂಪ್ಯಾರಿಸನ್ ತೋರಿಸ್ತೀನಿ ನಿಮ್ಗೆ ಸ್ಟೇಟ್ ಲೆವೆಲ್ ಮತ್ತೆ ಬೋರ್ಡ್ದು ಕ್ವಶನ್ ಪೇಪರ್ದು. ಈ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ರಿ, ಇದರಲ್ಲಿ ಏನಿದೆ ಅಂತಂದ್ರೆ, ಈಗ ನೋಡಿ ಫಸ್ಟ್ 17th ಕ್ವಶನ್ ಸ್ಟೇಟ್ ಲೆವೆಲ್ ಪ್ರಿಪೇರ್ ಏನಿತ್ತು, ಸಾಲ್ವ್ ದ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್ and 2x + y = 14, x - y = 4. The difference between the or question, the difference between the number is 26 and one number is 3 times the other. Represent the statement in the form of pair of equation. ಇದು ನಮ್ಗೆ ಸ್ಟೇಟ್ ಲೆವೆಲ್ ಪ್ರಿಪೇರ್ ಅಲ್ಲಿ ಬಿದ್ದಂತ ಕ್ವಶನ್. ಅದಕ್ಕೆ ಬೋರ್ಡ್ ಮಾಡೆಲ್ ಕ್ವಶನ್ ಕೊಟ್ಟಿದ್ದಾರಲ್ಲ, ಅದರಲ್ಲಿ ನೋಡ್ರಿ ಎರಡು ಕ್ವಶನ್ ಕಂಪ್ಯಾರಿಸನ್ ಮಾಡಿ. ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್. 2x + y = 3, 4x - y = 9. ಅದಕ್ಕೆ ಒಂದು ರೀಪ್ರೆಸೆಂಟ್ ಮಾಡಿ ಒಂದು ಲೈನ್ ಕೋಎಫಿಷಿಯಂಟ್ ಅನ್ನ ಇದ್ ಮಾಡಿದ್ದಾರೆ. ಇದನ್ನ ನೋಡಿದ್ರೆ ನಮ್ಗೆ ಕ್ಲಿಯರ್ ಆಗಿ ಐಡಿಯಾ ಬರುತ್ತೆ ಏನಂತಂದ್ರೆ, ಇದೇ ಟೈಪ್ ಕ್ವಶನ್ಸ್ ನಮ್ಗೆ ಆನ್ಯುವಲ್ ಎಕ್ಸಾಮಿಗೆ ಬರ್ಬೋದು. ಯಾವ ರೀತಿ ಆಗ್ಬಹುದು ನಮ್ಗೆ ಆನ್ಯುವಲ್ ಎಕ್ಸಾಮಿಗೆ ಅಂತಂದ್ರೆ, ನಾವು ಈಗ ನಮ್ಮ ಪಾಸಿಂಗ್ ಪ್ಯಾಕೇಜ್ ಆಲ್ರೆಡಿ ನಾವು ಎಲ್ಲ ಸ್ಕೂಲ್ಸ್ಗೆ ನಮ್ಮ ಕ್ರೈಸ್ ಆಫೀಸ್ ಇಂದ ಮೇಲ್ ಮಾಡಿದ್ದಾರೆ. ನಮ್ಮ ಕ್ರೈಸ್ ಆಫೀಸ್ ಇಂದ ಅದರಲ್ಲಿ ಈ ಟೈಪ್ ಕ್ವಶನ್ಸ್ ಬಹಳಷ್ಟು ಇದಾವೆ. ಆ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿದ್ರೆ ಈ 2 ಮಾರ್ಕ್ಸ್ ನಿಮ್ಗೆ ಫಿಕ್ಸ್ ಆಗ್ಬಿಡ್ತೈತಿ. ಈ ಕ್ವಶನ್ಸ್ ಮಾಡುವಾಗ ಒಂದಿಷ್ಟು ಮಿಸ್ಟೇಕ್ ಎಲ್ಲಿ ಮಾಡ್ತೀರ ನೀವು, ಪ್ಲಸ್ ಮತ್ತು ಮೈನಸ್, ಆ ಎರಡನ್ನ ಕಮ್ಮಿ ಮಾಡ್ಕೋಬೇಕಂತಂದ್ರೆ ನಿಮ್ ಬಂದಿರುವಂತ ಎಕ್ಸ್ ಮತ್ತು ವೈ ವ್ಯಾಲ್ಯೂನ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡಿ ಅಲ್ಲಿ = 14 ಇದೆಯಲ್ಲ, ಅದನ್ನ ನೀವು ಮಾಡಿ ತೋರಿಸಿದ್ರೆ ಏನಾಗುತ್ತೆ ಅಂತಂದ್ರೆ ನಿಮ್ಗಲ್ಲಿ ನಿಮ್ ಬಂದಿರುವಂತ ಆನ್ಸರ್ ಕರೆಕ್ಟ್ ಇದೆ ಅಂತ ಕನ್ಫರ್ಮ್ ಆಗ್ಬೋದು. ಈ ಕನ್ಫರ್ಮೇಶನ್ ಮಾಡ್ಲಿಕ್ಕೆ ನಿಮ್ಗೆ ನಿಮ್ ಟೀಚರ್ಸ್ ಹೇಳಿದಾರೆ, ಆಲ್ಮೋಸ್ಟ್ ಎಲ್ಲಾ ಟೀಚರ್ಸ್ ಹೇಳಿದ್ದಾರೆ. ನಿಮ್ ಟೀಚರ್ಸ್ ಹೆಲ್ಪ್ ನಿಂದ ಮತ್ತೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಂಡು ಈ ಕ್ವಶನ್ಸ್ ನ ಪರ್ಫೆಕ್ಟ್ ಆಗ್ಬಿಟ್ರೆ ಈಗ ಆಲ್ರೆಡಿ ನಿಮ್ಗೆ ಬಿಫೋರ್ ಎಕ್ಸಾಮ್ 2 ಮಾರ್ಕ್ಸ್ ಪರ್ಫೆಕ್ಟ್ ಆಗ್ಬೋದು. ಇಲ್ಲಿ ಇದರಲ್ಲಿ ನೆಕ್ಸ್ಟ್ ಕ್ವಶನ್ ತೋರಿಸ್ತೀನಿ ನೋಡ್ರಿ. ನೆಕ್ಸ್ಟ್ 18th ಕ್ವಶನ್ ನೋಡ್ರಿ. ಈಗ ನೆಕ್ಸ್ಟ್ ಸ್ಲೈಡ್, ಅದರಲ್ಲಿ ನೋಡ್ರಿ, find the 15th term of arithmetic progression 3, 8, 13. And other board model question paper similarly in find the 15th term of the arithmetic progression 6, 10, 14 so on using the formula method. Now just ಈ ಎರಡು ಕ್ವಶನ್ ಪೇಪರ್ ಫಾಲೋ ಮಾಡಿದ್ರೆ ಸಾಕು ನಮ್ಗೆ ಏನ್ ಗೊತ್ತಾಗ್ತದೆ ಯಾವ ಟೈಪ್ ಕ್ವಶನ್ಸ್ ಬರ್ಬೋದು ಅಂತ ಹೇಳಿ. ಅದಕ್ಕಾಗಿ ಈ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ ಈ an = a + n - 1 × d ಫಾರ್ಮುಲಾ ಹಾಕಿ 15 n = 15, a = 3, d = 5 ಹಾಕಿಬಿಟ್ಟು ಒಂದೇ ಕ್ವಶನ್ ಸಾಲ್ವ್ ಆಗ್ಬಿಟ್ಟು ವಿತಿನ್ 2-3 ಮಿನಿಟ್ಸ್ ಒಳಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಡುದು. ನಮಗೆ ಬೇಕಾ ಇರುವಂತ ಟೈಮ್ ಎಷ್ಟಿದೆ, 4.5 ಮಿನಿಟ್ಸ್ ಇದೆ ಈ 2 ಮಾರ್ಕ್ಸ್ ಸಾಲ್ವ್ ಮಾಡಲಿಕ್ಕೆ. ಆದ್ರೆ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೇವೆ, 2-3 ಮಿನಿಟ್ಸ್ ಅಲ್ಲಿ 2 ಪ್ರಾಬ್ಲಮ್ಸ್ ಅನ್ನ ಮುಗಿಸ್ಬಿಡ್ಬೋದು ನಾವು. ಈ ರೀತಿ ಮಾಡೋದ್ರಿಂದ ನಮ್ ಟೈಮ್ ಸೇವ್ ಆಗುತ್ತಾ. ಆ ಟೈಮ್ ಸೇವ್ ಆಗಿದ್ದು ಏನಾಗುತ್ತೆ ಅಂತಂದ್ರೆ ನಾವು ಬೇರೆ ಕಡೆ ಯುಟಿಲೈಸ್ ಮಾಡ್ಕೋಬಹುದು. ಈ ಯುಟಿಲೈಸ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಏನಾಗುತ್ತೆ, ನೆಕ್ಸ್ಟ್ ಪರ್ಫೆಕ್ಟ್ ಆಗಿ ನಾವು ಈ ಕ್ವಶನ್ಸ್ ನ ಸಾಲ್ವ್ ಮಾಡಿ ಇದನ್ನು ನೀವು ವೆರಿಫೈ ಮಾಡ್ಬೋದು. ಯಾವ ರೀತಿ ವೆರಿಫೈ ಮಾಡ್ಬೋದು ಅಂತಂದ್ರೆ,
n 3 8 13 ವೆರಿಫೈ ಮಾಡಿ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಆದ್ರೂ ನೀವು ಪ್ಲಸ್ ಮೈನಸ್ ಕಾನ್ಸಂಟ್ರೇಟ್ ಆಗಿ ಮಾಡಿದ್ರ ಇದ್ರಲ್ಲಿಯೂ ಮಿಸ್ಟೇಕ್ಸ್ ಆಗಲ್ಲ. ಇದು 2 ಮಾರ್ಕ್ಸ್ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ. 2 + 4 ಆಯ್ತು. ಈಗ ಆಲ್ರೆಡಿ ನಮಗೆ ಇದು ಈ ಟೈಪ್ ಕ್ವಶನ್ ಒಂದು ಫಿಕ್ಸ್ ಬರ್ತದೆ. ಬೇಕಾದ್ರೆ ನೀವು ಎಲ್ಲ ಎಕ್ಸಾಮ್ ನೋಡ್ಬೋದು, ಯಾವುದೇ ಎಕ್ಸಾಮ್ ನೋಡಿದ್ರು ಈ ರೀತಿ ಕ್ವಶನ್ಸ್ ಇದ್ದೇ ಇದಾವೆ, ಅದ್ರಲ್ಲಿ ಬಂದಿದಾವೆ. ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಈಗ ನಾವು 19th ಕ್ವಶನ್, ಇದರಲ್ಲಿ ಫೈಂಡ್ ದ ಸಮ್ ಆಫ್ ದ 20 ಟರ್ಮ್ಸ್. ಇಲ್ಲಿ ಆಗಲೇ ನಾವು ಬಿಫೋರ್ ಕ್ವಶನ್ ನಾವ್ ಏನ್ ಮಾಡಿದ್ವಿ, SN ಫಾರ್ಮುಲಾ ಏನ್ ಫಾರ್ಮುಲೈಸ್ ಮಾಡಿದ್ವಿ. ಈ ಕ್ವಶನ್ ಅಲ್ಲಿ SN ಫಾರ್ಮುಲಾ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ವಿದ್ಯಾರ್ಥಿಗಳು ಏನ್ ಮತ್ತೆ SN ಫಾರ್ಮುಲಾ ಕನ್ಫ್ಯೂಷನ್ ಮಾಡ್ಕೊತೀರಿ. ಇಲ್ಲಿ ಅರ್ಥಮೆಟಿಕ್ ಸೀರೀಸ್ ಅಂತ ಮೆನ್ಷನ್ ಮಾಡಿದಾರ. ಅದಕ್ಕೆ ಏನ್ ಮಾಡ್ಕೋಬೇಕು ನಾವು, ಅರ್ಥಮೆಟಿಕ್ ಸೀರೀಸ್ ಮತ್ತೆ ಇಲ್ಲಿ ಪ್ಲಸ್ ಸಿಂಬಾಲ್ ಇರೋದ್ರಿಂದ ಇಲ್ಲಿ ನಾವೇನ್ ಮಾಡ್ಕೋಬಹುದು, ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಏನಂತ, ಪ್ಲಸ್ ಸಿಂಬಾಲ್ ಅಂದ್ರೆ SN ಫಾರ್ಮುಲಾ ಹಾಕ್ಬೇಕು. ಸಮ್ ಅಂತ ಮೆನ್ಷನ್ ಮಾಡಿದಾರೆ ಇಲ್ಲಿ. ಆ ಸಮ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆಡ್ ಮಾಡೋದು, SN ಫಾರ್ಮುಲಾ ಹಾಕ್ಬೇಕು ಅನ್ನೋದು ಒಂದ್ ಸ್ವಲ್ಪ ಐಡಿಯಾ ಬಂದ್ರೆ ನಿಮ್ಗೆ ಅದನ್ನ ಪರ್ಫೆಕ್ಟ್ ಆಗಿ ನೀವು ಸಾಲ್ವ್ ಮಾಡಬಹುದು. ಅದೇ ರೀತಿ ನೆಕ್ಸ್ಟ್ ಬೋರ್ಡ್ ಕ್ವಶನ್ ಪೇಪರ್ ನೋಡ್ರಿ, ಬೋರ್ಡ್ ಮಾಡೆಲ್ ಅಲ್ಲಿ 2 ಟೈಪ್ ಕ್ವಶನ್ ಕೊಟ್ಟಿದ್ದಾರೆ. ಅಲ್ಲಿ ಒಂದರಲ್ಲಿ SN ಫಾರ್ಮುಲಾ ಹಾಕ್ಬೇಕು, ಇನ್ನೊಂದು ಇಲ್ಲಿ AN ಫಾರ್ಮುಲಾ. ಈ AN ಫಾರ್ಮುಲಾ ಮಿಸ್ಟೇಕ್ಸ್ ಏನ್ ಮಾಡ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಅಂತಂದ್ರೆ, ಇಲ್ಲಿ AN = 30 ಕೊಟ್ಟಿದ್ದಾರೆ. ನೀವೇನ್ ಮಾಡ್ಬಿಡ್ತೀರಾ, n = 130 ತಗೊಂಡ್ಬಿಡ್ತೀರಿ. ಇದು ಒಂದು ಮಿಸ್ಟೇಕ್ಸ್ ನ ಸ್ವಲ್ಪ ಅವಾಯ್ಡ್ ಮಾಡ್ಬಿಟ್ರೆ ನಾವು ಈ ಕ್ವಶನ್ಗೂ 2 ಮಾರ್ಕ್ಸ್ ನ ಈಸಿಲಿ ಗೆಟ್ ಆನ್ ಮಾಡ್ಬೋದು. ಟೋಟಲ್ 6 ಮಾರ್ಕ್ಸ್ ಈಗ ಈಸಿಲಿ ಗೆಟ್ ಆನ್ ಮಾಡ್ಕೋಬಹುದು ನಾವು. ಇದು 6 ಮಾರ್ಕ್ಸ್ ಬಂತಂದ್ರೆ ನಿಮ್ಗೆ ಅಲ್ಲಿ ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ 6 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ನಾವು 20th ಕ್ವಶನ್, ಸ್ಟೇಟ್ ಲೆವೆಲ್ ಪ್ರಿಪೇರ್ಡ್ 2 ಆರ್ ಕ್ವಶನ್ ಎದಕ್ ಬಂದಿತ್ತು ಅಂದ್ರೆ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಡಿಸ್ಕ್ರಿಮಿನೆಂಟ್ ಆರ್ ಕ್ವಶನ್ ಇತ್ತು. ಅದೇ ರೀತಿ ಅದರ ಬೋರ್ಡ್ ಪ್ರಿಪೇರ್ಡ್ ಅದಕ್ಕೆ ಆರ್ ಇದ್ದಿದ್ದಿಲ್ಲ, ಎಕ್ಸ್ಚೇಂಜ್ ಮಾಡಿದ್ರು, ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ ಕೊಟ್ಟಿದ್ರು. ಇಲ್ಲೊಂದು ವೇರಿಯೇಷನ್ಸ್ ಇದೆ, ಆದ್ರೆ ಬಹಳ ವೇರಿಯೇಷನ್ಸ್ ಇಲ್ಲ. ಆ ಕ್ವಶನ್ ಮಾತ್ರ ಅದೇ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಇನ್ ದ ಇಕ್ವೇಷನ್ 3x² - 5x + 2 = 0 ಅಂಡ್ ಹೆನ್ಸ್ ದ ರೈಟ್ ದ ನೇಚರ್ ಆಫ್ ದಿ ರೂಟ್ಸ್. ಅಂದ್ರೆ ನಮ್ಗೆ ಇಲ್ಲಿ ಐಡಿಯಾ ಬರುತ್ತೆ ಏನಪ್ಪಾ ಅಂತಂದ್ರೆ, ಡೆಲ್ಟಾ ಫಾರ್ಮುಲಾ ಡೆಲ್ಟಾ = b² - 4ac = 0. ಇದನ್ನ ತಗೊಂಡುಕೊಂಡು ನಾವು ಈ ಎರಡು ಇಕ್ವೇಷನ್ ಸಾಲ್ವ್ ಮಾಡಬಹುದು. ಇಲ್ಲಿ k = find the value for what value of the k, the equation kx² + 6x + 1 = 0 has equal roots. Equal roots ಅಂದಾಗ ನಮ್ ಡೆಲ್ಟಾ ಏನಿರ್ತೈತಿ 0 ಇರ್ತೈತಿ. ಇಲ್ಲಿ ಡೆಲ್ಟಾ ಬೇಸ್ಡ್ ಕ್ವಶನ್ ನಮ್ದು ಸ್ಮಾಲ್ ಟೇಬಲ್ ಇದೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ಒಂದು ಟೇಬಲ್ ನಮ್ಮ ಸ್ಟಡಿ ಮಟೀರಿಯಲ್ ಅವೈಲೇಬಲ್ ಇದೆ. ಇದು ಡೆಲ್ಟಾ ಗ್ರೇಟರ್ ದನ್ 0 ಇದ್ರೆ ರೂಟ್ಸ್ ಏನಿರ್ತಾವ, ಡೆಲ್ಟಾ ಲೆಸ್ ದನ್ 0 ಇದ್ರೆ ಏನಾಗುತ್ತೆ, ಡೆಲ್ಟಾ = 0 ಇದ್ರೆ ರೂಟ್ಸ್ ಈಕ್ವಲ್ ಇರ್ತಾವ. ಆ ಪ್ರಾಪರ್ಟಿನ ಯೂಸ್ ಮಾಡ್ಕೊಂಡು ಸ್ವಲ್ಪ ಸ್ಟಡಿ ಮಾಡ್ಬಿಟ್ರೆ, ಆ ಡೆಲ್ಟಾ ಬಗ್ಗೆ ಸ್ಟಡಿ ಮಾಡ್ಬಿಟ್ರೆ ಇಲ್ಲಿ 2 ಮಾರ್ಕ್ಸ್ ಈಸಿಲಿ ಗೇನ್ ಮಾಡ್ಕೋಬಹುದು. b² - 4ac = 0. ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮ್ a = 380, b = -5, c = 2. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸ್ಟೆಪ್ ವೈಸ್ ಮಾಡಿದ್ರೆ 1.5 ಬರ್ತದ. ಅದನ್ನ ನೇಚರ್ ಬರ್ದ್ಬಿಟ್ರೆ 2 ಮಾರ್ಕ್ಸ್ ಬರ್ತದ. ಈಕ್ವಲ್ ರೂಟ್ಸ್ ಇದನ್ನ k ಫೈಂಡ್ ಮಾಡ್ಬಿಟ್ರೆ 2 ಮಾರ್ಕ್ಸ್ ಬರ್ತದೆ. ಅದಕ್ಕೆ ಈ ಕ್ವಶನ್ಸ್ ನ ನೀವು ನಮ್ಮ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಈ ಟೈಪ್ ಕ್ವಶನ್ಸ್ ಬಹಳಷ್ಟು ಇದಾವ, ಅವನ್ನೆಲ್ಲ ಸಾಲ್ವ್ ಮಾಡಿರಿ. ಈಗ ಇನ್ನೊಂದ್ ಸ್ವಲ್ಪ ಸಾಲ್ವ್ ಮಾಡ್ರಿ, ಇವತ್ತು ಮತ್ತೆ ನಾಳೆ 2 ದಿನ ಟೈಮ್ ಇದೆ, ಮಾಡಿ ರಿವಿಷನ್ ಮಾಡ್ರಿ. ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡಿರಿ. ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಆ ಪ್ಲಸ್ ಮೈನಸ್ ಇಂಪಾರ್ಟೆಂಟ್ ಇಲ್ಲ. ನಿಮ್ಗೆಲ್ಲ ಪರ್ಫೆಕ್ಟ್ ಆಗಿ ಫಾರ್ಮುಲಾ ಗೊತ್ತಾಗುತ್ತೆ. ಪ್ಲಸ್ ಮೈನಸ್ ಮಿಸ್ಟೇಕ್ ಮಾಡಿದ್ರೆ ಪರ್ಫೆಕ್ಷನ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಈಸಿಲಿ ಸಾಲ್ವ್ ಮಾಡಬಹುದು. ಫಸ್ಟ್ ಈ ಕ್ವಶನ್ಸ್ ನ ಪರ್ಫೆಕ್ಟ್ ಆಗ್ರಿ, ನಂತರ ಆ ನಮ್ಮ ಕೊಟ್ಟಿರುವಂತಹ ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಇರುವಂತದ್ದು, ಮತ್ತೆ ನಮ್ಮ ಸ್ಟಡಿ ಮೆಟೀರಿಯಲ್ ಇರುವಂತದ್ದು, ಮತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದನ್ನ ಕ್ವಶನ್ ಸಾಲ್ವ್ ಮಾಡಿ. ಟೆಕ್ಸ್ಟ್ ಬುಕ್ ಅಲ್ಲಿ ನಮ್ಮ ಪೇಜ್ ನಂಬರ್ 34 ಇನ್ ಪಾರ್ಟ್ 2 10.3 ಎಕ್ಸರ್ಸೈಸ್ ಅಲ್ಲಿ ಇಂಥ ಕ್ವಶನ್ಸ್ ನೋಡ್ಬೋದು ನೀವು. ಅಲ್ಲಿ ಇದಾವೆ, ಒಂದಿಷ್ಟು ಸಾಲ್ವ್ ಮಾಡ್ಬೋದು ನೀವು. ಈಗ ನಾವು ಆಲ್ರೆಡಿ ರೇಡಿಯೋ ಪ್ರೋಗ್ರಾಮ್ ದಲ್ಲಿ ಕೇಳಿದೀವಿ, ಅದರಲ್ಲಿಯೂ ನೀವು ನಮ್ಮ ಒಂದಿಷ್ಟು ಹೇಳಿದ್ದಾರೆ. ಈ ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಸ್ಟೇಟ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ಅಂತ. ಅಂಡ್ ಜಸ್ಟ್ ವೇನ್ ನಂಬರ್ಸ್ ವೇರಿಯೇಷನ್ಸ್ ಇರ್ತಾವ, ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಸೇಮ್ ಇರ್ತಾವ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ನಮ್ದೀಗ ಫೈಂಡ್ ದ ರೂಟ್ಸ್ of the quadratic equation 2x² + x - 4 = 0 using quadratic formula. ನಮ್ಮ quadratic equation ಚಾಪ್ಟರ್ ಅಲ್ಲಿ ಮತ್ತೊಂದು ಫಾರ್ಮುಲಾ ಇದೆ, ಶ್ರೀಧರ್ಸ್ ಫಾರ್ಮುಲಾ ಅಂತ ಹೇಳಿ. x = -b + or - b² - b² - 4ac / 2a. ಆ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದನ್ನ ಈಗ ಆಲ್ರೆಡಿ ನಿಮ್ ಟೀಚರ್ಸ್ ಬಹಳಷ್ಟು ಕಲಿಸಿದ್ದಾರೆ. ಇಂಥ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ರಿ, ಬೇರೆ ಬೇರೆ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ರಿ. ಈ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ಇಲ್ಲೋ ಒಂದು 2 ಮಾರ್ಕ್ಸ್ ಈಸಿಲಿ ಬರುತ್ತೆ. ಈ ಸೇಮ್ ಪ್ರಾಬ್ಲಮ್ಸ್ ಇದಾವೆ ನೋಡಿ, ಜಸ್ಟ್ ಏನಪ್ಪಾ ನಂಬರ್ ಚೇಂಜ್ ಇದಾವೆ. ಇಲ್ಲಿ 2x² ಇದೆ, ಇಲ್ಲಿ 3x² ಇದೆ. ಬೋರ್ಡ್ ಅಲ್ಲಿ 3x² ಇದೆ, ಸ್ಟೇಟ್ ಲೆವೆಲ್ ಪ್ರಿಪೇರ್ಡ್ ಅಲ್ಲಿ 2x² ಇದೆ. ಈ ಇಂಥ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಬಿಟ್ರೆ ನೀವು ಇಲ್ಲಿ ಈಸಿಲಿ ಫಾರ್ಮುಲಾ ಆನ್ಸರ್ x = ವ್ಯಾಲ್ಯೂ ಅಂತಂದ್ರೆ 2 ಮಾರ್ಕ್ಸ್ ಈಸಿಲಿ ಗೆಟ್ ಆನ್ ಆಗ್ಬೋದು. ಇಲ್ಲಿ ಈ ರೀತಿ ನೀವು ಕಂಪೇರ್ ಮಾಡ್ಕೊಂತ ಸ್ಟಡಿ ಮಾಡಿದ್ರೆ
ನಿಮ್ಗೆ ಏನಾಗುತ್ತೆ ಅಂದ್ರೆ ಈಸಿಯಾಗಿ ಆ ಪ್ರಾಬ್ಲಮ್ಸ್ ನ ಮಾರ್ಕ್ಸ್ ನ ನೀವು ಎಲ್ಲೂ ಮಿಸ್ ಆಗಬಾರ್ದು. ಇಲ್ಲಿ ಪ್ಲಸ್ ಮೈನಸ್ ನ ಮಿಸ್ಟೇಕ್ ಮಾಡದ ಕಾನ್ಸಂಟ್ರೇಟ್ ಆಗಿ ಸಾಲ್ವ್ ಮಾಡ್ರಿ. ಬಂದಿರುವಂತ ಎಕ್ಸ್ ವ್ಯಾಲ್ಯೂನ ಇಲ್ಲಿ ಬ್ಯಾಕ್ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ವೆರಿಫಿಕೇಶನ್ ಮಾಡ್ಕೋಬಹುದು. ವೆರಿಫಿಕೇಶನ್ ಮಾಡ್ಕೊ ಇದೊಂದು ಪ್ರಾಬ್ಲಮ್ ಇದೆ, ನಮ್ ಟೈಮ್ ಉಳಿತದಲ್ಲ, ಆ ಉಳಿದಿದ್ದನ್ನ ಇಲ್ಲಿ ಯೂಟಿಲೈಸ್ ಮಾಡ್ಕೋಬಹುದು. ಯಾರು 80 ತಗೋಬೇಕಂತ ಟಾರ್ಗೆಟ್ ಇದಿರಲ್ಲ, ಆಲ್ಮೋಸ್ಟ್ ನಮ್ ಕೈ ಸ್ಟೂಡೆಂಟ್ಸ್ ಎಲ್ಲ 80 ಟಾರ್ಗೆಟ್ ನ ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ. ಅದನ್ನೇ ವೆರಿಫಿಕೇಶನ್ ಮಾಡ್ಕೊರಿ. ಈ ಪ್ರಾಬ್ಲಮ್ಸ್ ನ ಮಾರ್ಕ್ಸ್ ಅನ್ನ ಈಸಿಲಿ ಬಿಟ್ಕೊಡ್ಬೇಡಿ. ಇದನ್ನ ಈ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿದ್ವಿ ನಾವೀಗ. ನೆಕ್ಸ್ಟ್ ಕ್ವಶನ್ ಟ್ರಿಗ್ನಾಮೆಟ್ರಿ ಪ್ರಾಬ್ಲಮ್. ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಟ್ರಿಗ್ನಾಮೆಟ್ರಿ ಟಫ್ ಇದೆ ಅಂತ ಬಿಟ್ಬಿಡ್ತೀರಿ. ಆದ್ರೆ ಈ ಟ್ರಿಗ್ನಾಮೆಟ್ರಿಯಲ್ಲಿ ಬಹಳಷ್ಟು ಈಸಿ ಕ್ವಶನ್ಸ್ ಇದಾವೆ. ಇದ್ರಾಗ ಎಕ್ಸಾಂಪಲ್ ನೋಡಿದ್ರೆ ನಾವು ಇಲ್ಲಿ ನೋಡಿ, ಈಗ ಸ್ಟೇಟ್ ಲೆವೆಲ್ ಪ್ರಿಪೇರ್ ಏನಂತ ಇನ್ ದ ಗಿವನ್ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಸೈನ್ ಪಿ ಅಂಡ್ ಟ್ಯಾನ್ ಆರ್. ಬೇಸಿಕ್ ಏನಪ್ಪಾ, ನಮ್ಗೆ ಸೈನ್ ಡೆಫಿನೇಷನ್ ಮತ್ತೆ ಟ್ಯಾನ್ ಡೆಫಿನೇಷನ್ ಬಂದ್ಬಿಟ್ಟು ಇಲ್ಲಿ ಈಸಿಯಾಗಿ 2 ಮಾರ್ಕ್ಸ್ ಗೊತ್ತಾಗಬಹುದು. ಸೈನ್ ಅಂದ್ರೆ ಅಪೋಸಿಟ್ ಬೈ ಹೈಪಾರ್ಟ್ನಸ್, ಟ್ಯಾನ್ ಅಂದ್ರೆ ಅಪೋಸಿಟ್ ಬೈ ಅಡ್ಜಸೆಂಟ್. ಇವೆರಡು ವ್ಯಾಲ್ಯೂಸ್ ಕೊಟ್ಬಿಟ್ಟಿದಾರಲ್ಲ, ನಾವೇನ್ ಮತ್ತೆ ಸಪರೇಟ್ ಆಗಿ ಪೈಥಾಗರಸ್ ಅಪ್ಲೈ ಮಾಡಿ ಕಂಡುಹಿಡಿಯೋದು ಬೇಕಾಗಿಲ್ಲ. ಇಲ್ಲಿ ಜಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ರೆ ಸಾಕು, 2 ಮಾರ್ಕ್ಸ್ ಬಂದ್ಬಿಡುತ್ತೆ. ಸೈನ್ ಪಿ ವ್ಯಾಲ್ಯೂ ಟ್ಯಾನ್ ಆರ್ ವ್ಯಾಲ್ಯೂ ಬರ್ಬಿಟ್ರೆ ನಮ್ಗೆ ಏನಾಗುತ್ತೆ, ಈಸಿಯಾಗಿ ನಾವು ಏನ್ ತಗೋಬಹುದು, ನಾವು ಮಾರ್ಕ್ಸ್ ಅನ್ನು ತಗೋಬಹುದು, 2 ಮಾರ್ಕ್ಸ್. ಅದೇ ರೀತಿ ಬೋರ್ಡ್ ಮಾಡೋ ಕ್ವಶನ್ ನೋಡಬಹುದು ನಾವು ಇಲ್ಲಿ. ಸೈನ್ ಥೀಟಾ ಮತ್ತು ಟ್ಯಾನ್ ಆಲ್ಫಾ, ಸೈನ್ ಮತ್ತು ಟ್ಯಾನ್ ಪರ್ಫೆಕ್ಟ್ ಆಗಿ ಅಪೋಸಿಟ್ ಬೈ ಹೈಪಾರ್ಟ್ನಸ್. ಇದನ್ನ ನೆನ್ಪಿಟ್ಕೊಳ್ಳೋಕೆ ಇನ್ನೊಂದಿದೆ, ಸೊಕಾಟೋ. ಸೈನ್ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪಾರ್ಟ್ನಸ್, ಕಾಸ್ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಬೈ ಹೈಪಾರ್ಟ್ನಸ್, ಟ್ಯಾನ್ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಅಡ್ಜಸೆಂಟ್. ಸೊಕಾಟೋ ಅಂತ ಇದನ್ನ ಒಂದು ಇದಿದೆ, ಅದನ್ನ ಟ್ಯಾಗ್ಲೈನ್ ಯೂಸ್ ಮಾಡಿದ್ರೆ ನೀವು ಸೊಕಾಟೋ ಅಂತ ನೀವು ಈಸಿಯಾಗಿ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಈಗ ನಾವು ನೆಕ್ಸ್ಟ್ ಕ್ವಶನ್ ಹೋದ್ರೆ, ನೆಕ್ಸ್ಟ್ ಕ್ವಶನ್ find the distance between the points 2, 3 and 6, 6 using distance formula. ಇದು ಡಿಸ್ಟೆನ್ಸ್ ಫಾರ್ಮುಲಾ ನಮ್ದು ಏನಿದೆ, d is equal to square root of x2 minus x1 whole square plus y2 minus y1 whole square. ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಈ 6 minus 2 4 ಬರ್ತದೆ, 6 minus 3 ಬರ್ತದೆ, 2 4 ಸ್ಕ್ವೇರ್ ಮತ್ತು 3 ಸ್ಕ್ವೇರ್ ಅಂದ್ರೆ 25 ಮತ್ತು 5 ಬಂದ್ಬಿಡ್ತದೆ. ಒನ್ ಸ್ಟೇಟ್ ಲೆವೆಲ್ ಪ್ರಿಪೇರ್ ಕೊಟ್ಟಿರೋದು. ಅದೇ ರೀತಿ ನಮ್ದು ಬೋರ್ಡ್ ಮಾಡಲ್ ಕ್ವಶನ್ ಸೇಮ್ ಕ್ವಶನ್ ಇದೆ, 3 1 6 2. ಈ ಫಾರ್ಮುಲಾಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಈಸಿಯಾಗಿ ನಾವು ಇಲ್ಲಿ 2 ಮಾರ್ಕ್ಸ್ ನ ಪಡಿಬಹುದು. ಅದೇ ಈ 2 ಮಾರ್ಕ್ಸ್ ಕ್ವಶನ್ಸ್ ನ ಇನ್ನೊಂದು ಕ್ವಶನ್ ಇದೆ, ನೆಕ್ಸ್ಟ್ ಕ್ವಶನ್ ಇದೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಕ್ವಶನ್. ಇದೊಂದು ಫಿಕ್ಸ್ ಬರ್ತದೆ ನಮ್ಗೆ ಲೈನ್ ಸೆಗ್ಮೆಂಟ್. ಇಲ್ಲಿ ಒಂದು ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳು ಮಿಸ್ಟೇಕ್ಸ್ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ಈಗ ಈ ಕನ್ಸ್ಟ್ರಕ್ಷನ್ ಟ್ರಯಾಂಗಲ್, ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ ಮತ್ತೆ ಈ ಕ್ವಶನ್ ನಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಏನಪ್ಪಾ ಅಂದ್ರೆ 2 + 3 5 ಮಾಡ್ಕೋಬೇಕು. ನಾವು ಲೈನ್ ಸೆಗ್ಮೆಂಟ್ ಮಾಡುವಾಗ 2 + 3 ಮಾಡ್ಕೊಂಡು 5 ಆರ್ಕ್ಸ್ ನ ಹಾಕ್ಬೇಕು. ಆದ್ರೆ ನಾವು ಟ್ರಯಾಂಗಲ್, ಸಿಮಿಲರ್ ಟ್ರಯಾಂಗಲ್ ಹಾಕುವಾಗ ಏನ್ ಮಾಡ್ತೀವಿ, ನಾವು ಮ್ಯಾಕ್ಸಿಮಮ್ ಯಾವ್ದೈತಿ, ಫ್ರಾಕ್ಷನ್ ಅಲ್ಲಿ ಮ್ಯಾಕ್ಸಿಮಮ್ ಯಾವ್ದೈತಿ ಅಷ್ಟು ಆರ್ಕ್ಸ್ ಹಾಕ್ತಿವಿ. ಆದ್ರೆ ಇಲ್ಲಿ ಏನ್ ಮಾಡ್ತೀವಿ, ನಾವು 2 + 3 5 ನ ಆಡ್ ಮಾಡ್ಕೊಂಡು 5 ಆರ್ಕ್ಸ್ ಹಾಕ್ತಿವಿ. 8 ಸೆಂಟಿಮೀಟರ್ ಲೈನ್ ಹಾಕಿ ಒಂದು ಅಕ್ಯೂಟ್ ಆಂಗಲ್ ಹಾಕಿ ನೆಕ್ಸ್ಟ್ ಏನ್ ಮಾಡ್ತೀವಿ, ಆರ್ಕ್ಸ್ ನ ಹಾಕಿದ್ಮೇಲೆ ಅದನ್ನ ಡಿವೈಡ್ ಮಾಡಿ ಅಲ್ಲಿ ಥರ್ಡ್ ಪಾಯಿಂಟ್ ನ ಕೂಡಿಸಿ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನ ಕೂಡಿಸಿ, ಈ ರೀತಿ ಹಾಕ್ಬೇಕು. ನೋಡಿಲ್ಲ, 2 ಕ್ವಶನ್ ನಲ್ಲಿ ನೋಡ್ರಿ 2:3 ಇದೆ. 2:3 ಇರುವಂತ ಪ್ರಾಬ್ಲಮ್ಸ್ ನ ಪರ್ಫೆಕ್ಟ್ ಆಗಿ ಸಾಲ್ವ್ ಮಾಡಿದ್ರೆ ನೀವು ಈಸಿಯಾಗಿ ಇಲ್ಲಿ 2 ಮಾರ್ಕ್ಸ್ ನ ತಗೋಬಹುದು. A1 A2 A3 ಅದನ್ನ ಡಿನೋಟ್ ಮಾಡ್ಬೇಕಲ್ಲಿ ನೇಮ್ಸ್ ನ. ಆ ಕನ್ಸ್ಟ್ರಕ್ಷನ್ ನಮ್ ಚೇತನ್ ಸರ್ ನ ಕಂಟಿನ್ಯೂ ಮಾಡ್ತಾರ. ಚೇತನ್ ಸರ್. Sir, namaste. Hello. So, dear students. Next question. So, dear students, now our Shahanwaz sir explained you well about the 2 marks questions and also how to prepare for exam in remaining 3 days. So, now I will continue about the 3 marks questions. So, here for our 10th examination, there will be 9 questions carrying 3 marks each. So totally in this part we have 27 marks. So it is almost 1/3 part of our question paper. So ಇಲ್ಲಿ ನಾವು ಈ 3 marks questions ಗೆ ಯಾವ ರೀತಿ ಆನ್ಸರ್ ಮಾಡ್ತಾ ಹೋಗ್ಬೇಕು ಮತ್ತೆ ಏನು ಪಾಸಿಬಲ್ ಇರ್ತಕ್ಕಂಥ ಕ್ವಶನ್ಸ್ ಯಾವುವು ಅಂತ ನೋಡ್ತಾ ಹೋಗೋಣ. ಈಗಾಗಲೇ ನಾವು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಮತ್ತೆ
ಬೋರ್ಡ್ ಮಾಡೆಲ್ ಪ್ರಿಪರೇಟರ್ ನಲ್ಲಿ ಕೂಡ ನಾವು ನೋಡಿದ್ದೇವೆ. ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಇವೆರಡನ್ನ ಕಂಪ್ಯಾರಿಸನ್ ಮಾಡ್ತಾ ಹೋದಾಗ ನಮ್ಗೆ ಇಲ್ಲಿ ಏನೇನ್ ಕ್ವಶನ್ಸ್ ಬರ್ತವೆ ನಮ್ಗೆ ಮೊದಲೇ ಗೊತ್ತಿರೋ ಹಾಗೆ AP ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಮೇಲೆ ಒಂದು ಅಪ್ಲೈಡ್ ಕ್ವಶನ್ ಇರುತ್ತೆ ಅಂತ ಗೊತ್ತಿದೆ 3 marks. ಬಟ್ in state level preparatory and also in model question paper there is a question which is directly in the textbook. ಸೊ ನಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಅನ್ನೇ ಇಲ್ಲಿ ಮೆನ್ಷನ್ ಮಾಡಿದೆ. ಸೊ ನಾವು ಪ್ರತಿ ಬಾರಿನೂ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಅಪ್ಲಿಕೇಶನ್ ಕ್ವಶನ್ಸ್ ನ ಔಟ್ ಆಫ್ ಟೆಕ್ಸ್ಟ್ ಬುಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಈ ಬಾರಿ ಶಾನವಾಜ್ ಸರ್ ಹೇಳಿದಾಗೆ ಸ್ವಲ್ಪ ಈ ಒಂದು ಕ್ವಶನ್ ಪೇಪರ್ ಈಸಿ ಬರೋ ಸಾಧ್ಯತೆ ಇರೋದ್ರಿಂದ ವಿತ್ ಇನ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ ಕೇಳ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ನಮ್ಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ಎಕ್ಸಸೈಸ್ ಅಲ್ಲಿ ಇರ್ತಕ್ಕಂಥ ವಿತ್ ಇನ್ ಟೆಕ್ಸ್ಟ್ ಬುಕ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ವಿ ಕ್ಯಾನ್ ಗೆಟ್ 3 marks ಈಸಿಲಿ ಫ್ರಮ್ ದಿಸ್ ಚಾಪ್ಟರ್ AP ಅಂತ ಹೇಳ್ಬೋದು. ಹಾಗೆ ಅಡಿಷನಲಿ ಬೀಯಿಂಗ್ ದ ಕ್ರೈ ಸ್ಟೂಡೆಂಟ್ಸ್, ಸೊ ಇನ್ನ ಏನ್ ವರ್ಕ್ ಮಾಡ್ಬೋದು ಅಂದ್ರೆ ಇಲ್ಲಿ AP ಗೆ ರಿಲೇಟೆಡ್ ಆಗಿ ಅಪ್ಲಿಕೇಶನ್ ಕ್ವಶನ್ಸ್ ಅಂತ ಬಂದ್ರೆ ಫಸ್ಟ್ ವಿ ಹ್ಯಾವ್ ಟು ನೋ ಹೌ ಟು ಕನ್ವರ್ಟ್ ದ ಸ್ಟೇಟ್ಮೆಂಟ್ಸ್ ಇಂಟು ಈಕ್ವೇಶನ್ಸ್. ಸೊ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಅನ್ನ ಈಕ್ವೇಶನ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ, ಅವುಗಳನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ನಾವು ಒಂದು ಟರ್ಮ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ದ 5th term of an AP is 3 more than 6th third term ಅಂತ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. The 5th term of an AP is 3 more than third term. ಸೊ ಇಲ್ಲಿ 5th term, third term or any other term 7th, 9th ಈ ರೀತಿ ಕೊಟ್ಟಾಗ we must know how to write it as if it means the 5th term means it is A plus 4D, A5 which is equal to A plus 4D. Third term is A3 which is equal to A plus 2D. 10th term A10 equal to A plus 9D. ಈ ರೀತಿ ಬರೆಯೋದನ್ನ ಗೊತ್ತಿರಬೇಕು. ಒಂದೇದು ಈ ಒಂದು AP ಮೇಲೆ ಇರ್ತಕ್ಕಂಥ ಅಪ್ಲಿಕೇಶನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ, ಜೊತೆಗೆ ಈ ಸ್ಟೇಟ್ಮೆಂಟ್ಸ್ ಅನ್ನ ನಾವು ಈಕ್ವೇಶನ್ಸ್ ಆಗಿ ಬರ್ಕೊಳ್ತಕ್ಕಂಥದ್ದು. ಸೊ ದ 5th term is 3 more than third term means A5 is equal to A3 plus 3. ಈ ರೀತಿ ಬರ್ಕೊಳತಕ್ಕಂಥದ್ದನ್ನ ನಾವು ಮೊದಲು ಪ್ರಾಕ್ಟೀಸ್ ಮಾಡ್ಕೋಬೇಕು. ಸೊ ಇಲ್ಲಿ ಮೋರ್ ದ್ಯಾನ್ ಅಂತ ಇದೆ ಅಂದ್ರೆ ಇಟ್ ಈಸ್ ವಿ ಹ್ಯಾವ್ ಟು ಆಡ್ ದಟ್ ಟರ್ಮ್. ಸೊ ಲೆಸ್ ದ್ಯಾನ್ ಇದೆ ಅಂದ್ರೆ ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ ಇಟ್. ಟೈಮ್ಸ್ ಅಂತ ಇದೆ ಅಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್. ಹಾಗೇನೆ ಸಮ್ಟೈಮ್ಸ್ ಈ ಮೋರ್ ದ್ಯಾನ್ ಅಂತ ಕೊಡೋ ಬದಲು ದ 5th term ಎಕ್ಸೀಡ್ಸ್ ದ ಥರ್ಡ್ ಟರ್ಮ್ ಬೈ 3 ಅಂತ ಕೊಡ್ಬೋದು. ಸೊ ಹೀಗೆ ನಮ್ಗೆ ಆ ಪದಗಳ ಪರಿಚಯ ಇರಬೇಕು. ಎಕ್ಸೀಡ್ಸ್ ಅಂತ ಬಂದ್ರೆ ಯಾವ ರೀತಿ ನಾವು ಯಾವ ಚಿಹ್ನೆ ಬಳಸಬೇಕು, ಮೋರ್, ಲೆಸ್, ಬಿಹೈಂಡ್, ಟೈಮ್ಸ್ ಈ ಪದಗಳಿಗೆ ಯಾವ್ಯಾವ ಚಿಹ್ನೆ ಬಳಸಬೇಕು ಅನ್ನೋದನ್ನ ಸ್ವಲ್ಪ ನೋಟ್ ಮಾಡ್ಕೊಂಡ್ರೆ ವಿ ಕ್ಯಾನ್ ಗೆಟ್ ಈಸಿಲಿ 3 marks ಫ್ರಮ್ ದ ಕ್ವಶನ್ ಆನ್ AP. ಸೊ ಅಂಡ್ ದೆನ್ ಅನದರ್ ಕ್ವಶನ್, ಇದು ಒಂದು AP ನಲ್ಲಿ ಇರ್ತಕ್ಕಂಥ ಒಂದು ಕ್ವಶನ್ ಆಯ್ತು. ಅಂಡ್ ಅನದರ್ ಪಾಸಿಬಲ್ ಕ್ವಶನ್ ಅಂದ್ರೆ ಇಲ್ಲಿ 3 marks ಅಲ್ಲಿ ಇಟ್ ಈಸ್ ಆನ್ ಟ್ರಿಗ್ನೋಮೆಟ್ರಿ. ಸೊ ಸ್ಪೆಷಲಿ ದ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಆರ್ ಇಟ್ ಮೇ ಬಿ ಅಬೌಟ್ ದ ಕಾಂಪ್ಲಿಮೆಂಟರಿ ಆಂಗಲ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್. ಆ ಸಾಧ್ಯತೆನೂ ಇದೆ. ಆಲ್ರೆಡಿ ನಮ್ಗೆ ಇಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರ್ ನಲ್ಲಿ ಮತ್ತು ಈ ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಎರಡರಲ್ಲೂ ಕೂಡ ನಮ್ಗೆ ಒಂದು ಕಾಂಪ್ಲಿಮೆಂಟರಿ ಆಂಗಲ್, ಇನ್ನೊಂದು ಸ್ಟ್ಯಾಂಡರ್ಡ್ ಆಂಗಲ್ಸ್ ಬೇಸ್ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಇದಾವೆ. ಆರ್ ದೇರ್ ಮೇ ಬಿ ಚಾನ್ಸ್ ಆಫ್ ಐಡೆಂಟಿಟಿ ಆಲ್ಸೋ. ನಾವು 2ಕ್ಕೂ 3ಕ್ಕೂ ರೆಡಿ ಆಗಿರ್ಬೇಕಾಗತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ಸ್ಟ್ಯಾಂಡರ್ಡ್ ಆಂಗಲ್ಸ್ ಮೇಲೆ ಒಂದ್ ವೇಳೆ ಕ್ವಶನ್ ಬಂತು ಅಂದ್ರೆ ವಿ ಮಸ್ಟ್ ನೋ ವೆಲ್ ಅಬೌಟ್ ದಿ ಟೇಬಲ್. ಸೊ ನಮ್ಗೆ ಈಗ ಸ್ಟ್ಯಾಂಡರ್ಡ್ ಆಂಗಲ್ಸ್ ಟೇಬಲ್ ಇದೆ. ಸೊ sin 0 0, sin 30 1/2, sin 45 1/2. ಹೀಗೆ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗೂ ನಾವು 5 ಸ್ಟ್ಯಾಂಡರ್ಡ್ ಆಂಗಲ್ಸ್ ಅನ್ನ ಕಲ್ತಿದ್ದೇವೆ. ಸೊ ಆ ಒಂದು ಟೇಬಲ್ಸ್ ಅನ್ನ ಪರ್ಫೆಕ್ಟ್ ಆಗಿದ್ರೆ we can solve the problem on standard angles. And complementary angles ಗೆ ಬಂದ್ರೆ ನಮ್ಗೆ ಅಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಕಾಂಪ್ಲಿಮೆಂಟರಿ ಆಂಗಲ್ ಹೇಗೆ. ಸೊ ಅಪಾರ್ಟ್ ಫ್ರಮ್ 30 degree, 45 degree, 60 degree ಬಿಟ್ಟು 90 degree ಇದಿಷ್ಟನ್ನ ಬಿಟ್ಟು ಅಲ್ಲಿ ಒಂದ್ ವೇಳೆ ಬೇರೆ ಆಂಗಲ್ಸ್ ಕೊಟ್ಟಿದೆ ಅಂತ ಅಂದ್ರೆ we have to judge it as it is a problem on complementary angles. Means for example here it is tan 48, tan 42 ಈ ರೀತಿ ಬಂದಿದೆ ಅಂದ್ರೆ ನಾವು ಇಲ್ಲಿ ನಮ್ಗೆ ಗೊತ್ತಾಗಬೇಕು ಇಟ್ ಇಸ್ ಎ ಪ್ರಾಬ್ಲಮ್ ಆನ್ ಕಾಂಪ್ಲಿಮೆಂಟರಿ ಆಂಗಲ್ಸ್. ಸೊ ಇಲ್ಲಿ ನಾವು ಆ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋನ ಕಾಂಪ್ಲಿಮೆಂಟರಿ ರೇಷಿಯೋ ಬರಿಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಗಾಗ್ಲೇ ಗೊತ್ತಿರೋ ಹಾಗೆ ಸೈನ್ ಗೆ ಕಾಂಪ್ಲಿಮೆಂಟರಿ ಕಾಸ್ ಆಗಿರುತ್ತೆ, ಸಿಕೆಂಟ್ ಗೆ ಕೊಸಿಕೆಂಟ್ ಕಾಂಪ್ಲಿಮೆಂಟರಿ ಆಗಿರುತ್ತೆ, ಹಾಗೆ ಟ್ಯಾನ್ ಗೆ ಕಾಟ್ ಕಾಂಪ್ಲಿಮೆಂಟರಿ ಆಗಿರುತ್ತೆ. ಸೊ ಅವುಗಳನ್ನ ಎರಡರಲ್ಲಿ ಒಂದನ್ನ ನಾವು ಚೇಂಜ್ ಮಾಡೋದ್ರ ಮುಖಾಂತರ
it will be easily get cancelled. ಈ ರೀತಿನೇ ಇರ್ತವೆ ಆಲ್ಮೋಸ್ಟ್. ಒಂದು ಸಬ್ಟ್ರಾಕ್ಟ್ ಮಾಡೋ ರೀತಿ ಅಥವಾ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 ಬರೋ ರೀತಿ ಇರುತ್ತೆ. So we have to simplify it based on that. And one more very important, it is trigonometric identity. So ಹೆಚ್ಚು ಸ್ಟೂಡೆಂಟ್ಸ್ ಗೊಂದಲಕ್ಕೊಳಗಾಗೋದು ಇಲ್ಲೇ ನೀವು. ಸೊ ಇಲ್ಲಿ ನಿಜ ಹೇಳ್ಬೇಕಂದ್ರೆ ಇಟ್ ಇಸ್ ದ ಆಕ್ಚುಲಿ ವೆರಿ ಈಸಿಯೆಸ್ಟ್ ಪ್ರಾಬ್ಲಮ್ಸ್. ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನ ಸಾಲ್ವ್ ಮಾಡೋದಕ್ಕೆ ಕೆಲವು ಟಿಪ್ಸ್ ಹೇಳ್ಬಹುದು ಆಗಿರೋದು. ಅಂದ್ರೆ ಇಲ್ಲಿ ಪ್ರತಿ ಪ್ರಾಬ್ಲಮ್ ಕೂಡ ತಂದೆ ಆಗಿರ್ತಕ್ಕಂಥ ರೀತಿ ಸಾಲ್ವ್ ಮಾಡ್ಬೇಕಾಗತ್ತೆ. ನಾವು ಜನರಲ್ ಆಗಿ ಹೇಳೋದು ಸ್ವಲ್ಪ ಇಲ್ಲಿ ಕಷ್ಟ, ಆದ್ರೆ ಕೆಲವು ಕಾಮನ್ ಟಿಪ್ಸ್ ಏನ್ ಮಾಡ್ಬೋದು ಅಂದ್ರೆ ಅದು ಏನೇ ಪ್ರಾಬ್ಲಮ್ ಇರಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಕೊಟ್ಟಿರ್ತಕ್ಕಂಥ ಒಂದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅನ್ನ ಮೊದಲು ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂದ್ರೆ ಇದಕ್ಕೆ ನಾವು ಒಂದು ಮೊದಲು ಪ್ರೀ ಪ್ಲಾನ್ ಏನಿರ್ಬೇಕು. ಸೊ ಕೊಸಿಕೆಂಟ್ ಮೀನ್ಸ್ ಇಟ್ ಇಸ್ 1/sin, ಸೆಕೆಂಡ್ 1/cos, tan sin by cos, cot cos by sin. ಈ ರೀತಿ ಆ 4ರಲ್ಲಿ ಯಾವುದೇ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದ್ರು ಅದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಅಂಡ್ ಕಾಸ್ ಕನ್ವರ್ಟ್ ಮಾಡೋದು ಸ್ವಲ್ಪ ಈಸಿ ಅನ್ಸುತ್ತೆ ಅಷ್ಟೇ. ಹಾಗಂತ ಎಲ್ಲವೂ ಮಾಡ್ಲೇಬೇಕು ಅಂತ ಅಲ್ಲ, but many times it becomes easy. The problem becomes easy by converting them into sin and cos. And another way, if there are in the trigonometric identity, if there is a squares, for example, sin square, tan square, cot square, ee riti ide andre we have to look at the 3 standard identities. So which are sin square theta plus cos square theta equal to 1, 1 plus tan square theta equal to secant square theta. So again 1 plus cot square theta equal to cosecant square theta. So ಈ 3 ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಲ್ಲಿ ನಾವು ನೋಡ್ಬೇಕಾಗತ್ತೆ, ಅಲ್ಲಿ ಯಾವ್ದನ್ನ ರಿಪ್ಲೇಸ್ ಮಾಡ್ಬೇಕು ಅಂತಕ್ಕಂಥದ್ದು. ಇದು ಒಂದು ಹೇಳ್ಬೋದು. ಹಾಗೇನೆ ಇನ್ನ ಸಮ್ ಟೈಮ್ಸ್ ಈ ಕೊಟ್ಟಿರ್ತಕ್ಕಂಥ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಡಿವೈಡೆಡ್ ಬೈ ಬೈನೋಮಿಯಲ್ ಇದ್ರೆ, ಫಾರ್ ಎಕ್ಸಾಂಪಲ್ ಕಾಸ್ ಎ ಪ್ಲಸ್ 1 ಆರ್ ಸೈನ್ ಎ ಪ್ಲಸ್ 1, ಈ ರೀತಿ ಒಂದು ಬೈನೋಮಿಯಲ್ ಇದೆ ಅಂದ್ರೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ ಇಟ್ಸ್ ಕಾಂಜುಗೇಟ್. ದಟ್ ಈಸ್ ಇಫ್ ದೇರ್ ಇಸ್ ಅ ಪ್ಲಸ್ we have to make it minus, if it is a minus we have to make it plus, like that. So ಇಲ್ಲಿ ಈ ರೀತಿ ಮಾಡೋದ್ರ ಮುಖಾಂತರ ಕೆಲವು ಸರಿ ಸಿಂಪ್ಲಿಫಿಕೇಶನ್ಸ್ ಆಗ್ತಾ ಇರ್ತವೆ. ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಹೇಳೋದಾದ್ರೆ ನಮ್ಗೆ ಏನಾಗಿರುತ್ತೆ ಅಂದ್ರೆ ಐಡೆಂಟಿಟೀಸ್ ಪ್ರೂವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ಬಾರಿ LHS ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಮಾಡ್ತಾ RHS ಪ್ರೂವ್ ಮಾಡ್ಬೇಕು ಅನ್ನೋದನ್ನೇ ನಾವು ತಲೆಯಲ್ಲಿ ತುಂಬಿಕೊಂಡಿರ್ತೀವಿ. ಹಾಗೇನಿಲ್ಲ, ಸಮ್ ಟೈಮ್ಸ್ ನಾವು RHS ತಗೊಂಡ್ಬಿಟ್ಟು ಇಟ್ ಮೀನ್ಸ್ ದ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಇರ್ತಕ್ಕಂತಹ ಕಾನ್ಸೆಪ್ಟ್ ಅನ್ನು ತಗೊಂಡ್ಬಿಟ್ಟು ಸಿಂಪ್ಲಿಫಿಕೇಶನ್ ಮಾಡಿ ನಾವು LHS ಪಡ್ಕೋಬಹುದು, ತೊಂದರೆ ಇಲ್ಲ. ಇನ್ನು ಕೆಲವು ಸಂದರ್ಭದಲ್ಲಿ ನಮ್ಗೆ ಬೇಗ ಐಡಿಯಾಸ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ LHS ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಸಾಲ್ವ್ ಮಾಡ್ತಾ ಹೋಗ್ತೇವೆ, ಬಟ್ ಅದು RHS ಹೇಗೆ ಕನ್ವರ್ಟ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಎಲ್ಲೂವರೆಗೂ ಸಾಧ್ಯ ಅಂತ ಸಂದರ್ಭದಲ್ಲಿ ಎಲ್ಲೂವರೆಗೂ ಸಾಧ್ಯ ಅಲ್ಲಿವರೆಗೂ ನಾವು LHS ಅನ್ನ ಸಿಂಪ್ಲಿಫೈ ಮಾಡಿಬಿಟ್ಟು ಲೆಟ್ ಇಟ್ ಬಿ ಇಕ್ವೇಶನ್ 1 ಅಂತ ಕೊಡಿ, ನಂತರ RHS ತಗೊಂಡ್ಬಿಟ್ಟು ಸಾಲ್ವ್ ಮಾಡ್ತಾ ಹೋಗಿ. ಸೊ ಎಲ್ಲೋ ಒಂದ್ ಕಡೆ ಅವೆರಡು ಸೇಮ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ, ಸೇಮ್ ಆನ್ಸರ್ ಬರ್ತವೆ. ಇಲ್ಲಿ ಇಕ್ವೇಶನ್ 1 ಕೊಟ್ಟಿರೋ ಹಾಗೇನೆ ಅಲ್ಲೂ ಕೂಡ ಬರೋ ಸಾಧ್ಯತೆ ಇರುತ್ತೆ. ಹಾಗೆ ಬಂದಾಗ ಗಿವ್ ಇಟ್ ಆಸ್ ಇಕ್ವೇಶನ್ 2 ಅಂಡ್ ದೆನ್ ಫ್ರಮ್ 1 and 2 ಯು ಕ್ಯಾನ್ ಸೇ ದ ಬೋತ್ LHS ಅಂಡ್ RHS ಆರ್ ಈಕ್ವಲ್ ಅಂತ ಹೇಳ್ಬೋದು. ಹೀಗೆ ನಾವು ಬೇರೆ ಬೇರೆ ರೀತಿ ಇದಕ್ಕೆ ಈ ಒಂದು ಎಕ್ಸರ್ಸೈಸ್ಗೆ ನಮ್ಗೆ ಆಲ್ರೆಡಿ ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂಥ 10 ಪ್ರಾಬ್ಲಮ್ಸ್ ನಾವು ನೀಟಾಗಿ ಸಾಲ್ವ್ ಮಾಡಿ ವಿತ್ ವರ್ಕ್ ಎಕ್ಸಾಂಪಲ್ಸ್ ನಾವು ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೊಂಡ್ರೆ ನಮ್ಗೆ ಎಕ್ಸಾಮ್ ಅಲ್ಲಿ ಈ ಬಾರಿ there is a most chance of asking this problem within textbook. If there is a question apart from the textbook, then it is almost similar with any problem in the textbook. So ಅದು ಒಂದ್ ವೇಳೆ ಟೆಕ್ಸ್ಟ್ ಬುಕ್ ಇಂದ ಹೊರಗಡೆ ಬಂದ್ರು ನಾವು ಆಲ್ರೆಡಿ ಸಾಲ್ವ್ ಮಾಡೋದಕ್ಕೆ ಸಿಮಿಲರ್ ಇರೋ ರೀತಿ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗೆ ನಂತರದಲ್ಲಿ ಇದು ಒಂದು ಕ್ವಶನ್ ಆಗುತ್ತೆ. ನಂತರದಲ್ಲಿ ಕೋಆರ್ಡಿನೇಟ್ ಜಾಮಿಟ್ರಿ ರಿಲೇಟೆಡ್ ಕೂಡ ಒಂದು ಕ್ವಶನ್ ಇರುತ್ತೆ, 3 ಮಾರ್ಕ್ಸ್. ಸೊ ಇದರಲ್ಲಿ ವಿಶೇಷವಾಗಿ ಏರಿಯಾ ಆಫ್ ಟ್ರಯಾಂಗಲ್, ಯು ಆಲ್ ನೋ ದಟ್ ಆಲ್ರೆಡಿ. ಸೊ ಇಫ್ ದ x1 y1 x2 y2 and x3 y3 are the vertices of a triangle, then the area of triangle is half into hello. So ಇದರಲ್ಲಿ ವಿಶೇಷವಾಗಿ ಏರಿಯಾ ಆಫ್ ಟ್ರಯಾಂಗಲ್, ಯು ಆಲ್ ನೋ ದಟ್ ಆಲ್ರೆಡಿ. ಸೊ ಇಫ್ ದ x1 y1 x2 y2 hello. So if the x1 y1 x2 y2 and x3 y3 are vertices of a triangle ಅಂತ ಇದ್ರೆ, you know the formula, it is half into x1 into y2 minus y3 plus x2 into y3 minus y1 plus x3 into y1 minus y2. We know this formula already. But ಇಲ್ಲಿ ನಮ್ಗೆ ಏನಾಗುತ್ತೆ, ಒಂದ್ ವೇಳೆ 3 ಪಾಯಿಂಟ್ಸ್ ಕೊಟ್ಬಿಟ್ಟು ಫೈಂಡ್ ದ ಏರಿಯಾ ಅಂದ್ರೆ ನಾವು ನೇರವಾಗಿ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ.
ಇಲ್ಲಿ ನೀವು ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಏನಂದ್ರೆ x1 y1 x2 y2 x3 y3 ಸಬ್ಸ್ಟಿಟ್ಯೂಷನ್ ನಲ್ಲಿ ಬಹಳ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀರಿ. ಹಾಗಾಗಿ ಕ್ವಶನ್ ಬರ್ಕೊಂಡ ತಕ್ಷಣ ಕ್ವಶನ್ ನೋಡಿದ ತಕ್ಷಣ ನೀವು ಡಾಟಾ ಬರ್ಕೋತಿರಲ್ಲ 3 ಪಾಯಿಂಟ್ಸ್ A B C ಅಂತ, ಅಲ್ಲಿ ಮೇಲೆ ಬರ್ಕೊಂಡ್ಬಿಡ್ಬೇಕು. ಫಸ್ಟ್ ಪಾಯಿಂಟ್ ಗೆ x1 y1, ಸೆಕೆಂಡ್ ಪಾಯಿಂಟ್ ಗೆ x2 y2, ಥರ್ಡ್ ಪಾಯಿಂಟ್ x3 y3. ಆ ರೀತಿ ಬರ್ಕೊಳೋದ್ರಿಂದ ಏನಾಗುತ್ತೆ, ಸಬ್ಸ್ಟಿಟ್ಯೂಷನ್ ನಲ್ಲಿ ಮಿಸ್ಟೇಕ್ಸ್ ಆಗ್ತಕ್ಕಂಥ ಸಾಧ್ಯತೆ ಕಡಿಮೆ ಆಗ್ತದೆ, ಆಲ್ಮೋಸ್ಟ್ ಆಗೋದೇ ಇಲ್ಲ. ಇದು ಇನ್ನು ಮುಂದಿಂದ ಸಿಂಪ್ಲಿಫಿಕೇಶನ್ ಇರುತ್ತೆ, ನೀವೆಲ್ಲರೂ ಮಾಡ್ತೀರಿ. ಯಾಕಂದ್ರೆ ಅಲ್ಲಿ ಒಂದು ಸಬ್ಟ್ರಾಕ್ಷನ್ ಇದೆ, ಇನ್ನೊಂದು ಮಲ್ಟಿಪ್ಲಿಕೇಶನ್ ಇದೆ. ಸೊ ಯು ಆರ್ ಆಲ್ ಆಲ್ರೆಡಿ ಏಬಲ್ ಟು ಸಿಂಪ್ಲಿಫೈ ಇಟ್. ಅಂಡ್ ಇದಕ್ಕೆ ಆಪ್ಷನ್ ಅಲ್ಲಿ ಬರ್ತಕ್ಕಂಥ ಸಾಧ್ಯತೆ ಏನು ಅಂದ್ರೆ ಇದನ್ ಬಿಟ್ರೆ ಮತ್ತೆ ಹೇಗೆ ಕೇಳ್ಬೋದು ಇದೇ ಕ್ವಶನ್ ಅನ್ನ ಅಂದ್ರೆ, ದ ಗಿವನ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೊಡ್ತಾರೆ. ಅಂದ್ರೆ 3 ಪಾಯಿಂಟ್ಸ್ ಕೊಟ್ಬಿಟ್ಟು ಅದರಲ್ಲಿ ಒಂದು ಯಾವ್ದಾದ್ರು ಒಂದು ವ್ಯಾಲ್ಯೂ ಕೆ ಅಂತ ಕೊಟ್ಬಿಟ್ಟು ಅನ್ನೋನ್ ಕೊಟ್ಬಿಟ್ಟು ದ ಪಾಯಿಂಟ್ಸ್ ಆರ್ ಕೊಲಿನಿಯರ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೊಟ್ಬಿಡ್ತಾರೆ. ಸೊ ಇಲ್ಲಿ ನಾವು ಪಾಯಿಂಟ್ಸ್ ಆರ್ ಕೊಲಿನಿಯರ್ ಅಂದ್ರೆ ವಿ ಹ್ಯಾವ್ ಟು ಅಂಡರ್ಸ್ಟುಡ್ ವಿ ಕ್ಯಾನಾಟ್ ಮೇಕ್ ಎ ಟ್ರಯಾಂಗಲ್ ಫ್ರಮ್ ದೀಸ್ 3 ಪಾಯಿಂಟ್ಸ್. ಸೊ ಅವು ಪಾಯಿಂಟ್ಸ್ ಕೊಲಿನಿಯರ್ ಇದಾವ ಅಂದ್ರೆ ಆ 3 ಪಾಯಿಂಟ್ಸ್ ಇಂದ ನಾವು ಟ್ರಯಾಂಗಲ್ ಫಾರ್ಮ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದು ಸ್ಟ್ರೇಟ್ ಲೈನ್ ಆಗುತ್ತೆ. ಇಟ್ ಮೀನ್ಸ್ ದ ಟ್ರಯಾಂಗಲ್, ದ ಏರಿಯಾ ಆಫ್ ಟ್ರಯಾಂಗಲ್ ಬಿಕಮ್ 0. ಸೊ ದ ಸೇಮ್ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾನೇ ಬಳಸಬೇಕು. ಅದನ್ನ ಏನ್ ಮಾಡ್ಬೇಕು, ಏರಿಯಾ ಈಕ್ವಲ್ ಟು 0 ಅಂತ ಈಕ್ವೇಟ್ ಮಾಡ್ಕೊಂಡು ಸಿಂಪ್ಲಿಫಿಕೇಶನ್ ಮಾಡೋದ್ರ ಮುಖಾಂತರ ಕೆ ಬೆಲೆ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ನೀವೆಲ್ಲರೂ ವರ್ಕ್ ಮಾಡಿದಿರಿ ಅನ್ಕೋತೀವಿ. ಸೊ ಇದು ಒಂದು ಕಂಪಲ್ಸರಿ ಎಲ್ಲರೂ ತಗೋಬಹುದು, 3 ಮಾರ್ಕ್ಸ್ ಸುಲಭವಾಗಿ ಎಲ್ಲಾ ವಿದ್ಯಾರ್ಥಿಗಳು ತಗೋಬಹುದಾಗಿರುವಂತದ್ದು. ಹಾಗೇನೆ ಇದಕ್ಕೆ ಆಪ್ಷನಲಿ ಬರ್ತಕ್ಕಂಥ ಸಾಧ್ಯತೆ ಅಂದ್ರೆ ಸೆಕ್ಷನ್ ಫಾರ್ಮುಲಾ. ಸೊ ಯು ನೋ ಆಲ್ರೆಡಿ ಸೆಕ್ಷನ್ ಫಾರ್ಮುಲಾ. ಸೊ x, y equal to m1 x2 plus m2 x1 by m1 plus m2, m1 y2 plus m2 y1 by m1 plus m2. ಸೊ ಇಲ್ಲಿ ನಾವು x1 ಇದು ಕೂಡ ಹಾಗೆ x1 y1 x2 y2 ಕರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. m1 m2 ಅಂದ್ರೆ ದ ಗಿವನ್ ರೇಷಿಯೋ. ಫಾರ್ ಎಕ್ಸಾಂಪಲ್ ಹಿಯರ್ in state level preparatory, it's given that find the coordinates of the point which divides the line segment joining the points 4, -3 and 8, 5 in the ratio 3:1 internally. So ಇಲ್ಲಿ ಕೊಟ್ಟಿರ್ತಕ್ಕಂಥ ರೇಷಿಯೋ 3:1 ಇದು ಒಂದು m1 ಇನ್ನೊಂದು m2 ಆಗಿರುತ್ತೆ. ಇವುಗಳನ್ನ ಸಬ್ಸ್ಟಿಟ್ಯೂಷನ್ ಮಾಡೋದ್ರ ಮುಖಾಂತರ x ಮತ್ತು y ಬೆಲೆಗಳನ್ನ ಕಂಡು ಹಿಡ್ಕೊಂಡ್ರೆ ಅದು ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಆಗುತ್ತೆ. ಇಲ್ಲಿ ಇದನ್ನ ಸ್ವಲ್ಪ ಹೇಗೆ ಕೇಳ್ಬೋದು ಅಂದ್ರೆ, ಆಲ್ರೆಡಿ ಬೈ ಗಿವಿಂಗ್ ದ ಪಾಯಿಂಟ್ ಡಿವೈಡ್ ಮಾಡ್ತಕ್ಕಂಥ ಪಾಯಿಂಟ್ ಅನ್ನು ಕೊಟ್ಬಿಟ್ಟು ಫೈಂಡ್ ದ ರೇಷಿಯೋ ಅಂತ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ನಾವು ಎರಡೂ ಕೋಆರ್ಡಿನೇಟ್ಸ್ ಬಳಸೋ ಅವಶ್ಯಕತೆ ಇರಲ್ಲ. ಒಂದ್ ವೇಳೆ ನಮ್ಗೆ ಈ ಪ್ರಾಬ್ಲಮ್ ಹೀಗೆ ಕೊಡೋದೆ, ದ ಪಾಯಿಂಟ್ 3, 2 ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ 3, 5 ಅಂಡ್ -5, 2 ಫೈಂಡ್ ದ ರೇಷಿಯೋ ಅಂತ ಕೇಳಿದಾಗ ಏನ್ ಮಾಡ್ಬೇಕು, x equal to m1 x2 plus m2 x1 by m1 plus m2 ಅಷ್ಟೇ ಬಳಸಿದ್ರು we can get the ratio, or y equal to m1 y2 plus m2 y1 by m1 plus m2 ಬಳಸಿದ್ರು ನಮ್ಗೆ m1:m2 ರೇಷಿಯೋ ಸಿಗುತ್ತೆ. ಆ ರೀತಿ ನಾವು ಅದನ್ನ ನಾವು ಇವೆಲ್ಲ ಹೇಗಿದೆ ಅಂದ್ರೆ ಸ್ವಲ್ಪ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನೇ ಅದಕ್ಕೆ ಜೊತೆಗೆ ಸಿಮಿಲರ್ ಇರ್ತಕ್ಕಂಥ ಒಂದು 5 to 10 ಪ್ರಾಬ್ಲಮ್ಸ್ ವರ್ಕ್ ಮಾಡಿಬಿಟ್ರೆ everyone can get the 3 marks from this question also. And then next question, ಇದೇ ರೀತಿಯಾಗಿ 3 ಮಾರ್ಕ್ಸ್ ನಲ್ಲಿ ಬರೋದಕ್ಕೆ ಸಾಧ್ಯ ಇರ್ತಕ್ಕಂಥ ಅನದರ್ ಕ್ವಶನ್ ಅಂದ್ರೆ, ಇಟ್ ಈಸ್ ಯು ಆಲ್ ನೋ ವೆರಿ ವೆಲ್ ಮೀನ್, ಮೀಡಿಯಾನ್, ಮೋಡ್. ಸೊ ಸ್ಟ್ಯಾಟಿಸ್ಟಿಕ್ಸ್ ಇಂದ ಟು ಫೈಂಡ್ ಮೀನ್, ಟು ಫೈಂಡ್ ಮೀಡಿಯಾನ್, ಟು ಫೈಂಡ್ ಮೋಡ್. ಸೊ ಈ 3ರಲ್ಲಿ 2ಅನ್ನ ಎಕ್ಸಾಮ್ಗೆ ಕೊಡ್ತಾರೆ ನೋಡಿ. ಇದು ಕೂಡ ನೀವು ತುಂಬಾ ಲಕ್ಕಿನೇ ಅಂತ ಹೇಳ್ಬೋದು, ಯಾಕಂದ್ರೆ ಈ 2 ಕೊಟ್ಬಿಟ್ಟು 2ರಲ್ಲಿ ಯಾವ್ದಾದ್ರು ಒಂದು ಮಾತ್ರ ನಾವು ಸಾಲ್ವ್ ಮಾಡ್ಬೇಕಾಗತ್ತೆ ಇದ್ರಲ್ಲಿ. ಅದರಲ್ಲೂ ಈ ಬಾರಿ ಹೆಚ್ಚು ಕೊಡೋ ಸಾಧ್ಯತೆ ಇರೋದು ಮೀನ್ ಆರ್ ಮೋಡ್. ಮೀನ್ ಅಂಡ್ ಮೋಡ್ ಕೊಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ, ಟು ಫೈಂಡ್ ದ ಮೀನ್ ಆಫ್ ಎ ಡಾಟಾ ಅಂಡ್ ಟು ಫೈಂಡ್ ದ ಮೋಡ್ ಆಫ್ ಎ ಗ್ರೂಪ್ ಡಾಟಾ. ಸೊ ಇಲ್ಲಿ ನಾವು ಯಾಕೆ ಅಂದ್ರೆ ಮೀಡಿಯನ್ ಆಲ್ರೆಡಿ ಅಲ್ಲಿ ಓಜಿವ್ನಲ್ಲಿ ನಾವು ಬರೋದ್ರಿಂದ ಸ್ವಲ್ಪ ಮೀನ್ ಮತ್ತೆ ಮೋಡ್ ಕೊಡೋ ಸಾಧ್ಯತೆ ಹೆಚ್ಚಿರುತ್ತೆ. ಅವೆರಡನ್ನು ಪ್ರಾಕ್ಟೀಸ್ ಮಾಡಿದ್ರು ನೀವು ಸುಲಭವಾಗಿ ಮಾರ್ಕ್ಸ್ ತಗೋಬಹುದು. ಸರ್ ಆಪ್ಷನ್ ಇದೆಯಲ್ಲ, 2ರಲ್ಲಿ 1 ಮಾಡ್ತೀವಿ, ಮಾಡ್ಬೋದು. ಆದ್ರೂ ಕೂಡ ಬೆಟರ್ be ready with at least 2 concepts. But being Christ students, you must be ready with all the 3, mean, median and mode. But ಇಲ್ಲಿ ಏನಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಕಾಲಮ್ಸ್ ಆಗ್ತಕ್ಕಂಥದ್ದು. ಅಂದ್ರೆ ಮೀನ್ ಕಂಡುಹಿಡಿಯುವಾಗ ಏನ್ ಕಾಲಮ್ಸ್, ಅಡಿಷನಲ್ ಕಾಲಮ್ಸ್ ಹಾಕ್ಬೇಕು. ಮೀಡಿಯಾನ್ ಕಂಡುಹಿಡಿಬೇಕಾದ್ರೆ ಅಡಿಷನಲ್ ಕಾಲಮ್ ಯಾವ್ದು ಹಾಕ್ಬೇಕು. ಕೆಲವು ಎಂಟಿ ಕಾಲಮ್ಸ್ ಅನ್ನು ಪ್ರಾಕ್ಟೀಸ್ ಮಾಡಿ ಮೊದಲು. ಸೊ ಟು ಫೈಂಡ್ ದ ಮೀನ್, ದ ಕ್ಲಾಸ್ ಇಂಟರ್ವಲ್ ಅಂಡ್ ಫ್ರೀಕ್ವೆನ್ಸಿ ವಿಲ್ ಬಿ ಗಿವನ್. ವಿ ಹ್ಯಾವ್ ಟು ಫೈಂಡ್ ದ
class mark x and another column f into x. So x and fx ಎರಡು ಎಕ್ಸ್ಟ್ರಾ ಕಾಲಮ್ ಹಾಕ್ಬೇಕಾಗುತ್ತೆ ಮೀನ್ ಕಂಡುಹಿಡಿಬೇಕಾದ್ರೆ. ಹಾಗೇನೆ ಮೀಡಿಯಾನ್ ಬೇಕು ಆಯ್ತು ಅಂದ್ರೆ we have to draw the extra column. It is cumulative frequency fc. So cumulative frequency means by adding the frequencies from top to bottom you get the cumulative frequency column. And then to find the mode there is no need of extra column. So already ನಮಗೆ ಅಲ್ಲಿ highest frequency ಇರ್ತಕ್ಕಂತ ಒಂದು ಕ್ಲಾಸ್ ಇಂಟರ್ವಲ್ ಇರ್ತಕ್ಕಂಥ ಅದನ್ನೇ ನಾವು ಮೋಡಲ್ ಕ್ಲಾಸ್ ಅಂತ ಹೇಳ್ಬಿಟ್ಟು ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ತೇವೆ. ಅದ್ರ ಮೇಲೆ ಇರ್ತಕ್ಕಂಥ ಫ್ರೀಕ್ವೆನ್ಸಿ f0, ಮೋಡಲ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಫ್ರೀಕ್ವೆನ್ಸಿ f1, ಕೆಳಗಿರ್ತಕ್ಕಂಥ ಫ್ರೀಕ್ವೆನ್ಸಿ f2. ಸೊ ಡೈರೆಕ್ಟ್ ಆಗಿ ನಾವು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡ್ತೇವೆ. ಬಟ್ ನೀವು ಅದ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗೋದು ಹೇಗೆ ಅಂದ್ರೆ ಯಾವ್ದಕ್ಕೆ ಯಾವ ಕಾಲಮ್ಸ್ ಹಾಕ್ಬೇಕು, ಸ್ವಲ್ಪ ಅವನು ಎಂಟಿ ಕಾಲಮ್ ಪ್ರಾಕ್ಟೀಸ್ ಮಾಡಿ, ಜೊತೆಗೆ ಫಾರ್ಮುಲಾಸ್ ಆಲ್ರೆಡಿ ನೀವು ಕಲ್ತಿರ್ತೀರ. ಈ ಸಂದರ್ಭಕ್ಕೆ ಆಲ್ರೆಡಿ ನಾಡಿದ್ದು ಎಕ್ಸಾಮ್ ಇರೋದ್ರಿಂದ ನೀವು ಫಾರ್ಮುಲಾಸ್ ಕಲ್ತಿದ್ದೀರಿ, ಸಬ್ಸ್ಟಿಟ್ಯೂಷನ್ ಮಾಡ್ತೀರಿ, ಸಿಂಪ್ಲಿಫಿಕೇಶನ್ ಮಾಡ್ತೀರಿ. ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಮೀನ್ಗೆ ಮೀಡಿಯನ್ ಮೋಡ್ ಕರೆಕ್ಟ್ ನೋಡ್ಕೊಂಡು ಹೋಗಿ, ಅಷ್ಟೇ ಸಾಕು. ಎಲ್ಲರೂ ಇಲ್ಲೂ ಕೂಡ 3 ಮಾರ್ಕ್ಸ್ ಅನ್ನ ಈಸಿಯಾಗಿ ಪಡ್ಕೋಬಹುದು ಅಂತಕ್ಕಂಥದ್ದು. ನಂತರದಲ್ಲಿ ಅನದರ್ ಕ್ವಶನ್, ದ ಪಾಸಿಬಲ್ ಕ್ವಶನ್ ಫ್ರಮ್ ದಿ 3 ಮಾರ್ಕ್ಸ್. ಸೊ ಅಲ್ಲಿ ಈ 3 ಮಾರ್ಕ್ಸ್ ಅಲ್ಲಿ ನಮಗೆ ನೆಕ್ಸ್ಟ್ ಬರ್ತಕ್ಕಂಥ ಸರ್ ಇನ್ನೊಂದು ನಾನು ಹೇಳೋದು ಸರ್ ನೆಕ್ಸ್ಟ್ ಕ್ವಶನ್ ಅಂದ್ರೆ ಇಲ್ಲಿ ಓಸಿವ್ ಕ್ವಶನ್. ದ ಗ್ರಾಫ್ ಟು ಡ್ರಾ ದ ಗ್ರಾಫ್, ದ ಓಸಿವ್ ಗ್ರಾಫ್. ಸೊ ಓಸಿವ್ ಗ್ರಾಫ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2 ರೀತಿ ಬರುತ್ತೆ. ಒಂದು ಲೆಸ್ ದ್ಯಾನ್ ಟೈಪ್ ಓಸಿವ್ ಗ್ರಾಫ್ ಅಂಡ್ ಅನದರ್ ಒನ್ ಮೋರ್ ದ್ಯಾನ್ ಟೈಪ್ ಓಸಿವ್ ಗ್ರಾಫ್. ಸೊ ಇಲ್ಲಿ ಲೆಸ್ ದ್ಯಾನ್ ಟೈಪ್ ಓಸಿವ್ ಗ್ರಾಫ್ ಹಾಕ್ಬೇಕು ಅಂದ್ರೆ ನಾವು ಫ್ರೀಕ್ವೆನ್ಸೀಸ್ ಅನ್ನ ಮೇಲಿಂದ ಕೆಳಗೆ ಕೂಡಿಸ್ತಾ ಹೋಗ್ಬೇಕು. ಸೊ ಅಂದ್ರೆ ಟಾಪ್ ಟು ಬಾಟಮ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ತೀವಲ್ಲ ಆ ರೀತಿ. ಅದೇ ಮೋರ್ ದ್ಯಾನ್ ಟೈಪ್ ಹಾಕ್ಬೇಕು ಅಂದ್ರೆ ಫ್ರೀಕ್ವೆನ್ಸೀಸ್ ಅನ್ನ ಕೆಳಗಿಂದ ಮೇಲಕ್ಕೆ ಕೂಡಿಸ್ತಾ ಹೋಗ್ಬೇಕು. ಬಟ್ ದ ಮೋಸ್ಟ್ ಪ್ರಾಬಬಲ್ ಈ ದಿಸ್ ಟೈಮ್ ಇಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇದು ನಾನು ಹೇಳಿದ್ದು ಯಾವಾಗ ಅಂದ್ರೆ ವೆನ್ ಇಟ್ಸ್ ಗಿವನ್ ಕ್ಲಾಸ್ ಇಂಟರ್ವಲ್ ಅಂಡ್ ಫ್ರೀಕ್ವೆನ್ಸಿ. ಕ್ಲಾಸ್ ಇಂಟರ್ವಲ್ ಅಂಡ್ ಫ್ರೀಕ್ವೆನ್ಸಿ ಕೊಟ್ಟಾಗ ನಾವು ಮೇಲೆ ಲೆಸ್ ದ್ಯಾನ್ ಗೆ ಮೇಲಿಂದ ಕೆಳಗಡೆ ಕೂಡಿಸ್ತೇವೆ, ಮೋರ್ ದ್ಯಾನ್ ಗೆ ಕೆಳಗಿಂದ ಮೇಲೆ ಕೂಡಿಸ್ತಾ ಹೋಗ್ತೇವೆ. ಬಟ್ ಇಫ್ ಇಟ್ ಈಸ್ ಆಲ್ರೆಡಿ ಗಿವನ್ ಆಸ್ ಲೈಕ್ ಇಲ್ಲಿ ನಾವು ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ಹಾಗೆ ನಮ್ಗೆ ಈ ಸ್ಟೇಟ್ 12 ಪ್ರಿಪರೇಟರಿ ನಲ್ಲಿರೋ ಕ್ವಶನ್ ನೋಡಿ ಮೇಲೆ ಹೇಗಿದೆ, ಲೆಸ್ ದ್ಯಾನ್ 50, ಲೆಸ್ ದ್ಯಾನ್ 55, ಲೆಸ್ ದ್ಯಾನ್ 60, ಲೆಸ್ ದ್ಯಾನ್ 65 ಈ ರೀತಿ ಇದೆ. ಹಾಗೇನೆ ಕೆಳಗಡೆ ನಾವು ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಏನಿದೆ ನೋಡಿ, ಲೆಸ್ ದ್ಯಾನ್ 50, ಲೆಸ್ ದ್ಯಾನ್ 75, ಲೆಸ್ ದ್ಯಾನ್ 100 ಈ ರೀತಿ ಕೊಟ್ಟಾಗ ವಿ ಮಸ್ಟ್ ನಾಟ್ ಆಡ್ ದ ಫ್ರೀಕ್ವೆನ್ಸೀಸ್. ಇದು ತಲೆಯಲ್ಲಿರ್ಬೇಕು ನಮ್ಗೆ. ಎಕ್ಸಾಮ್ ಬರೆಯತಕ್ಕಂಥ ಸಂದರ್ಭದಲ್ಲಿ ಅವಸರದಲ್ಲಿ ನೀವು ಲೆಸ್ ದ್ಯಾನ್ ಅಂದ ತಕ್ಷಣ ಕೂಡಿಸ್ತಾ ಹೋಗ್ಬಿಡ್ತೀರಿ. ಆ ರೀತಿ ಅವಸರ ಮಾಡ್ಕೋಬೇಡಿ. ಅಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದೇನೋ ಅಥವಾ ಆಲ್ರೆಡಿ ಲೆಸ್ ದ್ಯಾನ್ ಅಥವಾ ಮೋರ್ ದ್ಯಾನ್ ಕನ್ವರ್ಟ್ ಮಾಡಿ ಕೊಟ್ಟಿದಾರೋ ನೋಡ್ಕೊಂಡ್ಬಿಟ್ಟು ಆ ಪ್ರಕಾರ ನಾವು ಗ್ರಾಫ್ ಅನ್ನ ಹಾಕ್ಬೇಕು. ಒಂದ್ ವೇಳೆ ಕ್ಲಾಸ್ ಇಂಟರ್ವಲ್ ಕೊಟ್ರೆ ವಿ ಹ್ಯಾವ್ ಟು ಫೈಂಡ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಅದರ್ವೈಸ್ ಲೆಸ್ ದ್ಯಾನ್ ಆರ್ ಮೋರ್ ದ್ಯಾನ್ ಅಂತ ಕೊಟ್ರೆ ವಿ ಹ್ಯಾವ್ ಟು ಡೈರೆಕ್ಟ್ಲಿ ಡ್ರಾ ದ ಗ್ರಾಫ್ ಫಾರ್ ದಿಸ್. ಸೊ ಇಲ್ಲಿ ಗ್ರಾಫ್ ಹಾಕುವಾಗ ಕೂಡ ನಾವು ಸ್ಕೇಲ್ಸ್ ತಗೊಳೋದ್ರಲ್ಲಿ ಹುಷಾರಾಗಿರ್ಬೇಕು. ಆ ಗ್ರಾಫ್ ಶೀಟ್ ಗೆ ನಮ್ಗೆ ಎಷ್ಟು ಸ್ಕೇಲ್ಸ್ ತಗೊಂಡ್ರೆ ವೈ ಆಕ್ಸಿಸ್ ಸ್ಪೆಷಲಿ. ಸೊ ಎಕ್ಸ್ ಆಕ್ಸಿಸ್ ಅಂತೂ ನೀವು ಪ್ರತಿ ಒಂದು ಅಲ್ಲಿ ಕ್ಲಾಸ್ ಇಂಟರ್ವಲ್ ಹೇಗಿರುತ್ತೆ ಆ ರೀತಿ ಯೂನಿಟ್ಸ್ ತಗೊಂಡ್ಬಿಡ್ತೀರಿ. ಆದ್ರೆ ವೈ ಆಕ್ಸಿಸ್ ಮಾರ್ಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಫ್ರೀಕ್ವೆನ್ಸಿ ಇದೆ, ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಅದರ ಪ್ರಕಾರವಾಗಿ ಎಲ್ಲಾ ಫ್ರೀಕ್ವೆನ್ಸೀಸ್ ಕವರ್ ಆಗೋ ರೀತಿ 1 ಸೆಂಟಿಮೀಟರ್ ಯೂನಿಟ್ ಅನ್ನ ತಗೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇದು ಕೂಡ ಎಲ್ಲರೂ ಸುಲಭವಾಗಿ 3 ಅಂಕಗಳನ್ನ ತೆಗೆದುಕೋಬಹುದು. ತುಂಬಾ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಕೂಡ. ಹಾಗೆ ನಂತರದಲ್ಲಿ ನೆಕ್ಸ್ಟ್ ಮತ್ತೆ ಈ ಒಂದು 3 ಮಾರ್ಕ್ಸ್ ನಲ್ಲಿ ಮತ್ತೆ ಬೇರೆ ಏನ್ ಕ್ವಶನ್ ಸರ್ ಇದೊಂದು ನೆಕ್ಸ್ಟ್ ಒನ್ ಮೋರ್. ಇಟ್ ಈಸ್ ವೆರಿ ಈಸಿಯೆಸ್ಟ್ ಅಂಡ್ ಆಲ್ಮೋಸ್ಟ್ ಎವ್ರಿ ಒನ್ ಆರ್ ಏಬಲ್ ಆಲ್ರೆಡಿ ಐ ಥಿಂಕ್. ಸೊ ನಮ್ಗೆ ಸರ್ಕಲ್ಸ್ ಚಾಪ್ಟರ್ ಅಲ್ಲಿ 2 ಥಿಯರಮ್ಸ್ ಇದಾವೆ. ಒಂದು the radius drawn at the point of contact is perpendicular to tangent. ಇನ್ನೊಂದು the lengths of tangent drawn from an external point to a circle are equal. So ಇಲ್ಲಿ ನೋಡಿ ಸ್ಟೇಟ್ 12 ಪ್ರಿಪರೇಟರಿ ನಲ್ಲೂ the lengths of tangents drawn from an external point to a circle are equal ಥಿಯರಮ್ ಇದೆ. ಬೋರ್ಡ್ ಮಾಡೆಲ್ ಕ್ವಶನ್ ಪೇಪರ್ ಅದೇ ಇದೆ. ಹಾಗಂತ ಅದು ಒಂದೇ ಕಲಿಬೇಕು ಅಂತಲ್ಲ, ಜೊತೆಗೆ ಇನ್ನೊಂದು ಥಿಯರಮ್ ಇದೆ ಅಲ್ಲಿ ನೆನ್ಪಿಟ್ಕೊಳ್ಳಿ, ರೇಡಿಯಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಎರಡು ಕೂಡ ತುಂಬಾ ಸಿಂಪಲ್ ಇರ್ತಕ್ಕಂತಹ ಥಿಯರಮ್ಸ್ ಆಗಿರೋದ್ರಿಂದ ಎಲ್ಲರೂ ಇದನ್ನ 3 ಮಾರ್ಕ್ಸ್ ಸುಲಭವಾಗಿ ತಗೋಬಹುದು. ಇದು ತುಂಬಾ ಈಸಿಯೆಸ್ಟ್ ಕ್ವಶನ್, ಇದ್ರ ಬಗ್ಗೆ ಹೆಚ್ಚು ಹೇಳೋದು ಬೇಡ ಅನ್ಕೋತೀನಿ. ಹಾಗೆ ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್.
ಸೊ ಇದು ಕೂಡ ಕನ್ಸ್ಟ್ರಕ್ಷನ್. ಸೊ ಆಗ್ಲೇ ಶಾನವಾಸ್ ಅವ್ರು ನಿಮ್ಗೆ ಮೊದ್ಲೇ ಹೇಳಿದ್ರು, ಆಲ್ರೆಡಿ ನೀವು ಈಗ ಸ್ಕಿಲ್ ಬೇಸ್ಡ್ ಮತ್ತೆ ಥಿಯರಮ್ಸ್ ಇವನ್ನೆಲ್ಲ ನಿನ್ನೆಯಿಂದನೇ ವರ್ಕ್ ಮಾಡಿರ್ತೀರಿ ಅಂತ. ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಎಲ್ಲಾ ಶಾಲೆಗಳಲ್ಲೂ ಥಿಯರಮ್ಸ್ ಮತ್ತೆ ಈ ಕನ್ಸ್ಟ್ರಕ್ಷನ್ಸ್ ಗ್ರಾಫ್ಸ್ ಮೊದ್ಲಿಂದಾನೇ ವರ್ಕ್ ಮಾಡಿರ್ತೀರಿ. ಈ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ಏನ್ ನೋಡ್ಕೋಬೇಕು ಅಂದ್ರೆ, ನೀವೆಲ್ಲರೂ ಡ್ರಾ ಮಾಡೋಕೆ ಏಬಲ್ ಇದ್ದೀರಿ ಅಂತ ಗೊತ್ತು. ಸೊ ಇದರಲ್ಲಿ ಎರಡು ರೀತಿಯ ಕ್ವಶನ್ಸ್ ಬರ್ತವೆ ಕನ್ಸ್ಟ್ರಕ್ಷನ್ ಆಫ್ ಟ್ಯಾಂಜೆಂಟ್ಸ್. ಒಂದು ಬೈ ಗಿವಿಂಗ್ ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್, ಇನ್ನೊಂದು ಟು ಡ್ರಾ ದ ಟ್ಯಾಂಜೆಂಟ್ಸ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಇಲ್ಲಿ ವೆನ್ ದೆ ಗಿವನ್ ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್, ಸೊ ನಮ್ಗೆ ಈ ಎರಡು ಟ್ಯಾಂಜೆಂಟ್ಸ್ ಮಧ್ಯೆ ಇರ್ತಕ್ಕಂಥ ಆಂಗಲ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರ್ ನಲ್ಲಿ ಇದೆ ಕ್ವಶನ್, ಡ್ರಾ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಆಫ್ ರೇಡಿಯಸ್ 3 cm which are inclined to each other at angle of 70 degree ಅಂತ ಇದೆ. ಸೊ ಆ ಟ್ಯಾಂಜೆಂಟ್ಸ್ ಮತ್ತೆ ಆಂಗಲ್ 70 ಡಿಗ್ರಿ ಬರಬೇಕು ಅಂದ್ರೆ ಇಲ್ಲಿ ರೇಡಿಯೈ ಮಧ್ಯೆ ನಾವು ಆಂಗಲ್ಸ್ ಎಷ್ಟು ತಗೋಬೇಕು, ವಿ ಮಸ್ಟ್ ಟೇಕ್ ಇಟ್ಸ್ ಸಪ್ಲಿಮೆಂಟರಿ. ಸೊ ಇಲ್ಲಿ 70 ಡಿಗ್ರಿ ಇದೆ ಅಂದ್ರೆ ವಿ ಮಸ್ಟ್ ಟೇಕ್ ಇಟ್ as 110 degree between the two radii. Then by constructing the perpendiculars at the end of the radii, we get the tangents which will be inclined at 70 degree. So ನಾವು ಅವಸರದಲ್ಲಿ 70 ಡಿಗ್ರಿನೇ ರೇಡಿಯಸ್ ಮತ್ತೆ ತಗೊಳ್ತಕ್ಕಂಥ ತಪ್ಪು ಮಾಡ್ತಾ ಇರ್ತೀರಿ. ಆ ರೀತಿ ಮಿಸ್ಟೇಕ್ಸ್ ಅನ್ನ ಮಾಡಬೇಡಿ. ಉಳಿದಂತೆ ಕನ್ಸ್ಟ್ರಕ್ಷನ್ ಇಸ್ ಟೂ ಸಿಂಪಲ್. ಸೊ ಸಪ್ಲಿಮೆಂಟರಿ ಆಂಗಲ್ 110 ಡಿಗ್ರಿ ತಗೊಂಡ್ಬಿಟ್ಟು ಇದಕ್ಕೆ ನಾವು ಏನ್ ಮಾಡ್ಬೇಕು, ಆ ರೇಡಿಯಸ್ ನ ಎಂಡ್ ಪಾಯಿಂಟ್ಸ್ ಹತ್ರ ಪರ್ಪೆಂಡಿಕ್ಯುಲರ್ಸ್ ಅನ್ನ ಡ್ರಾ ಮಾಡ್ಬೇಕಾಗುತ್ತೆ. ಅಂಡ್ ಹಾಗೇನೆ ಇನ್ನೊಂದು, ವೆನ್ ದ ಟ್ಯಾಂಜೆಂಟ್ಸ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಕೊಟ್ಟಾಗ ಕೂಡ ಇಲ್ಲಿ ಸ್ವಲ್ಪ ಮಿಡ್ ಪಾಯಿಂಟ್ ಅನ್ನ ಮೊದಲು ನಾವು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ತಗೊಂಡು ಮಿಡ್ ಪಾಯಿಂಟ್ ಕಂಡು ಹಿಡ್ಕೊಂಡು ಮಿಡ್ ಪಾಯಿಂಟ್ ಟು ಸೆಂಟರ್ ಎಷ್ಟಿದೆ ರೇಡಿಯಸ್ ತಗೊಂಡ್ಬಿಟ್ಟು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಬೇಕು. ಸೊ ಕನ್ಸ್ಟ್ರಕ್ಷನ್ಸ್ ತುಂಬಾ ಸುಲಭ ಮತ್ತು ಎಲ್ಲರೂ ತಗೋಬಹುದಾಗಿರ್ತಕ್ಕಂಥ ಅಂಕಗಳಾಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಮಾರ್ಕ್ಸ್ ಅನ್ನ ಕಳ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ನಮ್ ಎಕ್ಸಾಕ್ಟ್ ಟ್ಯಾಂಜೆಂಟ್ಸ್ ನಮ್ಗೆ ದೇ ಮಸ್ಟ್ ಟಚ್ ಎಕ್ಸಾಕ್ಟ್ಲಿ ಅಟ್ 1 point at the circle. ಆ ರೀತಿ ಸ್ವಲ್ಪ ಡ್ರಾ ಮಾಡೋ ಪ್ರಯತ್ನ ಮಾಡಿ. ಕನ್ಸ್ಟ್ರಕ್ಷನ್ ಅಲ್ಲಿ ಇನ್ನೊಂದು ನೀವು ಮಾಡ್ತಕ್ಕಂಥ ತಪ್ಪು ಏನು ಅಂದ್ರೆ, ಕನ್ಸ್ಟ್ರಕ್ಷನ್ಸ್ ಎಲ್ಲರೂ ಮಾಡ್ತೀವಿ, ಆದ್ರೆ ಆ ಒಂದು ಪಾಯಿಂಟ್ಸ್ ಗೆ ಹೆಸರು ಕೊಡೋದನ್ನ ಬಿಟ್ಬಿಡ್ತೀರಿ. ಫಾರ್ ಎಕ್ಸಾಂಪಲ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಆಗಿರ್ಬೋದು, ಸೆಂಟರ್ ಓ ಆಗಿರ್ಬೋದು, ಟ್ಯಾಂಜೆಂಟ್ಸ್ ಟಚ್ ಆಗಿರ್ತಕ್ಕಂಥ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ಸ್ ಎ ಅಂಡ್ ಬಿ ಆಗಿರ್ಬೋದು, ಅಥವಾ ಹಾಗೆ ಕೊಡ್ಬೇಕು ಅಂತಲ್ಲ, ಬೇರೆ ಲೆಟರ್ಸ್ ಕೊಡಿ. ನೀವು ಒಟ್ನಲ್ಲಿ ಪ್ರತಿ ಪಾಯಿಂಟ್ಗೂ ಸ್ವಲ್ಪ ಲೆಟರ್ಸ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಫೈನಲಿ ನೀವು ಡ್ರಾ ಮಾಡಿರ್ತಕ್ಕಂಥ ಟ್ಯಾಂಜೆಂಟ್ಸ್ ಯಾವುವು ಅಂತ ಒಂದು ಸ್ಟೇಟ್ಮೆಂಟ್ ಬರಿಬೇಕು. ಸೊ ಪಿ ಎ ಅಂಡ್ ಪಿ ಬಿ ಆರ್ ದ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದ ಪಾಯಿಂಟ್ ಪಿ, ಅಥವಾ ಜಸ್ಟ್ ಪಿ ಎ ಅಂಡ್ ಪಿ ಬಿ ಆರ್ ಟ್ಯಾಂಜೆಂಟ್ಸ್ ಅಂತ ಬರೆದ್ರು ಸಾಕು. ಅಟ್ ಲೀಸ್ಟ್ ಅಲ್ಲಿಗೆ ನಮ್ಗೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಅಂತ ಆಗುತ್ತೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗಿದು ಸುಲಭವಾಗಿ ಎಲ್ರು ಪಡ್ಕೊಳ್ಳೋ ಅಂತ ಮಾರ್ಕ್ಸ್ ಆಗಿರೋದ್ರಿಂದ ಯಾವ ಕಾರಣಕ್ಕೂ ಇಂಥ ಅಂಕಗಳನ್ನ ಬಿಡಬಾರ್ದು ಅಂತಕ್ಕಂಥದ್ದು ಅಷ್ಟೇ. And then another question, it is on the shaded region. So you know that areas related to circles chapter is there. So the 5th chapter, ಇಲ್ಲಿ ನಮಗೆ ಎರಡು ಫಾರ್ಮುಲಾಸ್ ಬರ್ತವೆ ಮೇನ್ಲಿ. ಒಂದು ಟು ಫೈಂಡ್ ದ ಏರಿಯಾ ಆಫ್ ಸೆಕ್ಟರ್, ಇನ್ನೊಂದು ಟು ಫೈಂಡ್ ದ ಏರಿಯಾ ಆಫ್ ಸೆಗ್ಮೆಂಟ್. ಸೊ ಇಲ್ಲಿ ಅದರಲ್ಲೂ ನಮಗೆ ಎಕ್ಸಾಮ್ಗೆ ಕೇಳ್ತಕ್ಕಂಥದ್ದು ಮೋಸ್ಟ್ ಪ್ರಾಬಬಲಿ ಅಂದ್ರೆ ಇದು ಟು ಫೈಂಡ್ ದ ಏರಿಯಾ ಆಫ್ ಎ ಶೇಡೆಡ್ ರೀಜನ್. ಇಲ್ಲಿ ಆಪ್ಷನ್ ಕ್ವಶನ್ಸ್ ಕೂಡ ಇದಕ್ಕೆ ನಮ್ಗೆ ಇಂಟರ್ನಲ್ ಚಾಯ್ಸ್ ಕೂಡ ಇರೋದ್ರಿಂದ ನೋಡಿ, ನಮ್ಗೆ ಎಕ್ಸೈಸ್ 5.3 ನಲ್ಲಿ ಈಗ ಸಾಕಷ್ಟು ಚಿತ್ರಗಳು ಇದಾವೆ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲೇ. ಎಕ್ಸೈಸ್ 5.3 ಮತ್ತೆ ಅದ್ರ ಜೊತೆ ಕೆಲವು ವರ್ಕ್ ಎಕ್ಸಾಂಪಲ್ಸ್ ಇದಾವೆ. ನೀವು ಅವಿಷ್ಟನ್ನ ವರ್ಕ್ ಮಾಡಿಬಿಟ್ರೆ ಅದರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಅಟ್ಲೀಸ್ಟ್ ಇದು ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ಎರಡರಲ್ಲಿ ಒಂದು ಕ್ವಶನ್ ಅಂತೂ ನಮ್ಗೆ ಆ ಒಂದು ಎಕ್ಸೈಸ್ 5.3 ಮತ್ತೆ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ವರ್ಕ್ ಎಕ್ಸಾಂಪಲ್ಸ್ ಅವುಗಳಿಂದಾನೇ ಒಂದು ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿದೆ. ಸೊ ಹಾಗಾಗಿ ಅವಿಷ್ಟು ಪ್ರಾಬ್ಲಮ್ಸ್ ಅನ್ನ ಕರೆಕ್ಟ್ ಆಗಿ ವರ್ಕೌಟ್ ಮಾಡಿಬಿಟ್ರೆ ಎವ್ರಿ ಒನ್ ಕ್ಯಾನ್ ಗೆಟ್ 3 marks ಫ್ರಮ್ ದಿಸ್ ಚಾಪ್ಟರ್. ಬಟ್ ಇಲ್ಲಿ ಏನು ಅಂದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ನೀವು ಹುಷಾರಾಗಿ ಮಾಡ್ಬೇಕು. ಇಲ್ಲಿ ಈ ಒಂದು ಶೇಡೆಡ್ ರೀಜನ್ಸ್ ಏರಿಯಾ ಕಂಡುಹಿಡಿಯುವಾಗ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಸ್ವಲ್ಪ ತಪ್ಪು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕ್ಯಾನ್ಸಲೇಷನ್ಸ್ ಆಗಿರ್ಬೋದು, ಡೆಸಿಮಲ್ಸ್ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಅದನ್ನ ಒಂದ್ ಸರಿ ಬಿಟ್ಟು 2 ಸರಿ ಪ್ರತಿ ಪ್ರಾಬ್ಲಮ್ ಅನ್ನ 1 2 to 3 times ವರ್ಕ್ ಮಾಡಿಬಿಟ್ರಿ ಇವತ್ತು ಕುತ್ಕೊಂಡು ಅಂದ್ರೆ ಆಲ್ಮೋಸ್ಟ್ ಅವುಗಳಲ್ಲಿ ಒಂದು ನಮ್ಗೆ ವಿತಿನ್ ಟೆಕ್ಸ್ಟ್ ಬುಕ್ 1-2 ಕ್ವಶನ್ಸ್ ಇರೋದ್ರಿಂದ ಒಂದು ಕ್ವಶನ್ ನಮ್ಗೆ ವಿತಿನ್ ಟೆಕ್ಸ್ಟ್ ಬುಕ್ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಎಲ್ಲರೂ 3 marks ತಗೋಬಹುದಾಗಿರುವಂಥದ್ದು. ಹಾಗೆ ನಂತರದಲ್ಲಿ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಇಟ್ ಈಸ್ the question from surface areas and volumes chapter.
ಸೊ ಇಲ್ಲಿ ನಮ್ಗೆ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಚಾಪ್ಟರ್ ತುಂಬಾ ದೊಡ್ಡ ಚಾಪ್ಟರ್, ಬಟ್ ಆದ್ರೂ ಕೂಡ ಇಲ್ಲಿ ಕೇವಲ ಈ ಬಾರಿ 3 ಮಾರ್ಕ್ಸ್ ಒನ್ ಕ್ವಶನ್ ಮಾತ್ರ ಇರೋದ್ರಿಂದ ನಮಗೆ ಇಲ್ಲಿ ಏನನ್ನ ಕಲಿಬೇಕು ಮೊದಲನೇದಾಗಿ. ಸೊ ವೆರಿ ಫಸ್ಟ್ ವಿ ಮಸ್ಟ್ ಬಿ ವೆಲ್ ವಿತ್ ದ ಫಾರ್ಮುಲಾಸ್ ರಿಲೇಟೆಡ್ ಟು ದ CSA, TSA, the curved surface area, total surface area, and volume of cylinder, cone, sphere, hemisphere, and also cubes and cuboids. ಇವುಗಳ ಫಾರ್ಮುಲಾಸ್ ನಮಗೆ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ವೆರಿ ಫಸ್ಟ್. ಅದಾದ ನಂತರ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಆಕ್ಚುಲಿ ನಮ್ಗೆ ಈ ಬಾರಿ ಚಿತ್ರವನ್ನ ಫಿಗರ್ ಕೊಡ್ತಕ್ಕಂಥ ಸಾಧ್ಯತೆ ಬಹಳ ಇದೆ. ನಮ್ಗೆ ಈ ಕ್ವಶನ್ ಬೇಸ್ ಮೇಲೆ ನಾವು ಫಿಗರ್ ಡ್ರಾ ಮಾಡ್ಬೇಕಿದೆ ಆಕ್ಚುಲಿ. ಬಟ್ ಇಲ್ಲಿ 3 ಮಾರ್ಕ್ಸ್ ಇರೋದ್ರಿಂದ ಈ ಪ್ರಶ್ನೆ ಈ ಬಾರಿ ಈ ಡೈಗ್ರಾಮ್ ಅನ್ನು ಕೊಡೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಆ ಒಂದು ಡೈಗ್ರಾಮ್ಸ್ ಅಲ್ಲಿ ಯಾವ ಒಂದು ಸಾಲಿಡ್ಸ್ ಅನ್ನು ಕಾಂಬಿನೇಷನ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ನಲ್ಲಿ ಈ ಕ್ವಶನ್ ಇದೆ ನೋಡಿ. ಒಂದು ಸಿಲಿಂಡರ್ ಇದೆ, ಅದ್ರ ಮೇಲ್ಗಡೆ ಒಂದು ಕೋನ್ ಇದೆ. ಸೊ ಇಲ್ಲಿ ದ ಕ್ವಶನ್ ಏನಿದೆ ನೋಡಿ, ಎ ಟೆಂಟ್ ಈಸ್ ಇನ್ ದ ಶೇಪ್ ಆಫ್ ಸಿಲಿಂಡರ್ is surrounded, a tent in the shape of cylinder is surrounded by a conical top as shown in the figure. The height and the radius of the cylindrical part are 2.1 meter and 2 meter respectively. Also slant height of the cone is 2.8 meter. Find the area of the canvas used for making the tent anta ide. So illi ಒಂದು ಸಿಲಿಂಡ್ರಿಕಲ್ ಟೆಂಟ್ ಇದೆ, ಅದ್ರ ಮೇಲ್ಗಡೆ ಆ ಟೆಂಟ್ ಕಾನಿಕಲ್ ಶೇಪ್ ಅಲ್ಲಿ ಇದೆ. ಈ ರೀತಿ ಕೊಟ್ಟಾಗ ಅಟ್ಯಾಚ್ ಇದ್ದಾಗ ನಮ್ಗೆ ಒಂದು ಪಾಯಿಂಟ್ಸ್ ಗೊತ್ತಿರಬೇಕು, ಆ ಸಿಲಿಂಡರ್ ನ ರೇಡಿಯಸ್ ಏನಾಗಿರುತ್ತೋ ಕೋನ್ ನ ರೇಡಿಯಸ್ ಕೂಡ ಅದೇ ಆಗಿರುತ್ತೆ. ಹಾಗೇನೆ ಇಲ್ಲಿ ಕೆಳಗಡೆ ಬೋರ್ಡ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗಬಹುದು, ಅಲ್ಲೂ ಕೂಡ ಒಂದು ಸಿಲಿಂಡರ್ ಮತ್ತೆ ಅದ್ರ ಮೇಲ್ಗಡೆ ಹೆಮಿಸ್ಫಿಯರ್ ಇದೆ. ಆ ಸಂದರ್ಭದಲ್ಲೂ ಕೂಡ ನಮಗೆ ಒಟ್ಟಿನಲ್ಲಿ ಈ ರೀತಿ ಅಟ್ಯಾಚ್ ಫಿಗರ್ಸ್ ಇದ್ದಾಗ ಸಿಲಿಂಡರ್ ಕೋನ್ ಆಗಿರ್ಬೋದು, ಸಿಲಿಂಡರ್ ಹೆಮಿಸ್ಫಿಯರ್ ಆಗಿರ್ಬೋದು, ಅಥವಾ ಹೆಮಿಸ್ಫಿಯರ್ ಅಂಡ್ ಕೋನ್ ಆಗಿರ್ಬೋದು. ಈ ರೀತಿ ಇದ್ದಾಗ ರೇಡಿಯೈ ಅವೆರಡರದ್ದು ಸೇಮ್ ಆಗಿರುತ್ತೆ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಗೊತ್ತಿರಬೇಕು. ಸಮ್ಟೈಮ್ಸ್ ಈಗ ಹೆಮಿಸ್ಫಿಯರ್ ಹೈಟ್ ಕೊಟ್ಟಾಗ ಆ ಹೈಟ್ ಇಸ್ ನಥಿಂಗ್ ಬಟ್ ರೇಡಿಯಸ್ ಅನ್ನೋದು ಗೊತ್ತಾಗಬೇಕು. ಈ ತರ ಕೆಲವು ಪಾಯಿಂಟ್ಸ್ ಗೊತ್ತಿರಬೇಕು. ಜೊತೆಗೆ ಯಾವ್ಯಾವ ಸಾಲಿಡ್ಸ್ ಅನ್ನು ಕೊಟ್ಟಿದಾರೋ ಆ ಸಾಲಿಡ್ಸ್ ನ ಇಂಡಿವಿಜುವಲ್ CSA ಮೋಸ್ಟ್ ಆಫ್ ಆಲ್ ಟೈಮ್ಸ್ ನಾವು ಇಲ್ಲಿ ಕರ್ವ್ಡ್ ಸರ್ಫೇಸ್ ಏರಿಯಾ ಕಂಡುಹಿಡಿಯ ಕೇಳತಕ್ಕಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು ನೋಡಿದ್ರೆ ಇದನ್ನ ನಾವು ಕ್ಯಾನ್ವಾಸ್ ಏರಿಯಾ ಆಫ್ ಕ್ಯಾನ್ವಾಸ್ ಕಂಡುಹಿಡಿಬೇಕು ಅಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ ಅಂಡ್ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಕಂಡುಹಿಡಿದ್ಬಿಟ್ಟು ಅವುಗಳನ್ನ ಆಡ್ ಮಾಡಿದ್ರೆ ವಿ ಗೆಟ್ ದ ಏರಿಯಾ. ಸೊ ಸಮಟೈಮ್ಸ್ ಇದನ್ನ ಕಾಸ್ಟ್ ಕೂಡ ಕೇಳ್ತಾರೆ. ಫೈಂಡ್ ದ ಕಾಸ್ಟ್ ಆಫ್ ದ ಕ್ಯಾನ್ವಾಸ್ ಯೂಸ್ಡ್ ಟು ಮೇಕ್ ಇಟ್ ಅಟ್ ದ ರೇಟ್ ಆಫ್ ಅಂತ ಹೇಳ್ಬಿಟ್ಟು ದೇ ವಿಲ್ ಗಿವ್ ಸಮ್ ಪ್ರೈಸ್. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು, ಆಫ್ಟರ್ ಫೈಂಡಿಂಗ್ ದ ಏರಿಯಾ we have to multiply by its cost. So we will get the final value, the final cost of that one. ಈ ರೀತಿ ಹಾಗೆ ಇದರಲ್ಲಿ ಮತ್ತೆ ಬೇರೆ ಪಾಸಿಬಿಲಿಟೀಸ್ ಅಂದ್ರೆ they may ask to find the volume of combination of a solid. ಅಂದ್ರೆ ಒಂದು ಸಿಲಿಂಡರ್ ಕೋನ್ ಅಥವಾ ಸಿಲಿಂಡರ್ ವಿತ್ 2 ಹೆಮಿಸ್ಫಿಯರ್ ಎಡ್ಜಸ್ ಆರ್ an hemisphere with ಕೋನ್ ಈ ರೀತಿ ಕೊಟ್ಬಿಟ್ಟು ಫೈಂಡ್ ದ ವಾಲ್ಯೂಮ್ ಆಫ್ ದಿಸ್ ಸಾಲಿಡ್ ಅಂತ ಕೇಳಬಹುದು. ಆ ಕೊಟ್ಟಾಗ ನಾವು ನೇರವಾಗಿ ಆ 2 ಸಾಲಿಡ್ಸ್ ನ ಅಥವಾ 3 ಇದ್ರೆ 3 ಸಾಲಿಡ್ಸ್ ನ ವಾಲ್ಯೂಮ್ಸ್ ಅನ್ನ ಪರ್ಟಿಕ್ಯುಲರ್ ಕಂಡು ಹಿಡಿದ್ಬಿಟ್ಟು ಅವನ್ನ ಸಮ್ ಮಾಡಬೇಕು. ಇಲ್ಲಿ ಸ್ವಲ್ಪ ಫಾರ್ಮುಲಾಸ್ ಕರೆಕ್ಟ್ ಆಗಿರ್ಬೇಕು. ಜೊತೆಗೆ ಅವಾಗಲೇ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಹೇಳಿದಾಗೆ ಇಲ್ಲೂ ಕೂಡ ಕ್ಯಾಲ್ಕುಲೇಷನ್ ಇಸ್ ಟು ಇಂಪಾರ್ಟೆಂಟ್. ಅಂಡ್ ಫೈನಲಿ ವಿ ಹ್ಯಾವ್ ಟು ಪುಟ್ ದ ಆನ್ಸರ್ ವಿತ್ ಯೂನಿಟ್ಸ್. ಇಫ್ ಇಟ್ ಇಸ್ ಏರಿಯಾ ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಸ್ಕ್ವೇರ್ ಯೂನಿಟ್ಸ್. ಇಫ್ ಇಟ್ ಇಸ್ ವಾಲ್ಯೂಮ್ ವಿ ಹ್ಯಾವ್ ಟು ಪುಟ್ ಇಟ್ ಇನ್ ಕ್ಯೂಬಿಕ್ ಯೂನಿಟ್ಸ್ ಲೈಕ್ ದಟ್. ಹೀಗೆ ಸ್ವಲ್ಪ ನಮ್ಮ ಇದು ಕೂಡ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೇ ಆಲ್ರೆಡಿ ಈಗ ಇರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಅಲ್ಲಿ ಇರ್ತಕ್ಕಂಥ ಶೇಪ್ಸ್ ಮೇಲೆ ನಾವು ವರ್ಕ್ ಮಾಡಿದ್ರೆ ಎವ್ರಿ ಒನ್ ಕ್ಯಾನ್ ಗೆಟ್ 3 ಮಾರ್ಕ್ಸ್ ಅಂತ ಹೇಳ್ಬೋದು. ಅಂಡ್ ದೆನ್ ನೆಕ್ಸ್ಟ್, ಸೊ ಇಲ್ಲಿ ನಾವೀಗ ಇದುವರೆಗೂ ನೋಡಿರ್ತಕ್ಕಂಥ ಕ್ವಶನ್ಸ್ ಮೇಡಮ್ ನೆಕ್ಸ್ಟ್. ಸೊ ನಾವು ಇದುವರೆಗೂ ನೋಡಿರ್ತಕ್ಕಂಥದ್ದು ಇದಿಷ್ಟು 3 ಮಾರ್ಕ್ಸ್ ಕ್ವಶನ್ಸ್ ಆಯ್ತು. ಸೊ ಇದು ಒಟ್ಟಾರೆ 9 ಕ್ವಶನ್ಸ್ ನೋಡ್ತಾ ಹೋದ್ವಿ. ಈ 9 ಕ್ವಶನ್ಸ್ ಅಲ್ಲಿ ಎಲ್ಲರೂ ಸುಲಭವಾಗಿ 27 ಅಂಕಗಳನ್ನ ಗಳಿಸಬಹುದು ಅಂತಕ್ಕಂಥದ್ದನ್ನ ನೋಡಿದ್ವಿ. ಹಾಗೇನೆ ನಾವು ಶಾಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಾರ್ಟ್. ಇಟ್ ಇಸ್ 4 ಮಾರ್ಕ್ಸ್ ಕ್ವಶನ್ಸ್. ಸೊ ಇಲ್ಲಿ 4 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನಮ್ಗೆ ದೇರ್ ವಿಲ್ ಬಿ 4 ಮಾರ್ಕ್ಸ್ ಕ್ವಶನ್ಸ್. ಟೋಟಲಿ
it is 16 marks in this part. So ಈ 16 marks ಅಲ್ಲಿ ಏನೇನ್ ಕ್ವಶನ್ಸ್ ಬರ್ತಾ ಹೋಗ್ತವೆ ಅದರಲ್ಲಿ ಮೊದಲನೇದು ಅಂದ್ರೆ ಇಟ್ ಈಸ್ ಟು ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಬೈ ಗ್ರಾಫಿಕಲ್ ಮೆಥಡ್. ಸೊ ಇದು ತುಂಬಾ ಸುಲಭವಾಗಿ ಎಲ್ಲಾ ವಿದ್ಯಾರ್ಥಿಗಳು 4 ಅಂಕ ಪಡ್ಕೋಬಹುದು. ಹೇಗೆ ನಿಮ್ಮೆಲ್ರಿಗೂ ಈಗಾಗಲೇ ಸ್ಕೂಲಲ್ಲಿ ಗ್ರಾಫ್ಸ್ ಪ್ರಾಕ್ಟೀಸ್ ಮಾಡಿಸಿರ್ತಾರೆ, ನೀವು ಮಾಡಿರ್ತೀರಿ. ಆದ್ರೆ ನೀವು ಸ್ವಲ್ಪ ಎಲ್ಲಿ ಅಲರ್ಟ್ ಆಗಿರ್ಬೇಕು ಅನ್ನೋದನ್ನ ಹೇಳ್ತೇನೆ. ಇಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವಶನ್ ಇದೆ. ಇಲ್ಲಿ ನೋಡಿ ಏನಿದೆ ಇಕ್ವೇಶನ್, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5, 2x minus y equal to 4 ಇದೆ. ಸೊ ಫಸ್ಟ್ ಒನ್ ಇದೆ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5. ಇದನ್ನ ಎಲ್ಲರೂ ಸಾಲ್ವ್ ಮಾಡ್ಬಿಡ್ತೀರಿ. y ಈಕ್ವಲ್ ಟು 5 minus x ಅಂತ ಮಾಡ್ಕೊಂತೀರಿ. x ಗೆ 2 to 3 ವ್ಯಾಲ್ಯೂಸ್ ಕೊಟ್ಬಿಟ್ಟು ಸಬ್ಸ್ಟಿಟ್ಯೂಷನ್ ಮಾಡ್ಬಿಟ್ಟು y ಬೆಲೆ ಕಂಡಿಡಿದು ಲೈನ್ ಡ್ರಾ ಮಾಡ್ಬಿಡ್ತೀರಿ. ಬಟ್ ಸೆಕೆಂಡ್ ಇಕ್ವೇಶನ್ ಇದೆ ನೋಡಿ, 2x minus y equal to 4. ಇಲ್ಲಿ ಏನಾಗಿದೆ ಅಂದ್ರೆ y is negative, it is minus y is there. ಸೊ ಇಂತಹ ಟೈಮಲ್ಲಿ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಏನಂದ್ರೆ ಈ ಸಂದರ್ಭದಲ್ಲಿ y ಅನ್ನ ನಾವು RHS ಟ್ರಾನ್ಸ್ಫರ್ ಮಾಡ್ಬೇಕಾಗುತ್ತೆ. ಸೊ ಬೈ ಟೇಕಿಂಗ್ 4 into LHS, ಸೊ y become 2x minus 4 equal to y ಆಗುತ್ತೆ ಈ ಇಕ್ವೇಶನ್. ಇಲ್ಲಿ ಹಿಂದ್ಗಡೆ ನಾವ್ ಏನ್ ಮಾಡಿದ್ವಿ, y equal to 5 minus x ಮಾಡಿದ್ವಿ. ಅದೇ ಅವಸರದಲ್ಲಿ ನೀವು y equal to 4 minus 2x ಅಂತ ತಪ್ಪು ಮಾಡ್ತಕ್ಕಂಥ ಸಾಧ್ಯತೆ ಬಹಳ ಇರುತ್ತೆ. ಆ ಮಿಸ್ಟೇಕ್ಸ್ ಅನ್ನ ಮಾಡಬೇಡಿ. ಯಾಕಂದ್ರೆ ನೀವೆಲ್ರೂ ಈಗಾಗಲೇ ಗ್ರಾಫ್ ಹಾಕೋದು ಕಲ್ತಿದ್ದೀರಿ, ಎಲ್ರು ಕಾನ್ಫಿಡೆಂಟ್ ಇದ್ದೀರಿ 4 marks ತಗೊಂತೀವಿ ಅಂತ. ಬಟ್ ಆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ನೀವು ಮಾಡೋ ತಪ್ಪು. ಸೊ ಒಂದನ್ನ ಹೇಗ್ ಮಾಡಿರ್ತಾರೋ ಇಕ್ವೇಶನ್, ಇನ್ನೊಂದನ್ನ ಅದೇ ರೀತಿ ಕನ್ವರ್ಟ್ ಮಾಡಿ ತಪ್ಪು ಮಾಡಿಬಿಡ್ತೀರಿ. ಅಲ್ಲಿ ಸ್ವಲ್ಪ ನೋಡ್ಬೇಕು, y ಪಾಸಿಟಿವ್ ಇದ್ರೆ x ಅನ್ನ RHS ಟ್ರಾನ್ಸ್ಫರ್ ಮಾಡ್ಬೇಕು, x ಇರ್ತಕ್ಕಂಥ ಟರ್ಮ್ ಅನ್ನ. ಒಂದ್ ವೇಳೆ y ನೆಗೆಟಿವ್ ಇದೆ ಅಂದ್ರೆ ನಾವು y ಟರ್ಮ್ ಅನ್ನ RHS ಟ್ರಾನ್ಸ್ಫರ್ ಮಾಡ್ಬಿಟ್ಟು ಕಾನ್ಸ್ಟೆಂಟ್ ಟರ್ಮ್ ಅನ್ನ LHS ಟ್ರಾನ್ಸ್ಫರ್ ಮಾಡ್ಕೋಬೇಕು. ದೆನ್ ಕ್ರಿಯೇಟ್ ದ ಟೇಬಲ್ ಅಂಡ್ ಡ್ರಾ ದ ಗ್ರಾಫ್. ಹಾಗೇನೆ ಇಲ್ಲಿ ನಾವು ಇನ್ನೊಂದ್ ಏನಂದ್ರೆ, ಈ ನಮ್ಗೆ ಆಕ್ಚುಲಿ 2 points ಆರ್ ಎನಫ್ ಟು ಡ್ರಾ ದ ಸ್ಟ್ರೇಟ್ ಲೈನ್. ಬಟ್ ಆದ್ರೂ ಕೂಡ ಮಿನಿಮಮ್ 3 points ನ ಸಾಲ್ವ್ ಮಾಡಿ ನೀವು. ಯಾಕೆ 3 points ಸರ್, ನಮ್ಗೆ 2 points ಎನಫ್ ಅಲ್ವಾ ಅಂತ ಕೇಳ್ಬೋದು. 3 points ಯಾಕೆ ಸಾಲ್ವ್ ಮಾಡ್ಬೇಕು ಅಂದ್ರೆ, 2 points ನಮ್ಗೆ ಯಾವ ಬಂದ್ರು ಸ್ಟ್ರೇಟ್ ಲೈನ್ ಬಂದ್ಬಿಡುತ್ತೆ. ಬಟ್ 3 points ಹಾಕಿದಾಗ ನಾವು ಮಾಡಿರ್ತಕ್ಕಂಥ ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಇದ್ರೆ ಮಾತ್ರ ಸ್ಟ್ರೇಟ್ ಲೈನ್ ಬರುತ್ತೆ. ಅಲ್ಲಿ ನಮ್ಗೆ ಕನ್ಫರ್ಮೇಶನ್ ಸಿಕ್ಬಿಡುತ್ತೆ ನಾವು ಮಾಡಿರ್ತಕ್ಕಂಥ ಸರಿನೋ ತಪ್ಪು ಅಂತಕ್ಕಂಥದ್ದು. ಹಾಗಾಗಿ ಟ್ರೈ ಟು ಸಾಲ್ವ್ ಫಾರ್ ಮಿನಿಮಮ್ 3 points. ಅಂಡ್ ದೆನ್ ಅವೆರಡು ಇಂಟರ್ಸೆಕ್ಟ್ ಆದ ನಂತರ ಸೊಲ್ಯೂಷನ್ಸ್ ಏನ್ ಬರುತ್ತಲ್ಲ, ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೋ, ಫಾರ್ ಎಕ್ಸಾಂಪಲ್ ನಾವು ಕೊಟ್ಟಿರ್ತಕ್ಕಂಥ ಸ್ಟ್ರೇಟ್ ಲೈನ್ಸ್ 2,3 ನಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಫೈನಲಿ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ದ ಸೊಲ್ಯೂಷನ್ಸ್ ಆರ್ x equal to 2 and y equal to 3. ಈ ರೀತಿ ಮೆನ್ಷನ್ ಮಾಡಿ. ಹಾಗೆ ಆಲ್ಮೋಸ್ಟ್ ಇನ್ನೊಂದು ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಗ್ರಾಫ್ ಸಂಬಂಧಪಟ್ಟಾಗೆ ಅಂದ್ರೆ, ಈ ಬಾರಿ ಎಕ್ಸಾಮ್ಗೆ ಈ ಆಲ್ಮೋಸ್ಟ್ ಪ್ರತಿ ಬಾರಿನೂ ಕೂಡ ನಮ್ಗೆ ಇಲ್ಲಿ ಎಕ್ಸ್ ಮತ್ತೆ ವೈ ಬೆಲೆ ಇಂಟೀಜರ್ಸ್ ಬರೋ ಸಾಧ್ಯತೆನೆ ಬಹಳ ಇರುತ್ತೆ. ಇಟ್ ಮೀನ್ಸ್ ಹೋಲ್ ನಂಬರ್ಸ್ ಬರ್ತಕ್ಕಂಥ ಸಾಧ್ಯತೆ ಬಹಳ ಇರುತ್ತೆ. ಅಂದ್ರೆ ಎಕ್ಸ್ ವೈ ಬೆಲೆ ಫ್ರಾಕ್ಷನ್ಸ್ ಬರ್ತಕ್ಕಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಅಲ್ಲಿ ಗ್ರಾಫ್ ಹಾಕಿದಾಗ ಎಕ್ಸಾಕ್ಟ್ ನಮ್ಗೆ ಹೋಲ್ ನಂಬರ್ಸ್ ಬಂದಿದೆ ಎಲ್ಲ ನೋಡ್ಕೋಬೇಕು. ಒಂದ್ ವೇಳೆ ಅದು ಹೋಲ್ ನಂಬರ್ಸ್ ಬಂದಿಲ್ಲ ಅಂದ್ರೆ ಯಾವ್ದೋ 2 ಪಾಯಿಂಟ್ಸ್ ಮಧ್ಯೆ ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಒಂದ್ಸರಿ ರೀಚೆಕ್ ಮಾಡಿ ನೀವು ಮಾಡಿರ್ತಕ್ಕಂಥ ಕ್ಯಾಲ್ಕುಲೇಷನ್ಸ್ ಅನ್ನ. ಬಿಕಾಸ್ ಯು ಆಲ್ ನೋ ಇಟ್ ಇಸ್ ಅ ವೆರಿ ಈಸಿ ಕ್ವಶನ್ ಫಾರ್ 4 marks. ಸೊ ಡೋಂಟ್ ಲಾಸ್ ಈವನ್ ಎ ಸಿಂಗಲ್ ಮಾರ್ಕ್ಸ್ ಫ್ರಮ್ such type of questions. This is one easiest one, 4 marks. And then next, one more very important one. So it is about the application question on quadratic equations. Almost ಇಲ್ಲಿ ನಮ್ಗೆ ಸ್ಟೇಟ್ ಲೆವೆಲ್ ಅಲ್ಲಿ ಏನಾಗಿದೆ ನೋಡಿ, ಒಂದು ಕ್ವಶನ್ ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲೆ ಅಪ್ಲಿಕೇಶನ್ ಇದೆ, ಇನ್ನೊಂದು ಕ್ವಶನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಮೇಲೆ, ಸಾರಿ ಕ್ವಾಡ್ರಾಟಿಕ್ ಇಕ್ವೇಶನ್ ಇದೆ ಅದು ಕೂಡ. ಆದ್ರೆ ಅದೇನಾಗಿದೆ ಅಂದ್ರೆ, ಫಸ್ಟ್ ಬೈ ಕನ್ವರ್ಟಿಂಗ್ ಇಟ್ ಇನ್ ಟು ದ ಕ್ವಾಡ್ರಾಟಿಕ್ ಇಕ್ವೇಶನ್ ವಿ ಹ್ಯಾವ್ ಟು ಸಾಲ್ವ್ ಇಟ್, ಆ ರೀತಿ ಇದೆ. ಸೊ ಇವನ್ ಈ ಬೋರ್ಡ್ ಮಾಡೆಲ್ ಪೇಪರ್ ಅಲ್ಲೂ ಕೂಡ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಮೇಲೆ ಅಪ್ಲಿಕೇಶನ್, ಎರಡು ಕೂಡ ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಮೇಲೆ ಅಪ್ಲಿಕೇಶನ್ಸ್ ಕ್ವಶನ್ಸ್ ಇದಾವೆ. ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂದ್ರೆ, ನಾನು ಅವಾಗಲೇ ಹೇಳಿದಾಗೆ AP ಕ್ವಶನ್ ಸಾಲ್ವ್ ಮಾಡುವಾಗ ನಾವು ಹೇಗೆ ಸ್ಟೇಟ್ಮೆಂಟ್ಸ್ ಅನ್ನ ಈಕ್ವೇಶನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂತೀವೋ, ಇಲ್ಲೂ ಕೂಡ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ನಲ್ಲೂ ಕೂಡ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಅನ್ನ ಈಕ್ವೇಶನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಮುಂದಿನ ಎಲ್ಲರೂ ಸಾಲ್ವ್ ಮಾಡ್ತೀರಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದೇನಂದ್ರೆ, ನಾನು ಅವಾಗಲೇ ಹೇಳಿದಾಗೆ
ಕೆಲವು ಮಿನಿಮಮ್ ಪಾಯಿಂಟ್ಸ್ ಗೊತ್ತಿರ್ಬೇಕು ನಮ್ಗೆ ಅಪ್ಲಿಕೇಶನ್ ಕ್ವಶನ್ ಸಾಲ್ವ್ ಮಾಡೋ ಏನು ಈ ಮೋರ್ ಅಂದ್ರೆ ಇಟ್ ಇಸ್ ಪ್ಲಸ್, ಲೆಸ್ ಮೀನ್ಸ್ ಮೈನಸ್, ಟೈಮ್ಸ್ ಇಂಟು ಬಳಸ್ಬೇಕು. ಈ ರೀತಿ ಯಾವ ವರ್ಡ್ಸ್ಗೆ ಯಾವ ಚಿಹ್ನೆ ಬಳಸ್ಬೇಕು ಅನ್ನೋ ಒಂದ್ ಸ್ವಲ್ಪ ಅವ್ನು ನೋಡ್ಕೊಂಡ್ರೆ ಇವುಗಳನ್ನ ಈಸಿಯಾಗಿ ನಾವು ಸ್ಟೇಟ್ಮೆಂಟ್ ಅದನ್ನ ಈಕ್ವೇಶನ್ಸ್ ಆಗಿ ಮಾಡಬಹುದು. ಹಾಗೆ ಇಲ್ಲಿ ಈ ಹೆಚ್ಚು ವಿದ್ಯಾರ್ಥಿಗಳು ನಿಮ್ಗೆ ಈ ಒಂದು ಟ್ರೈನ್ ಪ್ರಾಬ್ಲಮ್ ಸ್ಪೆಷಲಿ ಸ್ಪೀಡ್ ಕೊಟ್ಟಾಗ ತುಂಬಾ ಗೊಂದಲಕ್ಕೊಳಗಾಗ್ತೀರಿ. ಬಟ್ ನಿಜ ಹೇಳ್ಬೇಕು ಅಂದ್ರೆ ದ ವೆರಿ ಈಸಿ ಕ್ವಶನ್ ಯು ಕ್ಯಾನ್ ಅಟೆಂಪ್ಟ್ ಇನ್ ದ very easy question you can attempt in the exam. It is quadratic equation. Madam, adu back hogi madam, ade question. ಇಲ್ಲಿ ಈ ಟ್ರೈನ್ ಪ್ರಾಬ್ಲಮ್ ಅನ್ನ ಒಂದು ಈಸಿಯಾಗಿ ಮಾಡ್ಬೋದು. ಅಂದ್ರೆ ಇಲ್ಲಿ ನಮ್ಗೆ ಏನಿರುತ್ತೆ, ಟು ಫೈಂಡ್ ದ ಸ್ಪೀಡ್ ಆಫ್ ದಿ ಟ್ರೈನ್ ಅಂತ ಇರುತ್ತೆ ಆಲ್ಮೋಸ್ಟ್ ಅಲ್ವಾ. ಸೊ ಏನನ್ನ ಕಂಡುಹಿಡಬೇಕು ಅದನ್ನ ಎಕ್ಸ್ ಅನ್ಕೋಬೇಕು ಈಕ್ವೇಶನ್ ಸಾಲ್ವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಅದು ಇದೇ ಟ್ರೈನ್ ಕ್ವಶನ್ ಆಗ್ಬೇಕು ಅಂತ ಅಲ್ಲ, ಯಾವುದೇ ಕ್ವಶನ್ ಆಗಿರ್ಲಿ ಫೈನಲಿ ಫೈಂಡ್ ಅಂತ ಏನಿರುತ್ತೆ ನೋಡಿ ಲಾಸ್ಟ್, ಅದನ್ನ ಎಕ್ಸ್ ಅಂತ ಬರ್ಕೊಂಬಿಡಿ ಮೊದಲು, ತುಂಬಾ ಈಸಿ ಆಗ್ಬಿಡುತ್ತೆ ನಮಗೆ. ಸೊ ಇಲ್ಲಿ here they are asking to find the speed of the train. So for example ಬೋರ್ಡ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಹೇಳೋದಾದ್ರೆ a train travels 360 km at a uniform speed. If the speed had been 5 km per hour more, it would have taken 1 hour less for the same journey. Find the speed of the train ಅಂತ ಇದೆ. So find the speed of the train ಅಂತ ಇದೆ ಅಂದ್ರೆ we have to take the speed of the train as x kilometer per hour ಅಂತ ಬರ್ಕೊಂಬಿಡಿ ಮೊದಲು. ಅದಾದ ನಂತರ ಡಿಸ್ಟೆನ್ಸ್ ಎಷ್ಟು ಟ್ರಾವೆಲ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ, ರೈಟ್ ಇಟ್ ಆಸ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಇಟ್ ಇಸ್ 360 km. ಇಮಿಡಿಯೇಟ್ಲಿ ನಮ್ಗೆ ಏನ್ ಬರಬೇಕು, ಇಫ್ ಯು ನೋ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ವಿ ಕ್ಯಾನ್ ಫೈಂಡ್ ದ ಟೈಮ್ ಟೇಕನ್ to travel that distance, because we know the formula speed equal to distance by time, or we can write it as time equal to distance by speed. So using that formula according to our assumption means as we taken the speed of the train as x kilometer, the time taken it would be 360 divided by x. So call it as equation number 1 ಅಂತ ಅಂದ್ಬಿಡಿ. ನೋಡಿ ಯಾವಾಗ್ಲೂ ಈ ಟ್ರೈನ್ ಪ್ರಾಬ್ಲಮ್ ಅಲ್ಲಿ ಮೊದಲು ಸ್ಪೀಡ್ ಆಫ್ ದ ಟ್ರೈನ್ ಅನ್ನ ಎಕ್ಸ್ ಅಂತ ಅನ್ಕೊಳ್ಳಿ, ಕೊಟ್ಟಿರ್ತಕ್ಕಂಥ ಡಿಸ್ಟೆನ್ಸ್ ಹಾಗೆ ಬರ್ಕೊಳ್ಳಿ. ದೆನ್ ನಾವೇನ್ ಮಾಡ್ಬೇಕು, ಟೈಮ್ ಟೇಕನ್ t1 ಅಂತ ಅನ್ಕೊಳ್ಳಿ ಮೊದಲು. ಸೊ t1 ಈಕ್ವಲ್ ಟು ಡಿಸ್ಟೆನ್ಸ್ 360 ಡಿವೈಡೆಡ್ ಬೈ ಸ್ಪೀಡ್ ನಾವು ಅನ್ಕೊಂಡ್ರು ಎಕ್ಸ್ ಅಂತ ಬರ್ಕೊಂಡ್ಬಿಡಿ, ಒಂದು ಇಕ್ವೇಶನ್ ಆಗುತ್ತೆ. ಅದಾದ ನಂತರ ಇಲ್ಲಿ ಆ ಸ್ಪೀಡ್ ಇನ್ಕ್ರೀಸ್ ಆಗಿದನೋ ಡಿಕ್ರೀಸ್ ಆಗಿದನೋ ನೋಡ್ಕೋಬೇಕು. ಇಲ್ಲಿ ಏನಾಗಿದೆ ನೋಡ್ರಿ, ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 5 km per hour more. ಸೊ ಒಂದ್ ವೇಳೆ ಸ್ಪೀಡ್ ಇನ್ನ 5 km per hour ಜಾಸ್ತಿ ಇತ್ತು ಅಂದ್ರೆ ಸ್ಪೀಡ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ನಾವೇನ್ ಅನ್ಕೊಂಡಿದ್ವಿ, ಸ್ಪೀಡ್ ಎಕ್ಸ್ ಅನ್ಕೊಂಡಿದ್ವಿ. ಬಟ್ ಇಫ್ ದ ಸ್ಪೀಡ್ ಇನ್ಕ್ರೀಸ್, ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಬರ್ಕೋತಾ ಹೋಗಿ ಸ್ಪೀಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5. ಒಂದ್ ವೇಳೆ ಈ ಒಂದು ಇವೆಂಟ್ ಗೆ ಸಂಬಂಧಪಟ್ಟಾಗ ಏನಾಗುತ್ತೆ ಸ್ಪೀಡ್, ಇಫ್ ಇಟ್ ಇಸ್ 5 km per hour more, ದ ಸ್ಪೀಡ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 km per hour ಆಗುತ್ತೆ. ಬಟ್ ಡಿಸ್ಟೆನ್ಸ್ ದೇರ್ ಇಸ್ ನೋ ಇನ್ಕ್ರೀಸ್ ಆರ್ ನೋ ಡಿಕ್ರೀಸ್. ನೋಡಿ ಸ್ಪೀಡ್ ಇನ್ಕ್ರೀಸ್ ಆದ ತಕ್ಷಣ ಡಿಸ್ಟೆನ್ಸ್ ಬದಲಾಗಲ್ಲ, ಡಿಸ್ಟೆನ್ಸ್ ಹಾಗೆ ಇರುತ್ತೆ. ಬಟ್ ಹೋಗ್ತಕ್ಕಂಥ ಟೈಮ್ ಕಡಿಮೆ ಆಗುತ್ತೆ, ಅಥವಾ ಸ್ಪೀಡ್ ಕಡಿಮೆ ಆದ್ರೆ ಹೋಗ್ತಕ್ಕಂಥ ಟೈಮ್ ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಡಿಸ್ಟೆನ್ಸ್ ಇಲ್ಲೂ ಕೂಡ ನಾವು ವಿ ಹ್ಯಾವ್ ಟು ಟೇಕ್ ಇಟ್ as 360. ಅಂಡ್ ದೆನ್ ಟೈಮ್ ಟೇಕನ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ, ಟೈಮ್ ಟೇಕನ್ ಇಟ್ ವಿಲ್ ಬಿ ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಇಟ್ ವಿಲ್ ಬಿ 360 divided by x plus 5. ರೈಟ್ ಇಟ್ as equation 2. ಈ ರೀತಿ ಬರ್ಕೋಬೇಕು. ಒಂದ್ ವೇಳೆ ಈಗ ಇಲ್ಲಿ ಏನಾಗಿದೆ ನೋಡಿ, ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 5 km per hour more, it would have taken 1 hour less for the same journey. ಒಂದ್ ವೇಳೆ ಸ್ಪೀಡ್ 5 km ಜಾಸ್ತಿ ಆಗಿದ್ರೆ ಅದೇ ಜರ್ನಿ ಹೋಗೋದಕ್ಕೆ ಟ್ರೈನ್ 1 hour ಕಡಿಮೆ ತಗೋತಿತ್ತು. ಅಂದ್ರೆ ನಾವೀಗ ಎರಡು ಬರ್ಕೊಂಡಿವಿ ಟೈಮ್, ಒಂದು t1 ಇನ್ನೊಂದು t2. t1 ಏನಿದೆ 360 by x ಇದೆ, t2 360 by x plus 5 ಇದೆ. ಸೊ ಇಲ್ಲಿ ಯಾವ್ದು ಜಾಸ್ತಿ ಇದೆ ಟೈಮ್ ಅದನ್ನ ನೋಡ್ಕೋಬೇಕು. ಸೊ ಟೈಮ್ ಯಾವ್ದು ಜಾಸ್ತಿ ಆಗುತ್ತೆ, ಕಾಮನ್ಲಿ t1 is more. ಹೇಗೆ ಸರ್? ಸೊ ಯಾಕೆಂದ್ರೆ ಇಲ್ಲಿ ಸ್ಪೀಡ್ ಬರೀ ಎಕ್ಸ್ ಇದೆ, t2 ನಲ್ಲಿ ಸ್ಪೀಡ್ x plus 5 ಜಾಸ್ತಿ ಆಗಿದೆ t2 ನಲ್ಲಿ. ಸೊ ಸ್ಪೀಡ್ ಜಾಸ್ತಿ ಆದ್ರೆ ಟೈಮ್ ಕಡಿಮೆ ಆಗುತ್ತೆ. ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನು ಈಸಿ ಟು ರಿಮೆಂಬರ್ ಅಂದ್ರೆ ಡಿವೈಡೆಡ್ ಬೈ ಎಕ್ಸ್ ಯಾವ್ದಿರುತ್ತೋ
ಸಾರಿ ಎಕ್ಸ್ ಒಂದಿರುತ್ತೆ, ಇನ್ನೊಂದು x+5 ಅಂತ ಇದೆ ಅಂದ್ರೆ ದಟ್ ಕಂಪ್ಲೀಟ್ ವ್ಯಾಲ್ಯೂ ಇಸ್ ಲೋ ಅಂತ ಅರ್ಥ, ಕಡಿಮೆ ಇದೆ ಅಂತ T2. ಇದೇ ಒಂದ್ ವೇಳೆ x+5 ಬರದೆ x-5 ಬಂತು ಅಂತ ಇಟ್ಕೊಳ್ಳಿ, ಆ ಒಂದು ಫ್ರಾಕ್ಷನ್ ನ ಬೆಲೆ ಜಾಸ್ತಿ ಇರುತ್ತೆ ಅಂತ ಈ ರೀತಿ ಅಸ್ಯೂಮ್ ಮಾಡ್ಕೋಬೇಕು. ಪ್ಲಸ್ ಇದ್ರೆ ಅದ್ರ ಬೆಲೆ ಕಡಿಮೆ, ಮೈನಸ್ ಇದ್ರೆ ಬೆಲೆ ಜಾಸ್ತಿ, ಯಾಕೆಂದ್ರೆ ಅದು ಡಿನಾಮಿನೇಟರ್ ಅಲ್ಲಿ ಇದೆ. ಸೊ ಇದು ಸ್ವಲ್ಪ ತಲೆಯಲ್ಲಿ ಇರ್ಬೇಕು. ಈಗ ನಮ್ಗೆ ಈ ಎರಡು ಈಕ್ವೇಶನ್ ಅಲ್ಲಿ T1 is more, ಸೊ ಹಾಗಾದ್ರೆ T1 minus T2 ಅವೆರಡು ಡಿಫ್ರೆನ್ಸ್ ಎಷ್ಟು ಇಲ್ಲಿ ಮೇಲೆ ಕೊಟ್ಟಿದ್ದಾರೆ 1 hour ಲೆಸ್ ಅಂತ ಹೇಳಿ. ಸೊ T1 minus T2 equal to 1. ಈಗ T1 ಮತ್ತು T2 ಸಬ್ಸ್ಟಿಟ್ಯೂಟ್ ಮಾಡಿ ನಂತರ LCM ತಗೊಂಡ್ಬಿಟ್ಟು ನೀವು ಕಂಟಿನ್ಯೂಷನ್ ಮಾಡಿದ್ರೆ ಯು ಗೆಟ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್, ದೆನ್ ಸಾಲ್ವ್ ಫಾರ್ x. ಸೊ ವಾಟ್ ಯು ಫೈಂಡ್ ದ x, ದಟ್ ವಿಲ್ ಬಿ ದ ಸ್ಪೀಡ್ ಆಫ್ ದಿ ಟ್ರೈನ್. ಸೊ ಇದು ನೀವು ತುಂಬಾ ಸುಲಭವಾಗಿ ಎಲ್ಲರೂ ಕೂಡ ನೀವು 4 ಮಾರ್ಕ್ಸ್ ತಗೋಬಹುದು. ಸ್ವಲ್ಪ ಹೇಳಿರೋ ರೀತಿ ಇನ್ನೊಂದ್ಸರಿ ವರ್ಕೌಟ್ ಮಾಡಿ, ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಸುಮ್ನೆ ನಾವು ಅಸ್ಯೂಮ್ಷನ್ ಮಾಡ್ಕೊಂಡೆ ಟಫ್ ಮಾಡ್ಕೊಳತಕ್ಕಂಥದ್ದು ಜಾಸ್ತಿ ನಾವು ಮ್ಯಾಥ್ಮೆಟಿಕ್ಸ್ ಅಲ್ಲಿ ನಮ್ ಮುಂಚೆನೆ ಅಸ್ಯೂಮ್ ಮಾಡ್ಕೊಂಡ್ಬಿಡೋದು ಇದು ಟಫ್ ಇದೆ ಅಂತ ಹೇಳ್ಬಿಟ್ಟು. ಟೋಟಲಿ ಸಬ್ಜೆಕ್ಟ್ ಟಫ್ ಅಂತ ಅನ್ಕೊಂಡು ಅಸ್ಯೂಮ್ ಮಾಡ್ಕೊಂಡವ್ರೆ ಎಷ್ಟೋ ಇರ್ತೀವಿ. ದಯವಿಟ್ಟು ಆ ಭಾವನೆ ಇದ್ರೆ ತೆಗೆದಾಕ್ಬಿಡಿ. ಗಣಿತ, ಕಬ್ಬಿಣದ ಕಡಲೆ ಅವೆಲ್ಲ ಸುಳ್ಳು, ಯಾರೋ ಶುದ್ಧ ಸುಳ್ಳು ಹೇಳ್ತಿದ್ದಾರೆ, ಹಾಗೇನು ಇಲ್ಲ. ಆಕ್ಚುಲಿ ದ ಮೋಸ್ಟ್ ಈಸಿಯಸ್ಟ್ ಸಬ್ಜೆಕ್ಟ್ ಅಂದ್ರೆ ಇಟ್ ಇಸ್ ಮ್ಯಾಥಮೆಟಿಕ್ಸ್, ಬಟ್ ವಿ ಮಸ್ಟ್ ನೋ ಹೌ ಟು ಲರ್ನ್ ಇಟ್. ನಾವು ಸುಮ್ನೆ ನಾವು ಅದು ಟಫ್ ಅಂತ ಹೇಳ್ತಾ ಅದನ್ನ ನಾವು ಟಫೆಸ್ಟ್ ಮಾಡ್ಕೊಳ್ಳೋದನ್ನ ಬಿಡೋಣ. ಅದನ್ನ ಹೇಗ್ ಕಲಿಬೇಕು ಅನ್ನೋದನ್ನ ತಿಳ್ಕೊತಾ ಹೋದ್ರೆ ದಟ್ ವಿಲ್ ಬಿ ದ ಎವರ್ ಗ್ರೀನ್ ಸಬ್ಜೆಕ್ಟ್. ಇಟ್ ಮೀನ್ಸ್ ನಾವು ಬೇರೆ ಏನು ಬಯಾಟ್ ಮಾಡೋಕೆ ನಾವು ಬಯಾಟ್ ಮಾಡೋದಿಲ್ಲ, ಏನಿಲ್ಲ. ಒಂದ್ಸರಿ ನಾವು ಸಿಸ್ಟಮೆಟಿಕ್ ಆಗಿ ತಿಳ್ಕೊಂಡ್ಬಿಟ್ರೆ ದಟ್ ವಿಲ್ ಬಿ ದ ಲೈಫ್ ಟೈಮ್ ಮೆಮೊರಿ. ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವೆಶ್ಚನ್, ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇಟ್ ಈಸ್ ಆನ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಸೊ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ನಲ್ಲಿ ಇಲ್ಲಿ ನಮ್ಗೆ ಏನ್ ಗೊತ್ತಾಗಬೇಕು, ಇಟ್ ಈಸ್ ಟು ಡ್ರಾ ದ ಫಿಗರ್. ಬಟ್ ಈ ಬಾರಿ ನಮ್ಗೆ ಫಿಗರ್ ಅನ್ನ ಎಕ್ಸಾಮ್ ಅಲ್ಲಿ ಕೊಡೋ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಯಾರು ತಪ್ಪದೆ ಇವುಗಳನ್ನ ಸ್ವಲ್ಪ ವರ್ಕೌಟ್ ಮಾಡಿ. ಯಾಕಂದ್ರೆ ನಿಮ್ಮ ದೊಡ್ಡ ಸಮಸ್ಯೆ ಏನು ಅಂದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಟು ಡ್ರಾ ದ ಫಿಗರ್ ಹಾಕೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತೀರಿ. ಆದ್ರೆ ಇಲ್ಲಿ ನಮ್ಗೆ ಫಿಗರ್ ಕೊಡೋ ಸಾಧ್ಯತೆ ಜಾಸ್ತಿ ಇದೆ. ಇವನ್ ಕೊಡ್ಲಿಲ್ಲ ಅಂದ್ರೆ ನಾವು ಈಸಿಯಾಗಿ ಹಾಕೋಬಹುದು. ಫಸ್ಟ್ ಬೈ ಡ್ರಾಯಿಂಗ್ ದ ಗ್ರೌಂಡ್ ಅಂಡ್ ದೆನ್ ಹಿಯರ್ ಇಟ್ ಈಸ್ the important point is to identify who is observer and which is the object. ಆಬ್ಜೆಕ್ಟ್ ಎಲ್ಲಿದೆ, ಅಬ್ಸರ್ವರ್ ಎಲ್ಲಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಫಿಗರ್ ಡ್ರಾ ಮಾಡ್ಬೋದು. ಈ ಸಾರಿ ಫಿಗರ್ ಕೊಡೋ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಇಲ್ಲಿ ನೋಡಿ ಏನಾಗುತ್ತೆ, ಈ ಫಿಗರ್ಸ್ ಅಲ್ಲಿ ಕಾಮನ್ಲಿ 2 ಟ್ರಯಾಂಗಲ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕ್ವೆಶ್ಚನ್ ಪೇಪರ್ ನೋಡಿದ್ರೆ ನಮ್ಗೆ ಅಲ್ಲಿ ಗೊತ್ತಾಗುತ್ತೆ 2 ಟ್ರಯಾಂಗಲ್ಸ್ ಇದೆ. ಒಂದು ಟ್ರಯಾಂಗಲ್ ABP ಆಗಿದೆ, ಇನ್ನೊಂದು ನಮ್ಗೆ ಟ್ರಯಾಂಗಲ್ CDP ಇದೆ. ಸೊ ಈ ರೀತಿ ನಮ್ಗೆ ಕಾಮನ್ ಆಗಿ 2 ಟ್ರಯಾಂಗಲ್ಸ್ ಬರ್ತವೆ ಆ ಫಿಗರ್ಸ್ ಅಲ್ಲಿ. ಆ 2 ಟ್ರಯಾಂಗಲ್ಸ್ ಬಂದಾಗ ಹೆಚ್ಚಾಗಿ ನಮ್ಗೆ ಇಲ್ಲಿ ಬಳಕೆ ಆಗೋದು ಟ್ಯಾನ್ ಥೀಟಾ. ನೆನ್ಪಿರ್ಲಿ, ಯಾಕಂದ್ರೆ ಹಂಗಂತ ಸೈನ್ ಮತ್ತೆ ಕಾಸ್ ಬಳಕೆ ಆಗಲ್ಲ ಸರ್, ಆಗುತ್ತೆ ಆದ್ರೆ ಬಹಳ ಕಡಿಮೆ ಸಂದರ್ಭಗಳಲ್ಲಿ ಆಗ್ತವೆ. ಸೊ ಆ 2 ಕೊಟ್ಟಿರ್ತಕ್ಕಂಥ 2 ಟ್ರಯಾಂಗಲ್ಸ್ ನಾವು ಟ್ಯಾನ್ ಅಪ್ಲೈ ಮಾಡಿದ್ರೆ ವಿ ಗೆಟ್ 2 ಈಕ್ವೇಶನ್ಸ್. ಆ ಒಂದು ಈಕ್ವೇಶನ್ ಇನ್ನೊಂದ್ರಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ವಿ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಬಟ್ ರಿಮೆಂಬರ್ ವಾಟ್ ಟು ಬಿ ಫೈಂಡ್ ದಟ್ ಯು ಮಸ್ಟ್ ಟೇಕ್ ಇಟ್ ಆಸ್ ಎಕ್ಸ್. ಸೊ ಅಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಲ್ಲಿ ಹೇಳಿದಾಗೆ ಇಲ್ಲೂ ಕೂಡ ನಾವು ಏನನ್ನ ಕಂಡುಹಿಡಿಬೇಕಿದೆನೋ ಅದನ್ನ ಎಕ್ಸ್ ಅಂತ ಅನ್ಕೋಬೇಕು ಮೊದಲಿಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟ್ ಕ್ವಶನ್ ಅಲ್ಲಿ ನೋಡಿ ಏನಿದೆ, ದೆನ್ ಫೈಂಡ್ ದ ಹೈಟ್ ಆಫ್ ದಿ ಕಾನಿಕಲ್ ಶೇಪ್ಡ್ ಟಾಮ್. ಸೊ ಆ ಹೈಟ್ ಆಫ್ ದಿ ಕಾನಿಕಲ್ ಶೇಪ್ಡ್ ಟಾಮ್ ಏನಿದೆ ಅಲ್ಲ, ದಟ್ ಮಸ್ಟ್ ಬಿ ಎಕ್ಸ್. ಸೊ ನಾವು ಯಾಕೆ ಎಕ್ಸ್ ಅನ್ಕೋಬೇಕು ಅಂದ್ರೆ ನಾವು ಆ ಇಕ್ವೇಶನ್ ಸಾಲ್ವ್ ಮಾಡಿದಾಗ ಎಕ್ಸ್ ಬೆಲೆ ಏನ್ ಬರುತ್ತೋ ಅದೇ ಫೈನಲ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ಎಕ್ಸ್ ಅನ್ನ ಕಂಡುಹಿಡಿಬೇಕಾದ್ರೆ ನಾವು ಏನನ್ನ ಕಂಡುಹಿಡಿಬೇಕು ಅದನ್ನ ಎಕ್ಸ್ ಅಂತ ಅನ್ಕೋಬೇಕು. ಉಳಿದಿರೋದನ್ನ ಇನ್ ಟರ್ಮ್ಸ್ ಆಫ್ ಎಕ್ಸ್ ಬರೀತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಒಂದು ಕ್ವಶನ್ ಅಲ್ಲಿ ನಾವು ಮೇಲಿರ್ತಕ್ಕ ಕಾನಿಕಲ್ ಟಾಮ್ ಬಂದ್ರೆ ಇಟ್ ವಿಲ್ ಬಿ AE. ಸೊ ಅದನ್ನ ಎಕ್ಸ್ ಅಂತ ಅನ್ಕೊಂಡ್ರೆ EB ಕೊಟ್ಟಿದ್ದಾರೆ ಆಲ್ರೆಡಿ, ಇಟ್ ಈಸ್ ದ ಸಾರಿ. ಸೊ ಇಲ್ಲಿ a building on the ground is in the form of conical tomb surmounted by a cylinder of height 10 feet as shown in the figure. From a point P on the same ground, the angle of elevation of the top edge of the cylinder is found to be 30 degree and the angle of elevation to the
vertex of the cone is found to be 45 degree if the diameter of the outer edge of circular base of the cylinder is 9.4 feet, then find the height of the conical shaped tomb. ಇಲ್ಲಿ ನೋಡಿ ಇನ್ನೊಂದು ನಾವು ಏನ್ ಅಲರ್ಟ್ ಆಗಿರ್ಬೇಕು ಈ ಒಂದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಸಾಲ್ವ್ ಮಾಡ್ಬೇಕಂದ್ರೆ ಒಂದ್ ವೇಳೆ ಅಲ್ಲಿ 45 ಡಿಗ್ರಿ ಕೊಟ್ಟಿದ್ರೆ ಆ ಟ್ರಯಾಂಗಲ್ ನ ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ tan 45 is 1. ಸೊ ಇಮಿಡಿಯೇಟ್ಲಿ ನಮ್ಗೆ ಒಂದು ಅನ್ನೋನ್ ಯಾವ್ದಾದ್ರು ನೋನ್ ಆಗಿಬಿಡುತ್ತೆ. Then we can put it in the another equation and we can find the value of x ಅಂತಕ್ಕಂಥದ್ದು. ಹಾಗೇನೆ ಸೆಕೆಂಡ್ ಈ ಬೋರ್ಡ್ ಮಾಡೋ ಕ್ವಶನ್ ಪೇಪರ್ ಇದ್ರಲ್ಲಾದ್ರೂ ಕೂಡ ಹಾಗೇನೆ ಇಲ್ಲಿ ಆಂಗಲ್ ಆಫ್ ಡಿಪ್ರೆಷನ್ ಇದೆ ನೋಡಿ. ಸೊ ಆಂಗಲ್ ಆಫ್ ಡಿಪ್ರೆಷನ್ ಇದ್ದ ತಕ್ಷಣ ಎದುರ ಅವಶ್ಯಕತೆ ಇಲ್ಲ. ಆಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಾಗ ವಿ ಮಸ್ಟ್ ಡ್ರಾ ದ ಹಾರಿಜಾಂಟಲ್ ಲೈನ್ ಫಸ್ಟ್ ವಿಚ್ ಈಸ್ ಪ್ಯಾರಲಲ್ ಟು ದ ಗ್ರೌಂಡ್. ಅದಾದ ನಂತರ ಹಾರಿಜಾಂಟಲ್ ಹಾಕೊಂಡ ನಂತರ ಅದರ ಆಲ್ಟರ್ನೇಟ್ ಆಂಗಲ್ ಎಲ್ಲಿದೆ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇನ್ ದಿಸ್ ಫಿಗರ್ ದ alternate angle for 30 degree, it will be angle ADB is the alternate angle for 30 degree and angle ADC is the alternate angle for 60 degree, like that. So ಈ ಒಂದು alternate angles ಅನ್ನು ನಾವು ಕಂಡಿಡ್ಕೊ ಯಾವುದು ಅಂತ ನೋಟ್ ಮಾಡ್ಕೊಂಡ್ರೆ ಇಲ್ಲೂ ಕೂಡ ಒನ್ ಟೈಮ್ ಟ್ರಯಾಂಗಲ್ ABD ಗೆ tan 30 ಅಪ್ಲೈ ಮಾಡಿ, ಟ್ರಯಾಂಗಲ್ ADC ಗೆ tan 60 ಅಪ್ಲೈ ಮಾಡಿ, you get two equations and substitute one in the another, you get the value of x. So ಎಲ್ಲಾ ಕ್ವಶನ್ಸ್ ಕೂಡ ತುಂಬಾ ಸುಲಭ ಇರ್ತವೆ. ಆದ್ರೆ ನಾವು ವರ್ಕ್ ಮಾಡುವಾಗ ಸ್ವಲ್ಪ ಕಾನ್ಸಂಟ್ರೇಟೆಡ್ ಆಗಿ ವರ್ಕ್ ಮಾಡ್ಬೇಕು ಅಷ್ಟೇ. ಸುಮ್ನೆ ನಾವು ಅರ್ಧಂಬರ್ಧ ತಿಳ್ಕೊಂಡು ನಾವು 100 ಸಾರಿ ಬಿಡಿಸೋದಕ್ಕಿಂತ ಸರಿಯಾಗಿ ತಿಳ್ಕೊಂಡು 2 ರಿಂದ 3 ಸಾರಿ ಬಿಡಿಸ್ಬಿಡಿ, ನೀವು 100% ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡ್ತೀರಾ. ಸುಮ್ನೆ ಟೀಚರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ವರ್ಕ್ ಮಾಡೋದಲ್ಲ, ಟೀಚರ್ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವರ್ಕ್ ಮಾಡ್ತಕ್ಕಂಥದ್ದಲ್ಲ. ನಾವು ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಅದು ನನಗೆ ಅರ್ಥ ಆಗ್ತಿದೇನೋ ಇಲ್ಲ ಅನ್ನೋದು ತುಂಬಾ ಮುಖ್ಯ. ಸುಮ್ನೆ ಇದು ಪ್ರಾಬ್ಲಮ್ ಹೇಳಿದ್ರೆ ಬಿಡಿಸ್ಬೇಕು, ಬಿಡಿಸ್ಬಿಡೋದು, ಇನ್ನೊಬ್ರದ್ದು ಯಾರ್ದೋ ನೋಡ್ಬಿಟ್ಟು ಅದನ್ನ ಕಾಪಿ ಮಾಡೋದು, ಆ ರೀತಿ ನಾವು ವರ್ಕ್ ಮಾಡಿ ತೋರಿಸ್ತಾ ಹೋದ್ರೆ ಕಲಿಯಕ್ ಎಂದೂ ಮ್ಯಾಥಮೆಟಿಕ್ಸ್ ಕಲಿಯಕ್ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ನಾವು ಮಾಡೋ ಪ್ರತಿ ಪ್ರಾಬ್ಲಮ್ ಅನ್ನ ನಾವು ಅರ್ಥ ಮಾಡ್ಕೊಂಡು ಮಾಡ್ತಾ ಹೋದ್ರೆ ತುಂಬಾ ಈ ಉಳಿದಿರ್ತಕ್ಕಂಥ ಈ 2.5 days ಅಲ್ಲಿ ನೀವು ಮಿನಿಮಮ್ 70 to 75 ಮಾರ್ಕ್ಸ್ ಪ್ರತಿಯೊಬ್ರು ಸ್ಕೋರ್ ಮಾಡ್ಬೋದು. ಆದ್ರೆ ಹೇಗ್ ವರ್ಕ್ ಮಾಡ್ಬೇಕು ಅಂತ ಮೊದಲು ಪ್ಲಾನ್ ಮಾಡ್ಕೊಳ್ಳಿ. Okay, so on the next question, and the next year, it is one very important and very easiest question everyone can do. It is construction of similar triangle. So ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಸಿಮಿಲರ್ ಟ್ರಯಾಂಗಲ್ ಎಲ್ಲರೂ ಮಾಡ್ತೀರಿ, ಆದ್ರೆ ಮೊದಲು ಈ ಕನ್ಸ್ಟ್ರಕ್ಷನ್ ಆಫ್ ಟ್ರಯಾಂಗಲ್ಸ್ ತಪ್ಪು ಮಾಡ್ಬಿಡ್ತೀರಿ ಬಹಳ ಸಂದರ್ಭದಲ್ಲಿ. ಆಕ್ಚುಲಿ ಅದು ತುಂಬಾ ಸುಲಭ ಇರುತ್ತೆ, ಅದನ್ನು ದಯವಿಟ್ಟು ತಪ್ಪು ಮಾಡಬೇಡಿ. ಅದರಲ್ಲೂ 3 sides ಕೊಟ್ಟಾಗ ಎಲ್ಲರೂ ಮಾಡ್ತೀರಿ. ಅದೇ 2 sides 1 angle ಆರ್ 1 side 2 angles ಕೊಟ್ಟಾಗ ಸ್ವಲ್ಪ ತಪ್ಪು ಮಾಡ್ಬಿಡ್ತೀರಿ. ಈ ಬಾರಿ ಹೆಚ್ಚು ಸಾಧ್ಯತೆ 3 sides ಕೊಟ್ಬಿಟ್ಟು ಅದಕ್ಕೆ ಸಿಮಿಲರ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡೋ ಹೇಳೋ ಸಾಧ್ಯತೆ ಬಹಳ ಇದೆ. ಆದ್ರೂ ಕೂಡ ಬಿ ರೆಡಿ ವಿತ್ ದ when the angles are given also. And one more important thing here is when you are going to construct a similar triangle, if it is proper fraction, you must know the similar triangle will come inside the triangle, and if it is improper fraction, the ratio is improper, then the similar triangle will come outside the triangle. At that moment we have to extend the sides. ನೆನಪಿರಲಿ. ಹಾಗೇನೆ ಪ್ಯಾರಲಲ್ ಲೈನ್ಸ್ ಹಾಕುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಹಾಕಿ, ಅಂದ್ರೆ ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅನ್ನ ಮೆಜರ್ಮೆಂಟ್ ತಗೊಳ್ತಕ್ಕಂಥ ಸಂದರ್ಭ ಆಗಿರ್ಬೋದು, ಅವುಗಳನ್ನ ಸ್ವಲ್ಪ ಕನ್ಸ್ಟ್ರಕ್ಷನ್ ಒಂದ್ ಸ್ವಲ್ಪ ವೇರಿಯೇಷನ್ ಮಾಡಿ, ಅಂದ್ರೆ ಈಗ ನಾವು ಕಾಂಪಾಸ್ ಇಂದ ಕನ್ಸ್ಟ್ರಕ್ಟ್ ಮಾಡುವಾಗ ಆ ಒಂದು ರೇಡಿಯಸ್ ಸ್ವಲ್ಪ ವೇರಿಯೇಷನ್ ಆದ್ರೂ ಕನ್ಸ್ಟ್ರಕ್ಷನ್ ತಪ್ಪಾಗ್ಬಿಡುತ್ತೆ. ಇಲ್ಲಿ ಎಲ್ಲರೂ ಯಾಕೆ ಇದನ್ನ ಸ್ವಲ್ಪ ನೋಟ್ ಮಾಡ್ಕೋಬೇಕು ಅಂದ್ರೆ ಎಲ್ಲರೂ ಸುಲಭವಾಗಿ ಮಾಡ್ತಕ್ಕಂಥ ಒಂದು 4 marks ಆಗಿರೋದ್ರಿಂದ ದಯವಿಟ್ಟು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇಲ್ಲಿ ಎಲ್ಲರೂ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದಿರಿ ಇದನ್ನ ಅನ್ಕೋತೀನಿ. ಹಾಗೇನೆ ಇಲ್ಲೂ ಕೂಡ ನೀವು ಕೊನೆಗೆ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥ ಟ್ರಯಾಂಗಲ್ಸ್ ಯಾವ ಅಂತ ಮೆನ್ಷನ್ ಮಾಡ್ಬಿಟ್ಟು ಅವುಗಳ ರೇಷಿಯೋಸ್ ಅನ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಅಂಡ್ ದೆನ್ ಒನ್ ಮೋರ್ ನೆಕ್ಸ್ಟ್ ಒನ್, ಇಲ್ಲಿ ಈ ಒಂದು ಇಲ್ಲಿಗೆ 4 marks ಕಂಪ್ಲೀಟ್ ಆಯ್ತು. ಅಂಡ್ ಇನ್ನು ಒಂದು ಕ್ವಶನ್ ಇದೆ, ಲಾಸ್ಟ್ ಒನ್. ಇಟ್ ಈಸ್ 5 marks ಕ್ವಶನ್. Everyone you already know well. It is almost the theorem. So in that theorem, we know there are mainly 4 theorems: AA criteria, areas of similar triangles, Pythagoras theorem, and Thales theorem. So even converse of Pythagoras ಇದೆ, ಬಟ್ ಈ ಬಾರಿ ಹೆಚ್ಚು ಸಾಧ್ಯತೆ ಈ ಮೊದಲ 4 ಕೇಳ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ, ಅದರಲ್ಲೂ ಸ್ಟೇಟ್ 5 marks ಆಗಿರೋದ್ರಿಂದ ಇಲ್ಲಿ ಸ್ಟೇಟ್ ಅಂಡ್ ಪ್ರೂವ್ ಅಂದ್ರೆ ಎ ಕ್ರೈಟೇರಿಯಾನು ಬರ್ಬೋದು,
ಪೈಥಾಗೋರಸ್ ಬರ್ಬೋದು, ಥೇಲ್ಸ್ ಥಿಯರಂ ಬರ್ಬೋದು. ಸೊ ಇನ್ನೊಂದು ಅದನ್ನ ಯಾಕೆ ಬಿಡೋದು, 4 ನಾವು ನೀಟಾಗಿ ಕಲ್ತ್ಬಿಟ್ರೆ, ಯಾಕೆಂದ್ರೆ ನಮ್ಗೆ 5 ಮಾರ್ಕ್ಸ್ ಬಂದೇ ಬರೋದ್ರಿಂದ 4 ಥಿಯರಮ್ಸ್ ನಾವು ನೀಟಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಯು ಗೆಟ್ 5 ಮಾರ್ಕ್ಸ್ ಫ್ರಮ್ ಎನಿ ಆಫ್ ದಿಸ್ ಅಂತ ಹೇಳಕ್ ಇಷ್ಟಪಡ್ತೇನೆ. ಇದು ನಮ್ಗೆ ಒಂದು ಕ್ವಶನ್ ಪೇಪರ್ ಹೇಗಿರುತ್ತೆ ಕ್ವಶನ್ಸ್ ಅಂತ ಒಂದ್ ಕಡೆಯಿಂದ ನೋಡ್ತಾ ಹೋದ್ವಿ ಸ್ಟೂಡೆಂಟ್ಸ್. ಸೊ ನಿಮ್ಮೆಲ್ರಿಗೂ ಆಲ್ರೆಡಿ ನಿಮ್ಮ ಸ್ಕೂಲ್ಗಳಲ್ಲೂ ಈಗ ಆಲ್ರೆಡಿ ಹೇಳಿರ್ತಾರೆ, ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರಿ. ಆದ್ರೂ ಒಂದ್ಸರಿ ನಿಮ್ಗೆ ಒಂದ್ ಕಡೆಯಿಂದ ರಿವಿಷನ್ ಮಾಡೋ ಪ್ರಯತ್ನ ಅಷ್ಟೇ ಇದು. ಇದ್ರ ಜೊತೆಗೆ ಸರ್ ನೀವೆಲ್ಲ ಹೇಳಿದ್ರಿ 1 ಮಾರ್ಕ್ ಕ್ವಶನ್ಸ್ ಬಗ್ಗೆನೇ ಹೇಳಿಲ್ಲ. ಎಸ್, 1 ಮಾರ್ಕ್ ಕ್ವಶನ್ಸ್ ಈ ಎಲ್ಲದನ್ನು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಕವರ್ ಆಗ್ತಾ ಹೋಗ್ತವೆ. ಅದರಲ್ಲೂ ವಿಶೇಷವಾಗಿ 1 ಮಾರ್ಕ್ಸ್ ಕ್ವಶನ್ಸ್ಗೆ ನೀವು ಸ್ವಲ್ಪ ನೋಟ್ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಈ ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಸೊ ವೆನ್ ದ ಸೊಲ್ಯೂಷನ್ಸ್ ಅಂದ್ರೆ ಇಫ್ ದ ರೇಷಿಯೋಸ್ ಆಫ್ ದ ಕೋಎಫಿಷಿಯಂಟ್ಸ್ ಇಸ್ ಗಿವನ್, ಹೌ ಮಚ್ ಸೊಲ್ಯೂಷನ್ಸ್ ಆರ್ ದೇರ್ ಅಂತಕ್ಕಂಥದ್ದಾಗಿರ್ಬೋದು. ಅಥವಾ ಇಫ್ ದ ಸೊಲ್ಯೂಷನ್ಸ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇಸ್ ಗಿವನ್, ಹೌ ದ ಲೈನ್ಸ್ ವಿಲ್ ಬಿ ದೇರ್. ಸೊ ಪ್ಯಾರಲಲ್ ಆಗಿದಾವೋ, ಕೋಇನ್ಸಿಡೆಂಟ್ ಆಗಿದಾವೋ, ಅಥವಾ ಇಂಟರ್ಸೆಕ್ಟ್ ಆಗಿದಾವೋ, ಈ ರೀತಿ ಆ ಒಂದು ಟೇಬಲ್ ಇದೆ ನಮ್ಗೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್. ಆ ಟೇಬಲ್ ಇಂದಾನೆ ಈ ಸಾರಿ ನಮ್ಮ ಈ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಮತ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಅಬ್ಸರ್ವ್ ಮಾಡಿದ್ರೆ ವಿ ಗೆಟ್ 2 ಮಾರ್ಕ್ಸ್ ಫ್ರಮ್ ದಟ್ ಟೇಬಲ್ ಈಸಿಲಿ. ಅದ್ರ ಜೊತೆಗೆ ನಾವು ಮೀನ್, ಮೀಡಿಯಾನ್ ಮತ್ತು ಮೋಡ್ ರಿಲೇಷನ್ ಶಿಪ್ ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಯಾಕಂದ್ರೆ 4 ಆಪ್ಷನ್ ನೋಡಕ್ ಆಗೇ ಇರುತ್ತೆ. ಹಾಗಾಗಿ ನೀವು ಅಲ್ಲಿ ಕ್ವಶನ್ ನೋಡಿದ ತಕ್ಷಣ ಫಸ್ಟ್ ನಿಮ್ಗೆ ಗೊತ್ತಿರೋ ರಿಲೇಷನ್ ಬರ್ಕೊಂಡು ಆ ನಂತರ ಅದು ಯಾವ್ದಕ್ ಸರಿ ಇದೆ ಅಂತ ನೋಡಿ. ಹಾಗೆ ಇನ್ನೊಂದು ಇದು ಒಂದು ಪಾಸಿಬಲ್ ಕ್ವಶನ್ ಆಗಿದೆ, ಮೀನ್, ಮೀಡಿಯಾನ್, ಮೋಡ್ ರಿಲೇಷನ್ ಕೇಳ್ತಕ್ಕಂಥದ್ದು. ಹಾಗೆ ನೇಚರ್ ಆಫ್ ಫ್ರೂಟ್ಸ್ ಬಗ್ಗೆ ಕೇಳ್ತಕ್ಕಂಥದ್ದಾಗಿರ್ಬೋದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಸ್ಟೇಟ್ಮೆಂಟ್ ಅಂಡ್ ಫಾರ್ಮುಲಾಸ್. ಸೊ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಫಾರ್ಮುಲಾಸ್, ಅದರಲ್ಲೂ ವಿಶೇಷವಾಗಿ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಆಗಿರ್ಬೋದು, AP ಆಗಿರ್ಬೋದು, ಕೋಆರ್ಡಿನೇಟ್ ಜಾಮೆಟ್ರಿ, ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್, ಇವಿಷ್ಟು ಚಾಪ್ಟರ್ ನಲ್ಲಿ ಇರ್ತಕ್ಕಂಥ ಫಾರ್ಮುಲಾಸ್. ಮತ್ತೆ ಟ್ರಯಾಂಗಲ್ಸ್ ನಲ್ಲಿ ಇರ್ತಕ್ಕಂಥ ಕ್ರೈಟೇರಿಯಾ, ಸೊ ಕ್ರೈಟೇರಿಯಾ ಫಾರ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಆಗಿರ್ಬೋದು. ಹಾಗೇನೆ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ ಸಂಬಂಧಪಟ್ಟ ಹಾಗೆ ಡೆಫಿನಿಷನ್ಸ್ ರಿಲೇಟೆಡ್ ಟು ಸಿಲಿಂಡರ್, ಕೋನ್, ಫ್ರಸ್ಟಮ್, ಸ್ಪಿಯರ್, ಇವುಗಳನ್ನ ಸ್ವಲ್ಪ ನಾವು ನೋಡ್ಕೊಂಡ್ರೆ ಸ್ಟೇಟ್ಮೆಂಟ್ಸ್ ಇವೆಲ್ಲವುಗಳಿಂದ ಆಲ್ಮೋಸ್ಟ್ 1 ಮಾರ್ಕ್ ಕ್ವಶನ್ಸ್ ಇವುಗಳಿಂದ ಕವರ್ ಆಗ್ತವೆ. ಸೊ ಆಗ್ಲೇ ಈ ಮುಂಚೆ ಶಾನವಾಜ್ ಸರ್ ಹೇಳಿದಾಗೇನೆ ಉಳಿದಿರ್ತಕ್ಕಂಥ ಈ ಒಂದು 2.5 days ಅನ್ನ ಸಫಿಶಿಯಂಟ್ ಆಗಿ ಬಳಸ್ಕೊಳ್ಳಿ. ಈ ಒಂದು ಸಂದರ್ಭದಲ್ಲಿ ಈಗ ನಾವೇನು ಡಿಸ್ಕಸ್ ಮಾಡ್ತಾ ಹೋಗಿದೀವೋ ಇದೇ ರೀತಿ, ಅಥವಾ ನಿಮ್ದೇ ಆಗಿರ್ತಕ್ಕಂಥ ಒಂದು ಪ್ಲಾನ್ ಹಾಕೊಳ್ಳಿ. ಮೊದಲು ನಾವು ವರ್ಕ್ ಮಾಡ್ಬೇಕು ಅಂದ್ರೆ ಒಂದು ಪ್ಲಾನ್ ಇರ್ಬೇಕು. ಆ ಪ್ಲಾನ್ ಪ್ರಕಾರ ವರ್ಕ್ ಮಾಡ್ತಾ ಹೋಗಿ, ಇವತ್ತು ನಾನು ಇಷ್ಟು ಕವರ್ ಮಾಡ್ಬೇಕು, ನಾಳೆ ನಾನು ಇದಿಷ್ಟು ಮಾಡ್ಬೇಕು, ಈ ರೀತಿ ನಿಮ್ದೇ ಆಗಿರೋ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಅಥವಾ ನಿಮ್ ಸ್ಕೂಲಲ್ಲಿ ಟೀಚರ್ಸ್ ಹೇಳಿರ್ತಕ್ಕಂಥ ಒಂದು ಪ್ಲಾನ್ ಪ್ರಕಾರನೇ ಒಂದಾದ ನಂತರ ಒಂದು ಕಲಿತಾ ಹೋಗಿ, ಯಾವುದೇ ಗೊಂದಲ ಮಾಡ್ಕೋಬೇಡಿ. ಈಗಾಗ್ಲೇ ವರ್ಷ ಪೂರ್ಣ ನೀವು ಕಲ್ತಿದ್ದೀರಿ, ವರ್ಕ್ ಮಾಡಿದ್ದೀರಿ, ಇನ್ನ 2 ದಿನದಲ್ಲಿ ನೀವು ಮಾಡ್ಬೇಕು. ಅದಿಷ್ಟೇ ನೀಟಾಗಿ ಒಂದ್ ಟೈಮ್ ರಿವಿಷನ್ ಮಾಡ್ಕೊಂತ ಹೋಗಿ. ಅದರಲ್ಲೂ ಈ ಬಾರಿ ನಮ್ಗೆ ಮತ್ತೆ ಹೊಸದನ್ನ ಏನು ಕಲಿಬೇಡಿ ಉಳಿದಿರ್ತಕ್ಕಂಥ 2 ದಿನಗಳಲ್ಲಿ. ಯಾಕಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ಕ್ವಶನ್ ಪೇಪರ್ ಸ್ವಲ್ಪ ಈಸಿ ಬರೋ ಸಾಧ್ಯತೆಯಿಂದ ಸ್ವಲ್ಪ ಕಾನ್ಫಿಡೆಂಟ್ ಆಗಿರಿ. ಯಾರು ಅಯ್ಯೋ ಮ್ಯಾಥಮೆಟಿಕ್ಸ್ ಟಫ್ ಸಬ್ಜೆಕ್ಟ್ ಅದು ಯಾವ್ದು ಯೋಚನೆ ಮಾಡಕ್ ಹೋಗ್ಬೇಡಿ. ಇಟ್ಸ್ ಎ ವೆರಿ ರಾಂಗ್ ಅಸಂಪ್ಷನ್. ಸೊ ಒಂದ್ಸರಿ ನಾವು ಕಲಿಯೋ ಸಂದರ್ಭದಲ್ಲಿ ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂದ್ರೆ ಒಂದು ಕಾನ್ಸಂಟ್ರೇಷನ್ ಇರಬೇಕು, ಇನ್ನೊಂದು ಯು ಮಸ್ಟ್ ವೆಲ್ ಅಬೌಟ್ ಯುವರ್ ಬೇಸಿಕ್ ನಾಲೆಡ್ಜ್. ಸೊ ಅವು 2 ಇದ್ಬಿಟ್ರೆ ಎಲ್ಲರೂ ಸುಲಭವಾಗಿ ಸ್ಕೋರ್ ಮಾಡ್ಬೋದಾಗಿರುವಂತ ಸಬ್ಜೆಕ್ಟ್. ಹಾಗಾಗಿ ಸ್ವಲ್ಪ ಪ್ಲಾನ್ ಮಾಡ್ಕೊಂಡು ನಿಮ್ಮ ಪ್ಲಾನ್ ಪ್ರಕಾರ ವರ್ಕ್ ಮಾಡ್ತಾ ಹೋಗಿ, ಎಲ್ರೂ ಕೂಡ ಒಳ್ಳೆ ಸ್ಕೋರ್ ಮಾಡ್ತೀರಿ. ಹಾಗೇನೆ ಇನ್ನೊಂದು ತುಂಬಾ ಮುಖ್ಯವಾಗಿ ಏನು ಅಂದ್ರೆ, ನಾವು ವರ್ಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು AP ಪ್ರಾಬ್ಲಮ್ಸ್ ಕಲಿತಾ ಇರ್ತೀರಿ, ಪಕ್ಕದಲ್ಲಿ ಇನ್ಯಾರೋ ಒಬ್ರು ಕ್ವಾಡ್ರಾಟಿಕ್ ಇಕ್ವೇಶನ್ ಸಾಲ್ವ್ ಮಾಡ್ತಾ ಇರ್ತಾರೆ. ಅಯ್ಯೋ ನಾನು ಇನ್ನು ಕ್ವಾಡ್ರಾಟಿಕ್ ಇಕ್ವೇಶನ್ಸ್ ಕಲ್ತೇ ಇಲ್ಲ ಅಂತ ಹೇಳ್ಬಿಟ್ಟು AP ಕಲಿಯುವಾಗ ಅದನ್ನ ನೋಡೋದು, ಈ ರೀತಿ ಗೊಂದಲಗಳನ್ನ ಮಾಡ್ಕೋಬೇಡಿ. ಯಾವ್ದನ್ನ ಕಲಿತಾ ಇರ್ತಾರೋ ಅದನ್ನ ಒಂದು ಸಂಪೂರ್ಣ ಕಲ್ತ್ಬಿಡಿ ಮೊದ್ಲು. ಆ ರೀತಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಯು ಕ್ಯಾನ್ ಗೆಟ್ ಈಸಿಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಯು ಕ್ಯಾನ್ ಸ್ಕೋರ್ ಇಟ್ ಈಸಿಲಿ. ದಟ್ ಈಸ್ ಬಟ್ ಯು ಮಸ್ಟ್ ವರ್ಕ್ ಪ್ರಾಪರ್ಲಿ. That is very important. If you work properly, you can get very good marks, no doubt at all. So don't hunt the marks, hunt the knowledge. So when you get the knowledge, automatically the marks will be follow you.
ಸೊ ಹಾಗಾಗಿ ಇದನ್ನ ಕವರ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಎವ್ರಿವನ್. So once again, all the best for all students for this examination. Try your level best. Thank you, sir. ಶಾನವಾಸ್ ಸರ್, ನೀವು ಮಾತಾಡ್ತೀರಾ ಅಥವಾ ಕ್ಲೋಸ್ ಮಾಡ್ಬೋದಾ? ಇಲ್ಲ ಮೇಡಮ್, ಒಂದು ಪಾಯಿಂಟ್ ಇದೆ ಮ್ಯಾಮ್. ಓಕೆ ಸರ್. ಪೇಜ್ ನಂಬರ್ 71 ಪಾರ್ಟ್ 1 ಬುಕ್ ಅಲ್ಲಿ ಒಂದು ಟೇಬಲ್ ಇದೆ. ಆ ಟೇಬಲ್ ನಾನು ರೆಫರ್ ಮಾಡಿದ್ರೆ 1 ಮಾರ್ಕ್ಸ್ ಕ್ವಶನ್ ಒಂದು ಡೆಫಿನೆಟ್ ಆಗಿ ಒಂದು ಬರುತ್ತೆ ಅದರಲ್ಲಿ. ನೆಕ್ಸ್ಟ್ ಈಗ ಇನ್ನೊಂದು ಟ್ರಿಗ್ನಾಮೆಟ್ರಿಯಲ್ಲಿ ನಿಮ್ಮ ಆಂಗಲ್ಸ್, ಸ್ಟ್ಯಾಂಡರ್ಡ್ ಆಂಗಲ್ಸ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ ಅಂಡ್ 60 ಡಿಗ್ರಿ ಅಂಡ್ 90 ಡಿಗ್ರಿ ಈ ಟೇಬಲ್ಸ್ ಅನ್ನ ರೆಫರ್ ಮಾಡಿದ್ರೆ ಅಲ್ಲೊಂದು 1 ಮಾರ್ಕ್ಸ್ ಕ್ವಶನ್ ಈಸಿಯಾಗಿ ಬರ್ಬೋದು. ಮತ್ತು ಕೋಆರ್ಡಿನೇಟ್ ಜಿಯೋಮೆಟ್ರಿಯಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಮತ್ತು ಒರಿಜಿನ್ ಫಾರ್ಮುಲಾ ಇವು ಮತ್ತು ಸರ್ಫೇಸ್ ಏರಿಯಾ ವಾಲ್ಯೂಮ್ ನಲ್ಲಿ ಫಾರ್ಮುಲಾಸ್ ಅನ್ನ ಪರ್ಫೆಕ್ಟ್ ಮಾಡಿಬಿಟ್ರೆ ನೀವು ಅಲ್ಲಿ ಒಂದೊಂದು ಮಾರ್ಕ್ಸ್ ಆಗ್ಬೋದು. ಈ 16 ನಾವು ಈಗ ಆಲ್ರೆಡಿ 22 ಕ್ವಶನ್ಸ್ ಇಂದ 64 ಮಾರ್ಕ್ಸ್ ಹೇಳೋದನ್ನ ಈಸಿಯಾಗಿ ಹೇಳಿದೀವಿ. ಈಗ ಅದು 16 ಮಾರ್ಕ್ಸ್ ಅಲ್ಲಿ ಕವರ್ ಅಪ್ ಆಗುತ್ತಾ? ಮೀನ್, ಮೀಡಿಯನ್, ಮೋಡ್ ರಿಲೇಷನ್ ಇವು ನೀವು ಎರಡು ಮಾಡೆಲ್ ಸ್ಟೇಟ್ ಲೆವೆಲ್ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಎರಡನ್ನ ರೆಫರ್ ಮಾಡಿದ್ರೆ ನೀವು ಈಸಿಯಾಗಿ ಅಲ್ಲಿ ಕವರ್ ಅಪ್ ಮಾಡ್ಕೋಬಹುದು ಅಂತ ನಾವು ಇಲ್ಲಿ 1 ಮಾರ್ಕ್ಸ್ ಕ್ವಶನ್ಸ್ ಬಗ್ಗೆ ಹೇಳ್ಬೋದು. 1 ಮಾರ್ಕ್ಸ್ ಕ್ವಶನ್ಸ್ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಅದನ್ನು ಅಲ್ಲಿ ನಿಮ್ಗೆ ಐಡಿಯಾ ಬರುತ್ತೆ. ಮೇಡಮ್ ಈ ಕಂಟಿನ್ಯೂ. ಓಕೆ, ಥ್ಯಾಂಕ್ ಯು ಸರ್. ಚೇತನ್ ಸರ್. Yes, madam. ಸರ್, ನೀವೇನಾದ್ರೂ ಹೇಳ್ಬೇಕಾ or we are good to close? No, madam. You can close, madam. Okay. Thank you, sir. Shahanwaz sir and Chethan sir, thank you so much. And session attend ಆದಂತ ಎಲ್ಲ ಸ್ಟೂಡೆಂಟ್ಸ್ಗೂ all the best. Thank you.